ಪರಿಚಯ ಮಾಡ್ಕೊಂಡು ನಿಮ್ಮ ಧ್ಯಾನಕ್ಕೆ ಹೇಗ್ ಬಂದ್ರಿ, ಧ್ಯಾನಕ್ ಬರಕ್ ಮುಂಚೆ ಹೇಗಿದ್ರಿ, ಧ್ಯಾನಕ್ ಬಂದ್ಮೇಲೆ ಹೇಗಿದ್ರಿ, ಈ ಒಂದು ಅನುಭವಗಳನ್ನ ನಮ್ಮ ಧ್ಯಾನಿಗಳಿಗೆ ಕೊಡ್ಬೇಕು ಅಂತೇಳಿ ಈ ಒಂದು ಗುಡವೇದಿಕೆ ಪರವಾಗಿ ನಿಮ್ಗೆ ಎಲ್ಲರ ಧ್ಯಾನಿಗಳ ಪರವಾಗಿ ಸ್ವಾಗತ. ನಮಸ್ಕಾರ ಮೇಡಮ್. ಹಾಗೆ ಮಾಸ್ಟರ್ಸ್, ಇವರು ಪಿರಮಿಡ್ ಕಾಲ್ ಸರ್ವಿಸ್ ಆ ಒಂದು PMC ಕನ್ನಡ ಆ ಒಂದು ಚಾನೆಲ್ ನ ಕೂಡ ನಡೆಸ್ಕೊಳ್ತಾ ಇದ್ದಾರೆ. ಹಾಗೆ ಕೂಡ ಎಲ್ಲಾರ ಅನುಭವನು ಕೂಡ ಕೇಳ್ತಾ ಬರ್ತಾ ಇದೆ. ನಮ್ಮಂತೆಯವರು ನಿಮ್ಮಂತೆಯವರು ಕೂಡ ಎಲ್ಲಾರು ಹೋಗಿ ಈ ಒಂದು ಜೂಮ್ ಸೆಷನ್ ನ ಅಟೆಂಡ್ ಮಾಡ್ತಾರೆ, ಇವರು ನಡೆಸ್ಕೊತಾ ಹೋಗ್ತಾ ಇದ್ದಾರೆ. ಹಾಗೇನೆ ಅಯ್ಯಪ್ಪ ಪಿಂಡಿ ಕ್ಲಾಸ್ ಕೂಡ ಜೂಮ್ ಕಾಲ್ ಕೂಡ ನಡೆಸ್ಕೊತಾ ಹೋಗ್ತಾ ಇದ್ದಾರೆ. ಇಂತ ಅವರು ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ನಮ್ಗೆ ಅನುಭವನ ಕೊಡ್ಬೇಕು ಅಂತ ಬಂದಿದ್ದಾರೆ. ಕೇಳಿದ ತಕ್ಷಣನೇ ಇಲ್ಲ ಅಂತ ಹೇಳಿಲ್ಲ, ಓಕೆ ಮೇಡಮ್ ಅಂತ ಬಂದಿದ್ದಾರೆ. ಆ ಒಂದು ಅನುಭವನ ನಾವೆಲ್ಲರೂ ಕೂಡ ಎಲ್ಲರೂ ವೇದಿಕೆಯಲ್ಲಿ ಇತ್ಕೊಂಡು ನಾವು ಆ ಕಡೆ ಈ ಕಡೆ ಚಲನೆ ಮಾಡ್ದೇನೆ ಸ್ಪಷ್ಟತೆಯಾಗಿ ಶುದ್ಧವಾಗಿ ಕುಂತ್ಕೊಂಡು ಶುದ್ಧ ಒಂದು ಮನಸ್ಸಿನಿಂದ ಕುಂತ್ಕೊಂಡು ಆಳವಾದ ಈ ಒಂದು ಅನುಭವನ ತಗೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದೀಪಿಕಾ ಮೇಡಮ್, ವೆಲ್ಕಮ್ ಮೇಡಮ್, ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಹೊರಟು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಎಲ್ಲರಿಗೂ ಸಂಜೆಯ ನಮಸ್ಕಾರ ಮಾಸ್ಟರ್ಸ್. ನನ್ನ ಹೆಸರು ದೀಪಾ ಅಂತ ಈಗಾಗಲೇ ಪರಿಚಯ ಮಾಡಿಸಿದ್ದಾರೆ, ಎಲ್ಲರಿಗೂ ಗೊತ್ತಿದೆ ಅನ್ಕೊಳ್ತೀನಿ. ಸುಮಾರು ಕಡೆ ಅನುಭವ ಹಂಚ್ಕೊಂಡಿದ್ದೀನಿ ಮಾಸ್ಟರ್ಸ್. ಪದ್ಮಾ ಮೇಡಮ್ ಅವರು ಇಲ್ಲಿಗೂ ಬನ್ನಿ ನಿಮ್ಮ ಅನುಭವ ಹೇಳಿ ಅಂತ ಹೇಳಿದ್ರು. ಸೊ ನಾನ್ ಧ್ಯಾನಕ್ಕೆ ಬಂದು 2 ವರ್ಷ ಆಯ್ತು ಮಾಸ್ಟರ್ಸ್. 2 ವರ್ಷ 1-2 ತಿಂಗಳು ಅಂತ ಹೇಳ್ಬೋದು. ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, ಏನು ಇಲ್ಲ. ತುಂಬಾ ಚೆನ್ನಾಗಿರುವಂತ ಕುಟುಂಬ, ಯಾವುದೇ ಹಣಕಾಸಿನ ತೊಂದರೆ ಆಗ್ಲಿ ಏನು ಇಲ್ಲ. ಹಸ್ಬೆಂಡ್ ಬಂದು ಡಾಕ್ಟರ್, ಅಸೋಸಿಯೇಟ್ ಪ್ರೊಫೆಸರ್, ನಾನು ಲಾಯರು, ಬಟ್ ನಾನು ವರ್ಕ್ ಮಾಡೋದಿಲ್ಲ. 2 ಮಕ್ಕಳು, ಅದ್ಭುತವಾದ ಮಕ್ಕಳು, ಚೆನ್ನಾಗೇ ಇದ್ದದ್ದು ಕುಟುಂಬ ಮಾಸ್ಟರ್ಸ್. ನನ್ನ ಈ ಒಂದು ಅನುಭವ ಅನ್ನೋದೇನಿದೆ ಅಂದ್ರೆ, ನಾನು ಆಧ್ಯಾತ್ಮಿಕ ಅನುಭವಕ್ಕಿಂತ ನನ್ನ ಜೀವನದಲ್ಲಿ ಆದ ಟ್ರಾನ್ಸ್ಫಾರ್ಮೇಶನ್ಸ್ ಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್. ಆಧ್ಯಾತ್ಮಿಕ ಅನುಭವ ಈಗ ನೀವೆಲ್ಲ ಸುಮಾರು ಕೇಳಿರ್ತೀರಾ, ಆಸ್ಟ್ರಲ್ ಟ್ರಾವೆಲ್ ಇರ್ಬೋದು, ಚಾನಲಿಂಗ್ ಇರ್ಬೋದು, ಆಟೋ ರೈಟಿಂಗ್ ಇರ್ಬೋದು, ಅಥವಾ ಇಂಟ್ಯೂಷನ್ಸ್ ಇರ್ಬೋದು, ಇವೆಲ್ಲ ಸಹಜವಾಗಿ ನಡೀತಾ ಇರುತ್ತೆ. ಸೊ ನಮ್ಮಲ್ಲಿ ನಾವು ಏನೇನ್ ಬದಲಾವಣೆ ಮಾಡ್ಕೊಡ್ವಿ, ನಮ್ಮ ಜೀವನದಲ್ಲಿ ಯಾವ ರೀತಿ ಇದ್ವಿ, ನಮ್ಮ ಮಕ್ಕಳನ್ನ ನಾವು ಯಾವ ರೀತಿ ನೋಡ್ಕೊಳ್ತಾ ಇದ್ವಿ, ಈಗ ಯಾವ ರೀತಿ ನೋಡ್ಕೊಳ್ತಾ ಇದೀವಿ, ಅವರ ಸಮಸ್ಯೆಗಳನ್ನ ನಾವು ಗುರುತಿಸಕ್ಕೂ ಆಗದಂತ ಸ್ಥಿತಿಲಿ ಇದ್ದಂತ ಒಂದು ಸಂದರ್ಭ, ಈಗ ಯಾವ ರೀತಿಯ ಒಂದು ಸಂದರ್ಭ ಇದೆ ಅನ್ನೋದನ್ನ ನಾನು ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಮ್ಯಾಮ್, ಅರ್ಧ ಗಂಟೆನಾ ನನಗೆ? ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಹಂಗಾದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ ಮಾಸ್ಟರ್ಸ್, ತುಂಬಾ ಎಳಿಯೋಕ್ ಹೋಗೋದಿಲ್ಲ. ನಾನು ಹೇಳ್ದೆ ಕುಟುಂಬ ಚೆನ್ನಾಗಿತ್ತು, ಎಲ್ಲ ಯಾವ ಸಮಸ್ಯೆನೂ ಇಲ್ಲ ಅಂತ. ನನ್ನ ದೊಡ್ಡ ಮಗನ ಕಾರಣದಿಂದಾಗಿ ನಾನು ಧ್ಯಾನಕ್ಕೆ ಬಂದಿದ್ದು ಮಾಸ್ಟರ್ಸ್. ಅಲ್ಲಿವರೆಗೂ ನನಗೆ ಈ ಧ್ಯಾನ ಅನ್ನೋದು ಪರಿಚಯನೇ ಇಲ್ಲ. ಆಧ್ಯಾತ್ಮಿಕ ಅಂದ್ರೆ ಫುಲ್ ಝೀರೋ, ಏನೇನು ಗೊತ್ತಿಲ್ಲ ಮಾಸ್ಟರ್ಸ್. ನನ್ನ ಮಗ ಚಿಕ್ಕ ಹುಟ್ಟದಾಗಿಂದ ಹಿಡಿದು ಒಂದು 9th ಸ್ಟ್ಯಾಂಡರ್ಡ್ ವರ್ಗೂ ಟಾಪರ್, 95% ತಗೊಳ್ಳೋಂತ ಒಬ್ಬ ರ್ಯಾಂಕ್ ಸ್ಟೂಡೆಂಟ್. ಪ್ರತಿಯೊಂದು ಯಾವುದೇ ಸ್ಕೂಲ್ ಚೇಂಜ್ ಮಾಡಿದ್ರು ಅನಿವಾರ್ಯದಿಂದ ಚೇಂಜ್ ಮಾಡ್ತಾ ಇದ್ವಿ, ಬಟ್ ಚೇಂಜ್ ಮಾಡಿದ್ರು ಯಾವ ಸ್ಕೂಲ್ಗೆ ಹಾಕಿದ್ರು ಅಲ್ಲಿ ಟಾಪ್, ಆ ತರ ಇದ್ದ ಮಗು. ಯಾವಾಗ ಈ ಕೊರೋನಾ ಅನ್ನೋದು ಎಂಟ್ರಿ ಆಯ್ತು, ಆ ಟೈಮಲ್ಲಿ ಅನಿವಾರ್ಯವಾಗಿ ನಾವು ಒಂದು ಮೊಬೈಲ್ ಅನ್ನ ಅವನಿಗೆ ಕೊಡ್ಬೇಕಾಗತ್ತೆ. ಸೊ ಆ ಮೊಬೈಲ್ ಕೊಟ್ಟಾಗ ಅವನ್ ಏನ್ ಮಾಡ್ದ, ಸ್ಟಾರ್ಟಿಂಗ್ ಪಾಠ ಎಲ್ಲ ಕೇಳಿಸ್ಕೊಳ್ತಿದ್ದ, ಬರ್ತಾ 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 ಆ ಮೊಬೈಲ್ಗೆ ಅಡಿಕ್ಷನ್ ಆದ. ಪಾಠ ಕೇಳಿಸೋದಕ್ಕಿಂತ ಜಾಸ್ತಿ ಬೇರೆ ರೀತಿಯಾದಂತಹ ಆಕ್ಟಿವಿಟಿಲಿ ಭಾಗವಹಿಸ್ಲಿಕ್ಕೆ ಶುರು ಮಾಡ್ದ. ಮೊಬೈಲ್ ಅಲ್ಲಿ ಅಂದ್ರೆ ಮಾಸ್ಟರ್ಸ್ ನಿಮ್ಗೆಲ್ಲ ತಿಳಿದಿರುತ್ತೆ, ಬೇಕಾದ ಇನ್ಫಾರ್ಮೇಶನ್ಸ್ ಇದೆ, ಬೇಡವಾದದ್ದು ಬೇಜಾನಿದೆ. ಸೊ ಅದು ಎಷ್ಟು ಚೆನ್ನಾಗಿ ಮಕ್ಕಳನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ವಯಸ್ಸಿನಲ್ಲಿ ಒಂದು 14 ವರ್ಷ ವಯಸ್ಸು ಅಂದ್ರೆ ಎಲ್ರಿಗೂ ಗೊತ್ತು ಮಕ್ಕಳು ಯಾವ ರೀತಿ ಆದಿ ತಪ್ತಾ ಇರ್ತಾರೆ ಆ ಒಂದು ವಯಸ್ಸಿನಲ್ಲಿ ಅಂತ. ಸೊ ಅಂತ ಟೈಮಲ್ಲಿ ಅಂತ ಟಾಪರ್ 95 ತಗೊಳ್ತಿದ್ದದ್ದು ನನ್ನ ಮಗ, ಆ ಒಂದು ಮೊಬೈಲ್ ಯಾವಾಗ ಅವನ್ ಕೈಗೆ ಸಿಕ್ಕುತ್ತೋ, ಬುಕ್ಸ್ ಯಾವಾಗ್ಲೂ ಓಪನ್ ಇರೋದು, ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪ್ ಓಪನ್ ಇರೋದು, ಆದ್ರೆ ಅವ್ನ ಕಾನ್ಸಂಟ್ರೇಷನ್ ಎಲ್ಲ ಗೇಮ್ ಆಡೋದು, ಚಾಟಿಂಗ್ ಮಾಡೋದು, ಬೇಡದಿರೋ ಸೀನ್ಗಳನ್ನ ನೋಡೋದು. ಅದ್ ಯಾವಾಗ ಅವನ್ ಅದಕ್ಕೆ ಒಳಗಾದ ಅನ್ನೋದೇ ನಮಗ್ ಗೊತ್ತಾಗ್ಲಿಲ್ಲ. ನಾವ್ ಅನ್ಕೊಳ್ತಾ ಇದೀವಿ ಅವ್ನ್ ಪಾಠ ಕೇಳಿಸ್ಕೊಳ್ತಾ ಇದ್ದಾನೆ, ಕಾನ್ಸಂಟ್ರೇಟ್ ಮಾಡ್ತಿದ್ದಾನೆ. ಯಾಕಂದ್ರೆ ಎಷ್ಟು ಸ್ಮಾರ್ಟ್ ಅಂದ್ರೆ ಈಗಿನ ಮಕ್ಕಳು
ಏನೇ ನೋಡಕ್ ಹೋದ್ರು ಆ ಸ್ಕ್ರೀನ್ ಅಷ್ಟು ಬೇಗ ಚೇಂಜ್ ಆಗುತ್ತೆ, ಟಕ್ ಅಂತ ಚೇಂಜ್ ಮಾಡ್ತಾರೆ. ಬರೀ ಅವ್ರದ್ದು ಕ್ವಶನ್ ಪೇಪರ್ಸ್ ಇರೋ ತರ ಅಥವಾ ಏನೋ ಒಂದ್ ಇರೋ ತರ ಪಟ್ ಅಂತ ಚೇಂಜ್ ಆಗ್ತಾ ಇತ್ತು. ನಾವ್ ಅನ್ಕೊಳ್ತಾ ಇದ್ವಿ 95% ಮಗನ್ನ ಅಷ್ಟೊಂದು ಹೋಗಿ ಹೋಗಿ ಕೇಳೋ ಅವಶ್ಯಕತೆ ಇರಲ್ಲ ನೋಡಿ, ಓದ್ಕೋತಾರೆ ಅನ್ನೋ ಒಂದು ಭರವಸೆ, ಆ ಒಂದು ಟ್ರಸ್ಟ್ ಮೇಲೆ ನಾನೇನ್ ಮಾಡಿದೆ, ತುಂಬಾನು ಜಾಸ್ತಿ ಹೋಗಿ ಹೋಗಿ ನೋಡ್ತಿರ್ಲಿಲ್ಲ. ಬಟ್ ಅವನು ಮಂತ್ಲಿ ಟೆಸ್ಟ್ ಅಲ್ಲಿ ಕಮ್ಮಿ ಶುರು ಆಯ್ತು ಸ್ಕೋರ್. ಯಾಕೆ ಅಂತ ಅನ್ಕೊಂಡೆ, ಫಸ್ಟ್ ಅನ್ಕೊಂಡೆ ಸ್ಕೂಲ್ಸ್ ಇಲ್ಲ, ಟೀಚರ್ಸ್ ಇಲ್ಲ, ಟ್ಯೂಷನ್ಸ್ ಇಲ್ಲ, ಮನೇಲೆ ಓದ್ತಾ ಇದ್ದಾನೆ, ಅವ್ನಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಅದರಿಂದಾಗಿ ಒಂದ್ ಸ್ಕೋರ್ ಕಮ್ಮಿ ಆಗ್ತಾ ಇದೆ. ಬರ್ತಾ ಬರ್ತಾ ಸರಿ ಹೋಗ್ತಾನೆ, ಅಡ್ಜಸ್ಟ್ ಆಗ್ಬೇಕು ಇವ್ನಿಗೆ ಅಂತ ಹೇಳಿ ಸ್ವಲ್ಪ ತಿಂಗಳು ಹಾಗೆ ಕಳೆದೆ. ಅವ್ನ ಸ್ವಲ್ಪ ಮೋಟಿವ್ ಮಾಡ್ಕೊಂಡು ಸ್ಕೋರ್ಸ್ ಕಮ್ಮಿ ಆಗ್ತಾ ಇದೆ, ನೆಕ್ಸ್ಟ್ 10th ಎಕ್ಸಾಮು ಇನ್ನೇನ್ ಬರ್ತಾ ಇದೆ, 10th ಎಕ್ಸಾಮು ಹಾಳ್ ಮಾಡ್ಕೊಂಡ್ಬಿಡ ಲೈಫ್ ನ, ದಯವಿಟ್ಟು ಚೆನ್ನಾಗಿ ಓದು ಅನ್ನೋದೊಂದು ಮಾತ್ ಮಾತ್ರ ಹೇಳ್ತಾ ಇದ್ದೆ. ಬಟ್ ಯಾವಾಗ ಅವ್ನ್ ಸ್ಕೋರ್ ಕಮ್ಮಿ ಆಗ್ತಾ ಬಂತು, ಮನೇಲಿ ಶುರುವಾಯ್ತು ನಮ್ಮ ಮನೆಯವರು ಬೈಯೋದು, ಅವನಿಗ್ ಬೈಯೋದು. ಗೊತ್ತಲ್ಲ ಮಾಸ್ಟರ್ಸ್, ಚೆನ್ನಾಗಿ ಇದ್ದದ್ರಲ್ಲಿ ಏನೋ ಒಂಚೂರು ಕಮ್ಮಿ ಆದ್ರೆ ಅಲ್ಲಿ ಮನೆ ಕುರುಕ್ಷೇತ್ರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಎಲ್ಲಾ ಕೋಪ ತೆಗ್ದು, ಅವನಿಗೆ ಕೋಪ ತೆಗ್ದು ನಮ್ಮೇಲೆಲ್ಲ ಬೈತಾ ಇದ್ರು. ಸೊ ಆಯ್ತು, ನಾನು ಗೈಡ್ ಮಾಡೋಷ್ಟು ಮಾಡ್ದೆ. ಒಂದಿನ ಏನಕ್ಕೆ ಈ ತರ ಸ್ಕೋರ್ ಕಮ್ಮಿ ಆಗ್ತಾ ಇದೆ, ಹೆಂಗೆ ಅಂದ್ರೆ 10% ಕಮ್ಮಿ ಆಗಕ್ ಶುರು ಆಗೋಯ್ತು. 95 to 85, 85 to 75. ಒಂದಿನ ನಾನು ಏನ್ ಆಗ್ತಾ ಇದೆ ಇವನ್ ಲೈಫ್ ಅಲ್ಲಿ ನೋಡ್ಬೇಕು, ಇವನ್ ಪಾಠ ಕೇಳಿಸ್ಕೊಳ್ತಾ ಇದನೋ ಇಲ್ವೋ ಅಂತ ಹೇಳಿ ಅವನು ಕೂತ್ಕೊಂಡಿದ್ದು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡುವಾಗ ನಾನು ಅಡಿಗೆ ಮನೆ ಹತ್ರನೇ ನಿಂತ್ಕೊಂಡು ಅಲ್ಲಿಂದಾನೆ ಕಾಣಿಸ್ತಾನೆ. ಬಟ್ ಲ್ಯಾಪ್ಟಾಪ್ ಅವನಿಗೆ ಫೇಸ್ ಆಗಿರ್ತಿತ್ತು, ಆದ್ರೆ ಅವ್ನ್ ಸ್ಪೆಕ್ಟಕಲ್ ಧರಿಸ್ತಾನೆ. ಅವನ ಹತ್ರ ಬರ್ತಿದಂಗೆ ನನ್ಗೆ ದೃಶ್ಯ ಕಾಣಿಸಿದ್ದು ಅವ್ನ ಸ್ಪೆಕ್ಟಕಲ್ಸ್ ಅಲ್ಲಿ ಅವನ್ ಏನ್ ನೋಡ್ತಿದ್ದಾನೆ ಅಂತ. ಅವನ ಕನ್ನಡಕದಲ್ಲಿ ನಾನು ಅವನೇನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ 1-2 ಸಲ ಗಮನಿಸ್ದೆ ಮಾಸ್ಟರ್. ಆಗ ನನಗ್ ಗೊತ್ತಾಯ್ತು, ಇವನು ಪೂರ್ತಿಯಾಗಿ ಸ್ಟಡೀಸ್ ನ ಬಿಟ್ಟು ಮೊಬೈಲ್ ಅಡಿಕ್ಷನ್ ಆಗಿದ್ದಾನೆ. ಮೊಬೈಲ್ ನಲ್ಲಿ ಬರೀ ಆಟ ಅಷ್ಟೇ ಅಲ್ಲ ಮಾಸ್ಟರ್ಸ್, ಎಲ್ಲವೂ ಶುರುವಾಗಿತ್ತು. ಎಲ್ಲ ಅಂದ್ರೆ ನಾನು ಡೀಟೇಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್. ಆ ವಯಸ್ಸಿನ ಮಕ್ಕಳು ಏನ್ ನೋಡ್ಬಾರ್ದು ಅದನ್ನು ಕೂಡ ನೋಡ್ಲಿಕ್ಕೆ ಶುರು ಮಾಡಿದ್ದ. ಅದು ನನ್ನ ಕಣ್ಣಿಗೆ ಯಾವಾಗ ಬಿತ್ತೋ ಆಗ ಅವನಿಗೆ ನಾನು ತುಂಬಾ ಶಾಕ್. ನಂಗೆ ಅದನ್ನ ಮತ್ತೆ ಮತ್ತೆ ನೆನ್ಸ್ಕೊಂಡ್ರೆ ಒಂಥರ ದುಃಖನೇ ಆಗತ್ತೆ. ಬಟ್ ದುಃಖ ಪಡಬಾರ್ದು, ದುಃಖ ಪಟ್ರೆ ಜ್ಞಾನಿಗಳಲ್ಲ ಅಂತಾರೆ ಸರ್. ಸೊ ಓಕೆ. ಎಸ್ ಮಾಸ್ಟರ್. ಹಾಗೆ ಅವನ್ನ ನಾನು ಯಾವತ್ ಗಮನಿಸಿದ್ನೋ ಅವತ್ತು ನಾನು ಗೈಡ್ ಮಾಡ್ಲಿಕ್ಕೆ ಶುರು ಮಾಡಿದೆ. ನೀನ್ ಮಾಡ್ತಾ ಇರೋದು ಪೂರ್ತಿ ರಾಂಗು, ಎಂತ ಟಾಪ್ ಸ್ಟೂಡೆಂಟ್ ನೀನು, ಇನ್ನೊಬ್ರಿಗೆ ನೀನು ಎಕ್ಸಾಂಪಲ್ ಆಗಿರ್ಬೇಕು. ಈ ರೀತಿ ಕೆಟ್ಟ ಅಭ್ಯಾಸಗಳನ್ನ ಯಾಕೆ ಕಲಿತಾ ಇದೀಯಾ, ನಮ್ಮನೇಲಿ ಯಾರು ಇಲ್ಲ ಈ ತರ, ಏನಾಗಿದೆ ನಿನಗೆ, ಹಾರ್ಮೋನ್ ಚೇಂಜಸ್ ಇರ್ಬೋದು ಅಥವಾ ಏನಾಗಿ ಮೊಬೈಲ್ ಕೊಟ್ಟಿದ್ದು ಯಾವತ್ತೂ ಕೊಡದೇ ಇರೋ ಒಂದು ಮಾಣಿಕ್ಯ ಸಿಕ್ತಂಗ ಆಗೋಗಿದೆ. ಅವನು ಎಂಜಾಯ್ ಮಾಡ್ತಿದ್ದಾನೆ ಅದ್ರಲ್ಲಿ. ನೆಕ್ಸ್ಟ್ ಸ್ಕೋರ್ಸ್ ಹೆಂಗೋ ಎಕ್ಸಾಮ್ ನಡೀಲಿಲ್ಲ, 10th ಸ್ಟ್ಯಾಂಡರ್ಡ್ ಆಗೋಯ್ತು ಮಾಸ್ಟರ್ಸ್. ಹಾಗೆ ರಿಸಲ್ಟ್ 9th ನೋಡಿ ರಿಸಲ್ಟ್ ಕೊಟ್ಬಿಟ್ಟು, ಗೊತ್ತಲ್ಲ ಕರೋನಾ ಟೈಮ್ ಅಲ್ಲಿ ಏನಾಯ್ತು ಅಂತ ಹೇಳಿ. ನೆಕ್ಸ್ಟ್ PUC-ಲಿ 9th ನೋಡಿ ಕೊಟ್ಟಿದ್ರಲ್ಲ, ಸೊ ಒಳ್ಳೆ ಸ್ಕೋರೇ ಬಂತು. PUC-ಲಿ ನಾನು ಸೈನ್ಸೇ ತಗೊಳ್ತೀನಿ ಅಂತ PCSB ಅಂತ ಇದೀನಿ, PC ಬಯಾಲಜಿ ಕ್ಲಾಸ್ PCSB ತಗೊಂಡ ಡಾಕ್ಟರ್ ಮಾಡ್ಬೇಕನ್ನೋ ಒಂದು, ನಮ್ಮ ಮನೆಯವ್ರು ಡಾಕ್ಟರ್ ಆಗಿರೋದ್ರಿಂದ ಮಗನ್ನು ಡಾಕ್ಟರ್ ಮಾಡಿಸ್ಬೇಕು ಅನ್ನೋ ಆಸೆ. ಸೊ ಕೊಡ್ಸಿದ್ರು, ಎಲ್ಲ ಕೊಡ್ಸಿದ್ರು. ಫಸ್ಟ್ PUC-ನಲ್ಲಿ ಓಕೆ, ಒಂದು 95 ಇಂದ ಆಲ್ಮೋಸ್ಟ್ 60 ಇಳಿದು ಬಿಟ್ಟಿದ್ದ ಮಾಸ್ಟರ್. 65 ಇಳಿದಿದ್ದ. ಇನ್ನೇನು ನಾನು ಈ ತರ ಎಲ್ಲ ಚಟ ಇರೋದ್ರಿಂದ ಆಗಿದೆ, ಸ್ಕೂಲ್ ಇಲ್ಲ, ಇನ್ಮೇಲೆ ಕಾಲೇಜ್ ಶುರುವಾಯ್ತು, ಸರಿ ಹೋಗ್ತಾನೆ ಅಂತ ಹೇಳಿ ಹಾಗೆ ಮ್ಯಾಮ್ಗೆಲ್ಲ ಹೇಳಿ, ಸ್ವಲ್ಪ ನೀನ್ ಸೆಕೆಂಡ್ PUC-ಗೆ ನೀನು ಸೈನ್ಸ್ ತಗೊಂಡಿದ್ಯಾ, ಸೊ ಡಾಕ್ಟರ್ ಮಾಡ್ಬೇಕು ಅಂದಿದ್ಯಾ, ಒಳ್ಳೆ ಸ್ಕೋರ್ ತೆಗೆದ್ರೆ ಮಾತ್ರ ಸೀಟ್ ಸಿಗೋದು, ಎಲ್ಲ ಗೈಡ್ ಮಾಡಿದ್ದಾಯ್ತು ಮಾಸ್ಟರ್. ಹಾಗ್ ಮಾಡಿದ್ರು ಸ್ವಲ್ಪ ತಿಂಗಳುಗಳ ಕಾಲ ಅದನ್ನ ಮೇಂಟೈನ್ ಮಾಡ್ದ. ಫಸ್ಟ್ PUC-ನೂ ಒಂದು 65-70% ಏನೋ ತಗೊಂಡು ಪಾಸ್ ಮಾಡ್ದ. ನೆಕ್ಸ್ಟ್ ಸೆಕೆಂಡ್ PUC-ಗೆ ಮತ್ತೆ ಶುರು ಆಯ್ತು ಮಾಸ್ಟರ್ಸ್. ಏನೋ ಒಂದು ಕಾಲೇಜ್ ಅಂದ್ರೆ ಹಂಗೆ ಅನ್ಸುತ್ತೆ, ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಆದಿ ತಪ್ಪೋದು ಗ್ಯಾರಂಟಿ. ಮತ್ತೆ ಬ್ಯಾಡ್ ಸರ್ಕಲ್ ಶುರುವಾಯ್ತು, ಫ್ರೆಂಡ್ಶಿಪ್ ಸರ್ಕಲ್ ಎಲ್ಲ ಬೇರೆ ಬೇರೆ ತರ ಶುರುವಾಯ್ತು. ಮತ್ತೆ ಒಂದು ಸ್ಟಡೀಸು ಕಮ್ಮಿ ಆಗ್ತಾ ಬಂತು. ಹಾಗೆ ಅವನು ಇನ್ನೂ ಒಂದ್ ವಿಷಯ ಹೇಳ್ತೀನಿ ಮಾಸ್ಟರ್ಸ್, ಆ ಕೊರೋನಾ ಟೈಮ್ ಅಲ್ಲಿ ಮನೇಲೆ ಇದ್ಕೊಂಡು ಅವನು ಎಷ್ಟು KG ಆಗಿದೆ ಅಂದ್ರೆ 99 KG, 99 ಕಿಲೋ ಆಗೋಗಿದ್ದ. ಎಲ್ಲೂ ವಾಕ್ ಇಲ್ಲ, ಏನಿಲ್ಲ, ಮನೇಲಿ ತರಾವರಿ ಅಡಿಗೆಗಳು ರುಚಿ ರುಚಿನೇ ಮಾಡ್ಬೇಕು. ಹೊರ್ಗಡೆ ಎಲ್ಲ ಏನ್ ತಿಂತಾ ಇದ್ರು ಅದು ಮನೇಲೆ ತಯಾರಾಗ್ಬೇಕಿತ್ತು ಅವಾಗ. ಸೊ ಎಲ್ಲ ಮಾಡ್ತಾ ಇದ್ವಿ, ತಿಂತಾ ಇದ್ರು, ಎಲ್ಲ ಇತ್ತು ಮಾಸ್ಟರ್ಸ್.
ಆದ್ರೆ ಒಂದು ವಾಕ್ ಆಗ್ಲಿ ಒಂದು ಏನೇ ಆಕ್ಟಿವಿಟಿ ಆಗ್ಲಿ ಅವ್ನ ಬಾಡಿ ಸಪೋರ್ಟೇ ಮಾಡ್ತಿರ್ಲಿಲ್ಲ, ಆ ಟೈಪ್ ಆಗಿದ್ದ ಅವನು. ಯಾವಾಗ್ಲೂ ಓದ್ತಾ ಇದೀನಿ ಓದ್ತಾ ಇದೀನಿ ಓದ್ತಾ ಇದೀನಿ, ಬಟ್ ಫುಲ್ ಕಾನ್ಸೆಪ್ಟೇ ಮರ್ತೋಗುವಷ್ಟು ಹಾಳಾಗಿತ್ತು ಮಾಸ್ಟರ್ಸ್ ಅವನ ಎಜುಕೇಶನ್. ನೆಕ್ಸ್ಟ್ PUC ಏನಾಯ್ತು, ಮಿಡ್ ಟರ್ಮ್ ಎಕ್ಸಾಮ್ ಬಂತು. ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಎಲ್ಲ ಲೆಕ್ಚರರು ಪ್ರಿನ್ಸಿಪಲ್ ಸಮೇತ ನಮ್ಮನ್ನ ಕರೆದ್ರು ಪೇರೆಂಟ್ಸ್ ಮೀಟಿಂಗ್ ಅಂತ. ಸೊ ಹೋದ್ವಿ October 24th ಮಾಸ್ಟರ್ಸ್ 2022. ಹೋದಾಗ ಅಲ್ಲಿ ಹೇಳಿದ್ರು, ನಿಮ್ ಮಗ ನೀವೇನು ಸೈನ್ಸ್ ಅಂತ ಕೊಡ್ಸಿದೀರಾ, ಡಾಕ್ಟರ್ ಅಂತ ಕೊಡ್ಸಿದೀರಾ, ನೀಟು JEE ಅಂತ ಎಲ್ಲ ಕೊಡ್ಸಿದೀರಾ, ಎಲ್ಲ ಮರ್ತ್ಕೊಳ್ಳಿ. PUC ಪಾಸ್ ಆಗ್ತಾನ ಇಲ್ವಾ ನೋಡ್ಕೊಳ್ಳಿ. 39% ಬಂದಿದೆ ಅವ್ನ ಸ್ಕೋರು. PUC ಪಾಸ್ ಆಗೋದಿಲ್ಲ. ಎಂತ ಶಾಕಿಂಗ್ ನ್ಯೂಸ್ ಅಂದ್ರೆ ಮಾಸ್ಟರ್ಸ್, ಯಾವಾಗ್ಲೂ ಟಾಪರು, ಮೀಟಿಂಗ್ ಗೆ ಫಸ್ಟ್ ಅಟೆಂಡ್ ಮಾಡ್ತಿದ್ದು ನಾನು. ಎಲ್ಲಾ ಪೇರೆಂಟ್ಸ್ ನನ್ ಫೋನ್ ಕಾಲ್ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಳ್ತಾ ಇದ್ರು. ಯಾವಾಗ್ಲೂ ನೋಟಿಸ್ ಬೋರ್ಡ್ ಮೇಲೆ ಅವನ ಹೆಸರು ಫೋಟೋ ಇರ್ತಾ ಇತ್ತು. ಎಷ್ಟು ಅವಮಾನ ಆಗ್ತಾ ಇದೆ ಅಂದ್ರೆ, ಕೆಲವು ಟೀಚರ್ಸ್ ಹೇಳ್ತಾರೆ, ಇಂಥ ಮಕ್ಳನ್ನ ಓದ್ಸೋ ಬದಲು ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಕಾಸು ಕೊಟ್ಟಿ ಓದ್ಸಿ, ದುಡ್ಡಿಲ್ದೇ ಇರೋರ್ಗೆ ದುಡ್ಡು ಕೊಟ್ಟಿ ಓದ್ಸಿ. ಅವನು ತುಂಬಾ ಸೈಲೆಂಟ್ ಮಾಸ್ಟರ್ಸ್. ಅವನು ಹಸು ತರ ಮನ್ಸಿದೆ ಅವನೊಳಗೆ, ತುಂಬಾ ಸೈಲೆಂಟು, ಅಮ್ಮ ಮಾತೆಲ್ಲ ಕೇಳ್ತಾನೆ. ಆ ಒಂದು ಬ್ಯಾಡ್ ಟೈಮ್ ಅನ್ನೋದು ಅವನಿಗೆ ಬಂದಿದೆ, ಆದಿ ತಪ್ಪಿದಾನೆ. ಅದರಿಂದ ಹೊರಗ್ ಬರಕ್ ಅವನ್ಗೆ ಆಗ್ತಾ ಇಲ್ಲ. ಅಡಿಕ್ಷನ್ ಮೊಬೈಲ್ದು, ಕಾನ್ಸೆಪ್ಟ್ ಎಲ್ಲ ಮರ್ತ್ ಬಿಟ್ಟಿದ್ದಾನೆ. ಓದ್ಬೇಕು ಅಂದ್ರೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ, ಆ ಸಿಚುವೇಶನ್. ಸೊ ಸರ್ ಎಲ್ಲ ಹಂಗ ಹೇಳ್ತಿದಾರೆ, ಏನಕ್ಕೆ ಓದಿಸ್ತೀರಾ, ಬಿಟ್ಬಿಡಿ, PUC ಮರ್ತ್ಕೊಂಡ್ಬಿಡಿ, ಪಾಸ್ ಆಗಲ್ಲ ಅವನು ಅಂತ. ನಾನ್ ಒಂದ್ ಕಡೆ ಹೇಳ್ತಾ ಇದ್ದೀನಿ, ಅವ್ರ ಪಪ್ಪ ಒಂದ್ ಕಡೆ ಹೇಳ್ತಿದಾರೆ. ಒಂಥರ ಮಾನ ಹೋಗ್ತಾ ಇದೆ, ಏನು ಮಾಡಕ್ ಆಗ್ದಿರಂತ ಸ್ಥಿತಿ. ಅವಾಗ ನಾನು ಟೀಚರ್ನ ಕೇಳ್ಕೊಂತಾ ಇದೀನಿ, ಅವ್ನ ಮನ್ಸಲ್ಲಿ ಏನಿದೆ ಕೇಳಿ, ಅವ್ನಿಗೆ ಏನ್ ಆಸೆ ಇದೆ ಕೇಳಿ, ನಾನು ಅದನ್ನೇ ಮಾಡಿಸ್ತೀನಿ. ಅವ್ನು ಡಾಕ್ಟರ್ ಆಗಿಲ್ಲ ಅಂದ್ರೆ ಬೇಡ, ಅವ್ನಿಗೆ ಏನ್ ಬೇಕು ಅದನ್ನ ಕೇಳಿ. ನನ್ನ ಹತ್ರ ಏನು ಹಂಚ್ಕೊಳ್ತಾ ಇಲ್ಲ ಅವನು. ಅವ್ನ ಒಳಗಡೆ ಏನೋ ನಡೀತಾ ಇದೆ, ನನಗ್ ಗೊತ್ತಾಗ್ತಾ ಇಲ್ಲ. ಯಾವಾಗ್ಲೂ ಸೈಲೆಂಟ್ ಆಗಿ ಇರ್ತಾನೆ. ಅವ್ನ್ ಏನ್ ಬೇಕು ಅಂತ ಕೇಳಿ ಅಂತ ರಿಕ್ವೆಸ್ಟ್ ಎಲ್ಲ ಮಾಡ್ದೆ. ಟೀಚರ್ಸ್ ಹತ್ರ ಎಲ್ಲ ಮಾತಾಡ್ದೆ. ಟೀಚರ್ಸ್ ಎಲ್ಲ ಕೇಳಿದ್ರೆ, ಅವ್ನಿಗೆ ಓದ್ಬೇಕು ಅನ್ಸಿದ್ರು ನನ್ಗೆ ಓದಕ್ ಆಗ್ತಾ ಇಲ್ಲ ಅಮ್ಮ ಅಂತ ಹೇಳ್ತಿದ್ದಾನೆ. ಮೇಡಮ್ಗೆ ಹೇಳ್ತಿದಾನಂತೆ, ನಾನು ಓದ್ಬೇಕು ಅಂತ ಅನ್ಸಿದ್ರು ನನ್ಗೆ ಓದಕ್ ಆಗ್ತಾ ಇಲ್ಲ. ಯಾಕಂದ್ರೆ ಕಾನ್ಸೆಪ್ಟ್ ಎಲ್ಲ ಮರ್ತೋಗಿದೆ. ಬೇಸಿಕ್ ಕಾನ್ಸೆಪ್ಟೇ ಮರ್ತೋಗ್ಬಿಟ್ರೆ ಮಕ್ಳು ಮುಂದಕ್ಕೆ ಹೆಂಗ್ ಹೋಗ್ತಾರೆ ಮಾಸ್ಟರ್ಸ್. ಅಷ್ಟೇ ಅಲ್ದಿರ, ನಾವು ಅವ್ನ ಮಕ್ಳಿಗೆ ಅವಾಗಿನ್ನ ನಾವು ಧ್ಯಾನಕ್ ಬಂದಿಲ್ಲ ನೋಡಿ. ಆ ಸಂದರ್ಭದಲ್ಲಿ ಫ್ಯಾಮಿಲಿಲಿ ಒಂಚೂರು ತಪ್ಪು ಮಾಡಿದ್ರೆ ನಮ್ಮ ಮಕ್ಳಿಗೆ ಹೆಂಗ್ ಬೈತೀವಿ ಅಂತ ಗೊತ್ತು ನಿಮ್ಗೆಲ್ಲ. ನಿಮ್ಗೂ ಅನುಭವ ಆಗಿರುತ್ತೆ. ಬೇರೆಯವ್ರನ್ನ ಕಂಪೇರ್ ಮಾಡಿ ಬೈತಾ ಇರ್ತೀವಿ. ಏನಾಗಿದೆ, ಇಷ್ಟ ಚೆನ್ನಾಗ್ ಓದ್ತಾ ಇದ್ದವನು ಏನ್ ಕಷ್ಟ ಬಂದಿದೆ, ನಾವೇನ್ ಕಮ್ಮಿ ಮಾಡಿದೀವಿ, ಎಲ್ಲ ಸೌಕರ್ಯ ಇದೆ ನಿಂಗೆ, ಕೊಬ್ಬು ಜಾಸ್ತಿ, ಅಹಂಕಾರ ಜಾಸ್ತಿ, ಏನ್ ಬರುತ್ತೆ ಬಾಯಿಗೆ ಎಲ್ಲ ಅಂದಿದೀವಿ ಮಾಸ್ಟರ್. ಅವನ್ಗ ಅದೆಲ್ಲ ಸ್ಟೋರ್ ಆಗಿದೆ. ಆಮೇಲೆ ನಿನ್ ಕೈಲಿ ಆಗಲ್ಲ, ಯು ಫಿಟ್ ಫಾರ್ ನಥಿಂಗ್, ಏನು ಮಾಡಕ್ ಆಗಲ್ಲ ನಿನ್ಗೆ, ಈ ತರ ನೆಗೆಟಿವ್ ವರ್ಡ್ಸ್ಗಳು. ಅವಾಗ ನೆಗೆಟಿವ್ ಪಾಸಿಟಿವ್ ಗೊತ್ತಾಗ್ತಿರ್ಲಿಲ್ಲ. ಏನ್ ಬೇಕು ನಮ್ಮ ಭಯಕ್ಕೆ ಕೋಪಕ್ಕೆ ಇಷ್ಟೆಲ್ಲ ಮಾಡಿದ್ರು ಇವ್ರು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ಕೊಂಡು ಓದ್ತಿದಾನಲ್ಲ ಅನ್ನೋ ಇದಕ್ಕೆ ಬೈದಿರೋದು ಉಂಟು. ಅವರ ಹೊಡೆದಿರೋದು ಉಂಟು ಮಾಸ್ಟರ್ಸ್. ಯಾವಾಗ ಒಂದು ಕಾಲೇಜ್ ಗೈಡ್ ಮಾಡಿದೆ, ಪಾರ್ಕ್ ಅಲ್ಲಿ ಒಬ್ಳೆ ಕುತ್ಕೊಂಡು ಅಳ್ತಾ ಇದ್ದೆ. ಎಷ್ಟು ಹತ್ತಿದಿನ ನಂಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿತ್ತು ಜೀವನ, ಎಷ್ಟು ಎಲ್ಲ ಸೌಕರ್ಯಗಳು ಇದೆ, ಎಲ್ಲ ಇದೆ. ಅವ್ನ್ ಏನ್ ಕೆಲಸ ಮಾಡ್ತಾನೆ, ಏನ್ ಅವ್ನ ಕಾಲ್ ಮೇಲೆ ಅವ್ನು ನಿಂತ್ಕೊಳಕ್ ಆಗಿಲ್ಲ ಅಂದ್ರೆ ನಾವ್ ಎಲ್ಲಿ ತನಕ ಅವನ್ನ ನೋಡ್ಕೊಳಕ್ ಆಗೋದು. ದುಡ್ಡೇ ಎಲ್ಲ ಆಗೋದಿಲ್ಲ. ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಝೀರೋ ಲೈಫ್ ಅಲ್ಲಿ. ಅವ್ನ್ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ಮರ್ತೋಗಿದ್ದಾನೆ. ಈಗ ನಾನ್ ಏನ್ ಮಾಡ್ಲಿ ಅಂತ ಒಬ್ಳೆ ಕುತ್ಕೊಂಡ್ ಅಳ್ತಾ ಇದೀನಿ. ನನ್ಗೆ ನನ್ ಫ್ರೆಂಡ್ ಫೋನ್ ಮಾಡ್ಬೇಕು ಅನ್ನಿಸ್ತು ಅವತ್ತು. ತಕ್ಷಣ ತಗೊಂಡೆ ಕಾಲು. ತಗೊಂಡು ಯಾವಾಗ್ಲೂ 6 ತಿಂಗಳಿಗೂ ವರ್ಷಕ್ಕೂ ಒಂದ್ಸಲ ಕಾಲ್ ಮಾಡ್ತಿದ್ದ ಆಕೆ ನನ್ ಫ್ರೆಂಡ್. ಅಂದ್ರೆ ತುಂಬಾ ನಾನು ಫ್ರೆಂಡ್ ಸರ್ಕಲ್ ಯಾರು ಇಲ್ಲ. ಸೊ ಅವತ್ತು ನೆನ್ಸ್ಕೊಂಡ್ ಮಾಡ್ದಾಗ ಆಕೆ ಹತ್ರ ಎಲ್ಲಾ ಹೇಳ್ಕೊಂಡೆ ಹತ್ಕೊಂಡು, ನನ್ ಮಗ ಈ ತರ ಇದ್ದ, ಈ ತರ ಆಗಿದ್ದಾನೆ, ತುಂಬಾ ಒಳ್ಳೆ ಮಗು, ಎಲ್ಲಾ ಹೇಳಿದ್ ಮಾತೆಲ್ಲ ಕೇಳುತ್ತೆ. ಬಟ್ ಈ ಒಂದು ವಯಸ್ಸಿನಲ್ಲಿ ಅದ್ ಏನ್ ನಡೀತಾ ಇದೆ ಅವ್ನ ತಲೆ ಒಳಗೆ ಗೊತ್ತಿಲ್ಲ ನಂಗೆ. ಬಟ್ ಸ್ಕೋರ್ ಎಲ್ಲ ಲೆಸ್ಸು, ಪಾಸ್ ಆಗೋದು ಗ್ಯಾರಂಟಿ ಇಲ್ಲ, ಆತರ ಹೇಳಿದ್ದಾರೆ ಅಂತ. ಆಕೆ ಒಂದೇ ಹೇಳಿದ್ದ ಅವತ್ತು, ಧ್ಯಾನ ಮಾಡ್ಸು. ನಾನು 2 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ನನಗೂ ಕೂಡ BP ಎಲ್ಲ ಇತ್ತು, ತುಂಬಾ ಮಾತ್ರೆಗಳನ್ನ ಕೊಟ್ಟಿದ್ರು. ನಾನು ಮಾತ್ರೆ ಇಲ್ಲದೆ ನನ್ನ ಕಾಯಿಲೆ ಹೋಗಿಸ್ಕೊಳ್ಬೇಕು ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ನಲ್ಲೆಲ್ಲ
ಅಲ್ಲಿ ಒಂದು ರಾಮನಗರ ಪಿರಮಿಡ್ ಮಾಸ್ಟರ್ದು ಕೃಷ್ಣಪ್ಪ ಸರ್ದು ಒಂದು ವಿಡಿಯೋ ಸಿಕ್ಕಿ ಅಲ್ಲಿ ಒಬ್ರು ಯಾರು ಅನುಭವ ಹಂಚ್ಕೊಂಡಿದ್ದನ್ನ ನೋಡಿ ನಾನು ಫಾಲೋ ಮಾಡಿರೋದು. ನಾನ್ ಅಳವಡಿಸ್ಕೊಂಡ್ಮೇಲೆ ನಾನು ಇದುವರೆಗೂ ಮಾತ್ರೆ ತಗೊಂಡಿದ್ದೇ ಇಲ್ಲ 2 ವರ್ಷದಿಂದ. ಬಿಪಿನೂ ಇಲ್ಲ, ಏನು ಇಲ್ಲ, ನಾನು ಆರಾಮಾಗಿದ್ದೀನಿ. ಟೀಚರ್ ಕೆಲಸ ಮಾಡ್ತಿದ್ಲು ಆಕೆ. ಆಕೆ ಮಗನೂ ಕೂಡ ತುಂಬಾ 69% ಆತರ ಇದ್ದ. ಅವನು ಧ್ಯಾನ ಮಾಡಕ್ ಶುರು ಮಾಡಿ ಒಳ್ಳೊಳ್ಳೆ ಅನುಭವ ಪಡ್ಕೊಂಡು 97% ಬಂದ ಅಂತ ಹೇಳಿದ್ವಿ. ನನ್ಗೆ ಅಷ್ಟು ಸಾಕಾಯ್ತು. ಅಬ್ಬಾ, ಇದ್ರಲ್ಲಿ ಆರೋಗ್ಯನೂ ಚೆನ್ನಾಗಾಯ್ತು ಮತ್ತೆ ಎಜುಕೇಶನ್ ಚೆನ್ನಾಗ್ ಆಗ್ತಾ ಇದೆ. ನಾನು ಏನೋ ಸಿಕ್ಕಂಗಾಯ್ತು ನನ್ಗೆ. ಅವತ್ತು ಡಾಕ್ಟರ್ ಮಾಡ್ಬೇಕು ಅನ್ಕೊಂಡಿದ್ಯಾ, ನೀವ್ ಆಗ್ಬೇಕು ಅಂತ ಹೇಳಿದ್ರೆ ಕೇಳಿಸ್ತಾ ಇದ್ಯಾ? ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮ್ಯಾಮ್. ಒಂದೊಂದ್ಸರಿ ಬ್ರೇಕ್ ಹಾ 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 ಓಕೆ. ನೀನು ಏನ್ ಅನ್ಕೊಂಡಿದ್ಯಾ ಆಗ್ಬೇಕು ಅಂತ ಹೇಳಿದ್ರೆ ನೀನ್ ಈಗ ನಾನು ಹೇಳಿದಂಗೆ ಮಾಡ್ಬೇಕು. ಕೆಟ್ಟ ಚಟ ಎಲ್ಲ ನಾನು ಅವ್ನಿಗೆ ತಿಳಿಸಿ ಹೇಳಿದ್ದೆ ಮಾಸ್ಟರ್ಸ್. ಮಾತ್ ಕೇಳೋ ಮಗು ಆಗಿರೋದ್ರಿಂದನೋ ಅಥವಾ ಏನೋ ಗೊತ್ತಿಲ್ಲ, ಸೈಲೆಂಟ್ ಆಗಿರೋದ್ರಿಂದನೋ ಅವನು ಕೇಳಿಸ್ಕೊಳ್ತಿದ್ದ, ಬಟ್ ಒಳಗ್ ತಗೊಳ್ತಿದ್ನೋ ಇಲ್ವೋ ಅದು ಗೊತ್ತಿಲ್ಲ. ಆಯ್ತಮ್ಮ ನಾನ್ ಮಾಡ್ತೀನಿ, ಧ್ಯಾನ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಂತೆ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಹೋಗುತ್ತಂತೆ, ಕೋರ್ಸ್ ಎಲ್ಲ ಚೆನ್ನಾಗ್ ಬರುತ್ತಂತೆ, ಇವತ್ತಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ 10 ಮಿನಿಟ್ಸ್ ಶುರು ಮಾಡಿದ್ವಿ ಮಾಸ್ಟರ್. 10 ಮಿನಿಟ್ಸ್ ಶುರು ಮಾಡಿದಕ್ಕೆ ಅಷ್ಟ್ರೊಳಗೆ ಅವನ್ಗೆ ನಾನು ಹೇಳ್ದೆ 99 kg ಆಗಿದ್ದ ಅಂತ. ಯಾವುದೇ ಒಂದ್ ಸಣ್ಣ ಕೆಲಸ ಹೇಳಿದ್ರು ಅವ್ನ ಬಾಡಿ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಒಂದು ವಾಕ್ ಮಾಡ್ತಿರ್ಲಿಲ್ಲ. BP ಕಾಣಿಸ್ಲಿಕ್ಕೆ ಶುರು ಆಗಿತ್ತು, ಥೈರಾಯ್ಡ್ ಕಾಣಿಸ್ಲಿಕ್ಕೆ ಶುರು ಆಗಿತ್ತು. 14 ಇಯರ್ಸ್ ಪಪ್ಪ ಡಾಕ್ಟ್ರು ಬೇರೆಯವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಮಗನಿಗೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ. ಯಾವ ತರ ಆಗ್ಬೇಕು ನೋಡಿ ಮಾಸ್ಟರ್ಸ್. ಅವ್ರು ಅಳ್ತಿದ್ದಾರೆ. ಮಗನ್ನೆಲ್ಲ ಹೆಲ್ತ್ ಚೆಕ್ಅಪ್ ಮಾಡಿ ಈಗ್ಲೇ ಮಾತ್ರೆ ಹಾಕ್ಬೇಕು ಅಂದ್ರೆ ನನ್ ತಡ್ಕೊಳಕ್ ಆಗ್ತಾ ಇಲ್ಲ. ಏನ್ ಆಗ್ತಾ ಇದೆ ನಮ್ಮ ಮನೇಲಿ? ನೀನೇನ್ ಸರಿಯಾಗಿ ನೋಡ್ಕೊಳ್ಬಾಗ್ಲದು, ನೀನ್ ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ, ನೀನ್ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಓದಿಸ್ತಾ ಎಷ್ಟೇ ಗಮನ ಕೊಟ್ರು ಅಂತ ಟಾಪರ್ ಮಗು ಅದು ತಪ್ತಾನೆ ಅಂತ ಯಾರಿಗ್ ಗೊತ್ತಿರುತ್ತೆ ಮಾಸ್ಟರ್ಸ್. 95 ಇಂದ ಸಡನ್ ಆಗಿ ಕೊರೋನಾ ಅಂತ ಹೇಳಿ ನಾವೇನೋ ಬಿಟ್ರೆ ಅವ್ನ್ ಈ ತರ ಟರ್ನ್ ಆಗ್ಬಿಟ್ಟಿದ್ದಾನೆ. ಆಯ್ತು, ನೆಕ್ಸ್ಟ್ ಆ 10 ಮಿನಿಟ್ಸ್ ಧ್ಯಾನ ಶುರು ಆಯ್ತು. 1 ತಿಂಗಳಲ್ಲಿ ಅವನಲ್ಲಿ ನಾನು ಬದಲಾವಣೆಗಳನ್ನ ನೋಡಿದೆ. ಯಾವಾಗ್ಲೂ ಎದ್ರೆ ಸಾಕು 20 ರಿಂದ 30 ಅಕ್ಷಿ ಹೊಡೆಯವ. ಅಕ್ಷಿ 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 ಅಲರ್ಜಿ ಅನ್ನೋದು ಇತ್ತು ಅವನಿಗೆ. ಸೊ ಅದು 1 ತಿಂಗಳಲ್ಲಿ ಕಾಣಿಸ್ಲಿಲ್ಲ, 1 ದಿನನೂ ಕಾಣಿಸ್ಲಿಲ್ಲ. ನಾನು ಕೇಳ್ದೆ ಅವನ್ನ, ಒಂದಿನಾನು ಒಂದು ಕರ್ಟನ್ ಎಳಿಲಿ, ಒಂದು ಟವಲ್ ಒದ್ರಾಕ್ಲಿ, ಒಂದು ಬೆಡ್ಶೀಟ್ ಮಡಚ್ಲಿ, ಏನೇ ಮಾಡಿದ್ರು, ಕಸ ಗುಡಿಸ್ತಾ ಇದ್ರು, ಏನೇ ಮಾಡಿದ್ರು ಅಷ್ಟು ಸೀನಿ 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 ಮುಖ ಎಲ್ಲ ರೆಡ್ ಆಗ್ಬಿಡ್ತಾ ಇತ್ತು. ಅದು ಆ ಧ್ಯಾನ ಸೇರ್ಕೊಂಡಾಗಿ 1 ತಿಂಗಳ ತನಕ ಒಂದಿನನೂ ಆಗಿಲ್ಲ ಮಾಸ್ಟರ್ಸ್. ಅಕ್ಷಿನೇ ಇಲ್ಲ. ಅವಾಗ ನನಗೆ ನಂಬಿಕೆ ಬರ್ಲಿಲ್ಲ. ಧ್ಯಾನದಲ್ಲಿ ಒಂದು ಶಕ್ತಿ ಇದೆ, ನನ್ ಮಗ ಬದ್ಲಾಗ್ತಾನೆ, ನನ್ ಮಗ ವಾಪಸ್ ನನ್ ಕೈ ಸಿಗ್ತಾನೆ, ಏನೋ ಒಂದ್ ನಂಬಿಕೆ ಮಾಸ್ಟರ್ಸ್, ದೊಡ್ಡ ನಂಬಿಕೆ. ನನ್ನಲ್ಲಿ ಏನಾಗ್ತಾ ಇದೆ ನನ್ ಗಮನಿಸ್ತಾ ಇಲ್ಲ. ನನಗ್ ನನ್ ಮಗ ವಾಪಸ್ ಸಿಕ್ಬಿಡ್ಬೇಕು, ಅವನು ಬೇಕು, ನನ್ ಮೊದ್ಲಿನ ಮಗ ನನಗ್ ಬೇಕು, ಇದೇ ಇತ್ತು ತಲೆ ಒಳಗೆ. ಧ್ಯಾನದಲ್ಲಿ ಬರೀ ಅವನ್ ಬಗ್ಗೆನೆ ನನಗೆ, ನನ್ ಮಗನ್ ಧ್ಯಾನ ಚೆನ್ನಾಗ್ ಆಗ್ಬೇಕು, ಅವ್ನ್ ಚೆನ್ನಾಗ್ ಓದ್ಬೇಕು, ಒಳ್ಳೆ ರಿಸಲ್ಟ್ ತಗೊಳ್ಬೇಕು, ಆರೋಗ್ಯ ಚೆನ್ನಾಗ್ ಆಗ್ಬೇಕು, ಬರೀ ಇದೇ ಇತ್ತು. ನೆಕ್ಸ್ಟ್ ಏನಾಯ್ತು ಅವನ್ಗೆ, ಆ ಸ್ಕೂಲಲ್ಲಿ ನೆಕ್ಸ್ಟ್ ವಾಕ್ ಮಾಡ್ಲಿಕ್ಕೆ ಶುರು ಮಾಡ್ದ. ಬೆಳಿಗ್ಗೆ 5 ಗಂಟೆಗೆ ಎದ್ದು ವಾಕ್ 10 kg ಇಳಿಸ್ಕೊಂಡ ಮಾಸ್ಟರ್ 3 months ಅಲ್ಲಿ. 3 ತಿಂಗಳಲ್ಲಿ 10 kg ಇಳಿಸ್ಕೊಂಡ. 10 ನಿಮಿಷ ಧ್ಯಾನ 2 ತಿಂಗಳ ತನಕ. ಯಾವಾಗ ಆರೋಗ್ಯ ಸರಿ ಹೋಯ್ತು ಅವಾಗ 20 ಮಿನಿಟ್ಸ್ ಶುರು ಮಾಡ್ದೆ. 20 ನಿಮಿಷ ಮಾಡ್ಬಿಡು ಪುಟ ಸಾಕು, ಇನ್ನ ಚೆನ್ನಾಗ್ ಆಗೋಗ್ತೀಯ ಅಂದಾಗ 20 ನಿಮಿಷ ಶುರು ಆದಾಗ ವಾಕ್ ಶುರು ಆಯ್ತು ಅವನಲ್ಲಿ. ವಾಕ್ ಮಾಡ್ತಾ ಮಾಡ್ತಾ 10 kg ಡೌನ್ ಆಯ್ತು. ಆಮೇಲೆ ಯಾವ್ದು BP ಇಲ್ಲ, ಥೈರಾಯ್ಡ್ ಇಲ್ಲ, ಏನ್ ಚೆಕಪ್ ಮಾಡಿಸಿದ್ರು ನಾರ್ಮಲ್. ಎಷ್ಟು ಖುಷಿ ಶುರುವಾಯ್ತು ಮನೆ ಒಳಗೆ ಅಂದ್ರೆ ಅಷ್ಟು ಬೇಗ ಧ್ಯಾನದಿಂದ. ನೆಕ್ಸ್ಟ್ ಅವ್ರ ಪಪ್ಪಂಗೆ ಡೌಟ್, ಥೈರಾಯ್ಡ್ ಚೆಕಪ್ ಮಾಡಿಸ್ಲೇಬೇಕು, ಇದೆ ಅವನೊಳಗೆ, ಅವ್ನ್ ದಪ್ಪ ಇದ್ದಾನೆ, 10 kg ಹಿಡ್ದಿದ್ದಾನೆ, ಸ್ವಲ್ಪ ಇರಿ ಟೈಮ್ ಕೊಡಿ ಅವನ್ಗೆ. ಇಲ್ಲ, ಚೆಕಪ್ ಮಾಡ್ಸೋಣ, ಎಲ್ಲ ನಾರ್ಮಲ್ ಮಾಸ್ಟರ್. BP ಅನ್ನೋದಕ್ಕೆ ಟ್ಯಾಬ್ಲೆಟ್ ಹಾಕ್ಬೇಕು ಅಂತ ಇದ್ರು, ನೋ ಟ್ಯಾಬ್ಲೆಟ್ಸ್, ವಿತೌಟ್ ಟ್ಯಾಬ್ಲೆಟ್ಸ್ ಅವ್ನ್ ಧ್ಯಾನದಿಂದಾನೇ ಸರಿ ಮಾಡ್ಕೊಂಡ. ಆಮೇಲೆ ಒಂದಿನ ಒಂದು PUC ಎಕ್ಸಾಮ್ ಅಲ್ಲೂ ಒಳ್ಳೆ ಸ್ಕೋರ್ ತಗೊಂಡ್ ಪಾಸ್ ಆದ. ಅದಾದ್ಮೇಲೆ ಒಂದ್ ಕನ್ಸು ಬರುತ್ತೆ, ಯಾವ ಟೀಚರ್ಸ್ ಅವನ್ಗೆ ನೀಟ್ ಬಿಡಿಸ್ಬಿಡಿ, JEE ಬಿಡಿಸ್ಬಿಡಿ, PUC ಪಾಸ್ ಆಗುತ್ತೋ ಅಂತ ಹೇಳಿದ್ರು, ನನಗೆ ಒಳಗಡೆ ಕೊರಿತಾ ಇತ್ತು. ಹಿಂಗೆ ಹೇಳ್ಬಿಟ್ರಲ್ಲ, ನನ್ ಮಗನ್ ಭವಿಷ್ಯನ ಈ ತರ ಹೇಳ್ಬಿಟ್ರಲ್ಲ ಅಂತ. ಬಟ್ ಅವನಿಗೊಂದು ಕನ್ಸು ಬರುತ್ತೆ, ಮಲ್ಕೊಂಡಿರ್ತಾನೆ, ಹಿಮಾಲಯ ಪರ್ವತ ಅವನ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಹತ್ತುತ್ತಾನೆ ಮಾಸ್ಟರ್.
ಹಿಮಾಲಯ ಪರ್ವತ ಪೂರ್ತಿ ಹತ್ತಾದ್ಮೇಲೆ ಅವನಿಗೆ ಪಕ್ಕದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಆ ಬೆಟ್ಟಕ್ಕೆ ಯಾರು ಹೋಗಲ್ಲ. ಅಮ್ಮ ಅವ್ನ್ ನನಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ, ಹಿಮಾಲಯ ಪರ್ವತ ಅಂತೂ ಹತ್ಬಿಟ್ವಿ ಅಮ್ಮ, ನನ್ ಫ್ರೆಂಡ್ಸ್ ಎಲ್ಲ ಜೊತೆಲಿ ಎಷ್ಟೊಂದ್ ಜನ ಹತ್ತಿದ್ರು, ಪಕ್ಕದಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟಕ್ಕೆ ಯಾರು ಹೋಗ್ತಾ ಇಲ್ಲ. ಕೇಳಿದ್ರೆ ಅಲ್ಲಿ ಎಲ್ಲಾ ಹೇಳ್ತಿದಾರೆ, ಅಲ್ಲಿ ಬರೀ ಸಾಧಕರು ಮಾತ್ರ ಹೋಗಕ್ ಸಾಧ್ಯ, ನಮ್ಮಂತವ್ರು ಸಾಧ್ಯನೇ ಇಲ್ಲ, ಅಲ್ಲಿ ಯಾರ ಕೈಲೂ ಹತ್ತಕ್ಕಾಗಲ್ಲ, ನೀವ್ ಹೋಗಕ್ ಕೂಡ್ದು, ಬೇಡ ಅದೆಲ್ಲ ಸರಿ ಇಲ್ಲ, ತಡಿತಾ ಇದಾರೆ ಅಂತ. ಆದ್ರೆ ಇವನು ಇಲ್ಲ ಇಲ್ಲ ನಾನು ಹೋಗ್ಲೇಬೇಕು, ನಾನು ಹತ್ತೆ ಎತ್ತೀನಿ ಅಂತ ಹೇಳಿ ಅವತ್ತು ಪಕ್ಕದ ಬೆಟ್ಟ ಹತ್ತಿ ಹೋಗಿ ನೋಡಿದ್ರೆ ಅಲ್ಲಿ ಪತ್ರಿಜಿ ಗುರುಗಳು, ಬುದ್ಧ, ಏಸು ಕ್ರಿಸ್ತ ಧ್ಯಾನ ಸ್ಥಿತಿ ಕೂತಿದ್ರಂತೆ ಮಾಸ್ಟರ್ಸ್. ಈ ಒಂದು ಅದ್ಭುತ ಘಟನೆ ನಾನ್ ನೋಡ್ದೆ ಅಮ್ಮ, ಭಯ ಬಂದು ನಾನು ಎಚ್ಚರ ಆಗೋಯ್ತು, ಎದ್ದೆ ಅಂತ ಹೇಳಿ ನನ್ನ ಹತ್ರ ಶೇರ್ ಮಾಡ್ದೆ ಮಾಸ್ಟರ್. ಅವತ್ತು ನನಗೆ ತಿಳ್ಕೊಂಡಿದ್ದು, ನಾನ್ ಇವನ್ನ ಧ್ಯಾನಕ್ಕೆ ಕರ್ಕೊಂಡ್ ಬಂದಿಲ್ಲ, ಇವನು ನನ್ನಲ್ಲಿ ಏನೋ ಬದಲಾವಣೆ ಮಾಡಕ್ಕೆ ನನ್ನ ಕರ್ಕೊಂಡ್ ಬಂದಿರೋ ಒಂದು ಗುರು ಅಂತ ಅನಿಸ್ಬಿಟ್ಟು. ಅಷ್ಟು ಮಹಾತ್ಮರು. ನಾನು ಅವನ ಜೊತೆಗೆ ಧ್ಯಾನ ಮಾಡ್ತಾ ಇದ್ದೀನಿ, ಬಟ್ ನನ್ಗೇನ್ ನನ್ ಕಡೆ ಗಮನ ಇಲ್ಲ. ನಂಗೆ ನಾನು ಹೇಳ್ದೆ ಅವಾಗ್ಲೆ, ಬರೀ ನನ್ ಮಗನ್ ಕಡೆ ಗಮನ ಇತ್ತು, ಸೊ ಅವನ್ನ ಗಮನಿಸ್ತಿದ್ದೆ, ನನ್ನಲ್ಲಿ ಏನು ನನ್ಗೆ ಅನ್ಸ್ತಾ ಇರ್ಲಿಲ್ಲ, ಬಟ್ ಧ್ಯಾನ ಮಾಡ್ತಾ ಇದ್ದೆ. ಬಟ್ ಅವನ ಆ ಮಾತನ್ನ ಯಾವಾಗ ಹೇಳಿದ್ನೋ ಅವಾಗ ನನ್ಗನ್ಸಿದ್ದು, ನನ್ ಗುರು ಇವನು, ನನ್ನಲ್ಲೇನೋ ತಪ್ಪಿದೆ, ನನ್ನನ್ನ ಧ್ಯಾನಕ್ಕೆ ಕರ್ಕೊಂಡ್ ಬರ್ಲಿಕ್ಕೆ ಬಂದಿರೋನು ಅಂತ ಅನ್ಸ್ಬಿಟ್ಟು. ಆವಾಗ ಆಮೇಲೆ ನನ್ಗೆ ಇನ್ನೊಂದ್ ಲಿಂಕ್ ಕೊಡ್ತು, ಮಗ್ನೆ ಈ ಕನ್ಸು ನಂಗೆ ಅವಾಗೆಲ್ಲ ಗೊತ್ತಿಲ್ಲ, ಈ ಧ್ಯಾನದ ಬಗ್ಗೆ ಅಷ್ಟೊಂದ್ ಮಾಹಿತಿ ಗೊತ್ತಿಲ್ಲ. ಈ ಇಷ್ಟೆಲ್ಲ ನೋಡ್ದೆ ಆದ್ಮೇಲೆ ಮಹಾನ್ ವ್ಯಕ್ತಿಗಳನ್ನ ನೋಡಿದ್ಯಾ, ನೀನ್ ಏನೋ ಒಬ್ಬ ಇದ್ಯಾ, ನೀನ್ ಚೆನ್ನಾಗ್ ಆಗ್ತೀಯ ಲೈಫ್ ಅಲ್ಲಿ ಅನ್ನೋದೊಂದೇ ಇತ್ತಷ್ಟೆ. ನೆಕ್ಸ್ಟ್ ಅವನೇನ್ ಮಾಡ್ದ, ಒಂದ್ ನಿಮಿಷ. ಓಕೆ ಮಾಸ್ಟರ್ಸ್. ಆಮೇಲೆ ಆ ಒಂದು ಕನ್ಸು ಹೇಳಾದ್ಮೇಲೆ ನಾನು ಅವನ ಬಗ್ಗೆ ಜಾಸ್ತಿ ತಲೆ ತಿನ್ನೋದ್ ಬಿಟ್ಟೆ. ನಾನ್ ಅದನ್ನ ಎಲ್ಲಿಗ್ ಲಿಂಕ್ ಮಾಡ್ದೆ ಅಂದ್ರೆ, ನೀನು ಆ ಒಂದು ಬೆಟ್ಟನ ಹತ್ತಬಲ್ಲೆ, ನಿನ್ನ ಫ್ರೆಂಡ್ಸ್ ಗಳು, ನಿಮ್ ಟೀಚರ್ಸ್ ನೀನ್ ಏನ್ ಹೇಳಿದ್ರು ನೀಟು JEE ಆಗಲ್ಲ ಅಂತ, ಈ ಕನ್ಸು ಬಂದಿದೆ ಅಂದ್ರೆ ನಿನಗ್ ಸಾಧ್ಯ ಆಗತ್ತೆ ಅಂತ ಈ ಕನ್ಸು ಬಂದಿದೆ ಅಂತ ಅದಕ್ಕೆ ರಿಲೇಟ್ ಮಾಡ್ದೆ. ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಓದ್ಬಿಡು, ನಿನಗೆ ಸಿಗುತ್ತೆ ಸೀಟು ಅಂತ ಹೇಳಿ. ಓದ್ದ ಮಾಸ್ಟರ್ಸ್, ನೀಟಲ್ಲಿ ಸಿಕ್ಲಿಲ್ಲ, JEE ಅಡ್ವಾನ್ಸ್ ಲೆವೆಲ್ ಅಲ್ಲಿ ಪಾಸ್ ಆಗಿ IIT ಸಿಕ್ತು ಅವ್ರಿಗೆ. IIT ಸೀಟ್ ಸಿಕ್ತು. ಎಷ್ಟು ಖುಷಿ ವಿಚಾರ. ಪಾಸೇ ಆಗಲ್ಲ ಸೆಕೆಂಡ್ PUC ಅಂದವ್ಗೆ ಧ್ಯಾನ ಮಾಡಿ ಅವನಲ್ಲಿರೋ ಎಲ್ಲಾ ಕೆಟ್ಟ ಗುಣಗಳನ್ನ ಕಳ್ಕೊಂಡು, ಅವನಲ್ಲಿರೋ ಕಾಯಿಲೆ ಕಳ್ಕೊಂಡು, ಎಜುಕೇಶನ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿ IIT ಸೀಟ್ ಸಿಕ್ತು. ನಾವೇನ್ ಮಾಡಿದ್ವಿ, ಈಗ ತಾನೇ ಬಂದಿದ್ದಾನೆ ಧ್ಯಾನಕ್ಕೆ, ಇನ್ನೆಲ್ಲಿ ಬದಲಾಗ್ತಾನೋ, ಬೇರೆ ಬೇರೆ ಫ್ರೆಂಡ್ಸ್ ಅಂದ್ರೆ ತುಂಬಾ ದೂರಕ್ಕೆ ಸಿಕ್ತು ಮಾಸ್ಟರ್ಸ್. ಕಾಶ್ಮೀರು, ವಾರಣಾಸಿ, ತುಂಬಾ ದೂರ. ನಮ್ಮ ಸ್ಟೇಟ್ ಅಲ್ಲಿ ನಮಗ್ ಬೇಗ ಹೋಗುವಂತ ಜಾಗಗಳಾದ್ರೆ ಸೇರಿಸ್ತಾ ಇದ್ವಿ, ಬಟ್ ದೂರ ಅಂತ ಹೇಳಿ ನಾನೇ ಅವಾಗ ತಡ್ದೆ, ಬೇಡ ನನ್ ಮಗ ನನ್ ಕಣ್ಣೆದ್ರಿಗೆ ಇರ್ಲಿ, ನನ್ ಜೊತೆಗೆ ಧ್ಯಾನ ಮಾಡ್ಕೊಂಡಿರ್ಲಿ, ಇಲ್ಲೇ ಎಲ್ಲಿ ಸಿಗುತ್ತೆ ಅಲ್ಲಿ ಸೇರ್ಸೋಣ. CET ಅವ್ನು ಗ್ಲೋಬಲ್ ಅಲ್ಲಿ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಮಾಸ್ಟರ್ಸ್. ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದಾನೆ, ಸೆಕೆಂಡ್ ಇಯರ್, ಯಾವುದೇ ತೊಂದ್ರೆ ಇಲ್ಲ. ನಾವೆಲ್ಲ ಮೊದ್ಲು ನಾನ್ ವೆಜ್ ಆಗಿದ್ವಿ ಮಾಸ್ಟರ್ಸ್. ಸಮಯ ಇದೆಯಾ ಮ್ಯಾಮ್? ಮಾಡಿ ಮ್ಯಾಮ್, ಇನ್ನು 10 ನಿಮಿಷ. ನಾವೆಲ್ಲ ನಾನ್ ವೆಜ್ ಆಗಿದ್ವಿ. ನಾನ್ ವೆಜಿಟೇರಿಯನ್ ಇಂದ ಈ ಒಂದು ಧ್ಯಾನ ಏನಂದ್ರೆ, ಆ ನಾನ್ ವೆಜ್ ತಿಂತ ಧ್ಯಾನ ಮಾಡಿದಾಗ ಮತ್ತೆ ಮನೇಲಿ ಗಲಾಟಿಗಳು ಶುರು ಆಗ್ತಿತ್ತು, ಮತ್ತೆ ಅವ್ನ್ ಸ್ಕೋರ್ ಕಮ್ಮಿ ಆಗ್ತಾ ಇತ್ತು, ಏಳು ಬೀಳುಗಳು ಇದ್ದೇ ಇತ್ತು ಮಾಸ್ಟರ್ಸ್. ನಾನು ಇಲ್ಲಿ ಸುಲಭವಾಗಿ ನಿಮ್ಗೆಲ್ಲ ಹೇಳ್ಬಿಡ್ತಾ ಇದೀನಿ, ಬಟ್ ಇದನ್ ಮಾಡುವಾಗ ತುಂಬಾ ಪರೀಕ್ಷೆಗಳು ಬಂತು. ತುಂಬಾನೇ ಮೇಲಕ್ಕೆ ಹತ್ತದು, ಮತ್ತೆ ಇಳಿಯೋದು, ಮತ್ತೆ ಬೇಡ ಬಿಟ್ಟು ಹೋಗೋದು, ಮತ್ತೆ ಎಳ್ಕೊಂಬರೋದು, ಮತ್ತೆ ಧ್ಯಾನ ಮಾಡ್ಸೋದು, ಇದು ನಡೀತಾ ಇತ್ತು, ನಮ್ಮ ಮನೇಲಿ ನಡೀತಾ ಇತ್ತು. ಬಟ್ ನಾನ್ ವೆಜ್ ಅನ್ನೋದು ನನ್ ಮಗನಿಗೆ ಎಷ್ಟು ಪ್ರೀತಿ ಅಂದ್ರೆ, ನಾವು ಕೂಡ ಹಂಗೆ ಇದ್ವಿ. ಪ್ರತಿಯೊಂದು ಹಬ್ಬ ಆದ್ರೂ ನಾನ್ ವೆಜ್. ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಯಾವುದೇ ರಿಲಿಜಿಯನ್ಸ್ ಹಬ್ಬ ಆದ್ರೂ ನಮ್ಮ ಮನೇಲಿ ನಾನ್ ವೆಜ್ ಹಬ್ಬ. ಪ್ರತಿ ಹಬ್ಬದ ವಾರಣೆಗೆ ನಾನ್ ವೆಜ್. ಈ ತರ ಇತ್ತು ಮಾಸ್ಟರ್ಸ್. ವಾರದಲ್ಲಿ ಎಲ್ಲಾ ದಿನಾನು ತಿನ್ನೋ ತರನೇ ಇದ್ವಿ ನಾವು, ಯಾವ ದಿನಾನು ಬಿಟ್ಟಿಲ್ಲ. ಯಾವ ದಿನ ಯಾರು ಬಂದ್ರು ನಾನ್ ವೆಜ್ ಮಾಡ್ತಾ ಇದ್ವಿ. ಈ ತರ ಇದ್ದದ್ದು ಫ್ಯಾಮಿಲಿ. ಯಾವಾಗ ನನ್ನ ಫ್ರೆಂಡ್ ನನಗೆ ಗೈಡ್ ಮಾಡ್ಲಿಕ್ಕೆ ಶುರು ಮಾಡ್ಲು, ಆತ್ಮಜ್ಞಾನ ವಿಡಿಯೋಗಳನ್ನ ಕಳಿಸ್ಲಿಕ್ಕೆ ಶುರು ಮಾಡಿದ್ಲು, ಅಯ್ಯಪ್ಪ ಪಿಂಡಿ ಅವ್ರದ್ದು ವಿಡಿಯೋಗಳೆಲ್ಲ ಕಳಿಸ್ಲಿಕ್ಕೆ ಶುರು ಮಾಡಿದ್ಲು, ಅದ್ರಿಂದ ನಾನು ಎಷ್ಟು ವಿಡಿಯೋಗಳನ್ನ ಕೇಳಿಸ್ಕೊಂಡು ನಾನು ಒಂದು ತಿಂಗಳಿಗೆನೆ ಎಲ್ಲಾರ್ಗು ಹಂಚ್ಲಿಕ್ಕೆ ಶುರು ಮಾಡಿದೆ ಈ ಧ್ಯಾನನ. ಯಾವಾಗ ಅವ್ನ್ ಸ್ಕೋರ್ ಕಮ್ಮಿ ಆಯ್ತು, ನಾನ್ ವೆಜ್ ನ ಬಿಟ್ಟು ಧ್ಯಾನ ಮಾಡು ಅಂತ ಹೇಳಿದ್ರು, ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. 41 days ಮಂಡಲ ಧ್ಯಾನ ನಾನ್ ವೆಜ್ ಇಲ್ದೆ ಮಾಡಿ ನೋಡು. ತಿಂದು ಮಾಡಿದಾಗ ನಿನ್ ಎಕ್ಸ್ಪೀರಿಯನ್ಸ್ ಗಮನಿಸ್ಕೋ, ತಿಂದೆ ಮಾಡಿದಾಗ ನಿನ್ ಎಕ್ಸ್ಪೀರಿಯನ್ಸ್ ಗಮನಿಸ್ಕೋ, ನಿನಗೆ ಅರ್ಥ ಆಗತ್ತೆ ನಾನ್ ವೆಜ್ ಬೇಕೋ ಬೇಡ. ಸಾರಿ ಮಾಸ್ಟರ್.
ಬೇಕೋ ಬೇಡವಾ ನಿನ್ಗೆ ಗೊತ್ತಾಗತ್ತೆ ಅಂತ ಹೇಳಿದ್ಲು. ಸೊ ಆಯ್ತು ಅಂತ ಹೇಳಿ ನಾನು ಒಂದು ಸಂಕಲ್ಪ ಮಾಡ್ಕೊಂಡು ಆ ಒಂದು 41 ಡೇಸ್ ಮಂಡಲ ಧ್ಯಾನ PCST ನಡೀತಾ ಇತ್ತು. ಆ ದಿನ 41 ಡೇಸ್ ಅಟೆಂಡ್ ಮಾಡಿ ನಾನ್ ವೆಜ್ ಇರುತ್ತೆ. ನಾನು ನನ್ನ ಮಗ ಇಬ್ರು ಧ್ಯಾನ. ಅವ್ನ್ ಬರೀ 20 ಮಿನಿಟ್ಸ್, ನಾನು ಅಲ್ಲಿ 1 ಅವರ್ ಇರ್ತಾ ಇತ್ತು. ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೊತ್ತು ಕುತ್ಕೊಂಡು ಎದ್ದೇಳ್ಬಿಡ್ತಾ ಇದ್ದೆ. ಹಿಂಗ್ ಮಾಡ್ಕೊ ಬಂದಾಗ ಇನ್ನ ಚೆನ್ನಾಗ್ ಆಗಕ್ಕೆ ಶುರುವಾಯ್ತು. ಅದ್ರದ್ದು ಎಫೆಕ್ಟ್ ಗೊತ್ತಾಯ್ತು ನನ್ಗೆ. ಅವನು ಕಾಲೇಜಲ್ಲೆಲ್ಲ ಹ್ಯಾಂಡ್ಸ್ ರೈಸ್ ಮಾಡೋದು, ಟೀಚರ್ಸ್ ಗಳ ಜೊತೆ ಆರಾಮಾಗಿ ಕೂಲಾಗಿ ಮಾತಾಡೋದು, ಸಜೆಷನ್ಸ್ ಗಳನ್ನ ತಿಳ್ಕೊಳ್ಳೋದು, ಒಂಥರ ಆಕ್ಟಿವ್ ಆದ ಅವನು. ಅವನ ಬಗ್ಗೆ ಒಂದ್ ಚೂರು ಚಿಂತೆ ಇಲ್ಲ. ಅವನ್ನ ನೋಡ್ತಾ ನೋಡ್ತಾ ನನ್ ಚಿಕ್ಕ ಮಗನು 2-3 ತಿಂಗಳಿಗೆ ಅವನು ಧ್ಯಾನಕ್ ಬಂದ. ಅವನ್ ಧ್ಯಾನಕ್ ಬಂದ್ರೆ ಅವನಿಗಿಂತ ಮಾಸ್ಟರ್ ಇವನು. ತುಂಬಾ ಪಾಸಿಟಿವ್ ಜಾಸ್ತಿ. ಆಮೇಲೆ ಏನದು ಅವನ್ ಸೋಲ್ ಅವ್ನ್ ನೋಡ್ಕೊಳ್ಳೋದು, ಏಂಜಲ್ಸ್ ಗಳು ಬರೋದು ಅವನಿಗೆ, ಇದೆಲ್ಲ ಅವನ ಅನುಭವಗಳು. ಕೃಷ್ಣ ಬ್ರಹ್ಮಾಂಡ ತೋರ್ಸಿದ ಬಾಯಿಯೊಳಗೆ ಎಲ್ಲ ಧ್ಯಾನದಲ್ಲೇ ನೋಡ್ಕೊಂಬಿಟ್ಟ ಚಿಕ್ಕವನು. ಎಷ್ಟು ಒಂದ್ ಅಕ್ಷರನು ಹೇಳ್ಕೊಡಲ್ಲ ಮಾಸ್ಟರ್ಸ್ ನನ್ ಚಿಕ್ಕ ಮಗನ್ಗೆ. ಅದ್ಭುತವಾಗಿ 3rd ಸ್ಟ್ಯಾಂಡರ್ಡ್ ಇಂದ ಅವ್ನು ಸ್ಟಾರ್ಟ್ ಮಾಡಿದ, ಈಗ 5th ಅಲ್ಲಿ ಇದ್ದಾನೆ. ಅವನಿಗೂ ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿ ಇದೆ. ಬಟ್ ಒಂದು ಪ್ರಾಜೆಕ್ಟ್ ವರ್ಕ್ ಇರ್ಲಿ, ಒಂದು ಏನೇ ಇರ್ಲಿ, ಆಕ್ಟಿವಿಟಿ ಇರ್ಲಿ, ಅಥವಾ ಒಂದು ಮ್ಯಾಥ್ಸ್ ಸೈನ್ಸ್ ಏನೇ ಸಬ್ಜೆಕ್ಟ್ಸ್ ಇರ್ಲಿ, ಅವನೇ ಖುದ್ದಾಗಿ ಓದ್ಕೊಂಡು ಔಟ್ ಬರ್ತಾನೆ ಮಾಸ್ಟರ್ಸ್. ಅವನು ಎಕ್ಸಾಮ್ ಟೈಮ್ ಟೇಬಲ್ ಕೊಟ್ರೆ ಸಾಕು, ಅಮ್ಮ ತುಂಬಾ ಈಸಿ ಇದೆ, ಸಬ್ಜೆಕ್ಟ್ಸ್ ಗಳು ಈಸಿ ಇರುತ್ತೆ, ಮ್ಯಾಮ್ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ, ನನ್ಗೆಲ್ಲ ಅರ್ಥ ಆಗುತ್ತೆ, ನಾನು ಇದ್ರಲ್ಲಿ ಔಟ್ ಫಸ್ಟ್ ವರ್ಡೇ ಅದ್ ಹೇಳ್ತಾನೆ ಮಾಸ್ಟರ್ಸ್. ಯಾಕಂದ್ರೆ ನಾನು ಅವನ ತಲೆಯಲ್ಲಿ ಅದ್ ಹಾಕಿದೀನಿ. ಏನೇ ಇರ್ಲಿ, ನಿನ್ ಸಬ್ಜೆಕ್ಟ್ಸ್ ನೀನು ತುಂಬಾ ಇಷ್ಟಪಡು, ನೀನ್ ಕೂತ್ಕೊಳ್ಳೋ ಪ್ಲೇಸು, ನೀನ್ ಏನ್ ಹೇಳ್ಕೊಡ್ತಿದಾರೆ ಟೀಚರ್ಸ್ ಅವ್ರನ್ನ ಇಷ್ಟಪಡು. ನೀನ್ ಎಷ್ಟು ಇಷ್ಟ, ನೀನ್ ಕಷ್ಟ ಕಷ್ಟ ಅಂತ ಎಲ್ಲಂತ್ಯೋ ನಿನಗ್ ಜಾಸ್ತಿ ಕಷ್ಟ ಕಷ್ಟ ಆಗ್ತಾ ಹೋಗುತ್ತೆ. ನೀನ್ ಏನ್ ಹೇಳ್ತೀಯ ಅದಾಗತ್ತೆ. ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ನಮ್ ಸರ್ಗಳು ಏನ್ ಹೇಳಿದಾರೋ, ಸೊ ದೃಷ್ಟಿಯಂತೆ ಸೃಷ್ಟಿ ಅಂತ ಏನ್ ಹೇಳಿದಾರೋ, ಸೊ ನೀನ್ ಯಾವ ಕಡೆ ನೀನ್ ಫೋಕಸ್ ಮಾಡ್ತೀಯಾ ಅದೇ ತರ ನೀನ್ ಆಗ್ತೀಯಾ. ಫೋಕಸ್ ಪಾಸಿಟಿವ್ ಆಗಿ ಫೋಕಸ್ ಮಾಡು. ನಿನ್ ಸ್ಟ್ರೆಂತ್ ಇದೆ, ಈ ತರ ಮೋಟಿವೇಶನ್ ಮಾತುಗಳು ಹೇಳೋದು. ನಾನ್ ವೆಜ್ ಬಿಡಿಸುವಾಗ ಒಂದ್ ವಿಡಿಯೋ ತೋರಿಸಿದ್ರೆ, ಒಂದು ಡೆಮೋ ತೋರಿಸ್ಬೇಕು ಅವ್ನಿಗೆ ಏನೇ ಹೇಳಿದ್ರು. ಇದರಿಂದ ಹಿಂಗಾಗತ್ತೆ ಅಂದ್ರೆ ಅದಕ್ಕೊಂದು ಪಿಕ್ಚರ್ ಸಮೇತ ನಾನು ವಿಡಿಯೋ ತೋರಿಸಿದ್ರೆ ಮಾತ್ರ ಟ್ರಸ್ಟ್ ಮಾಡ್ತಿದ್ದ. ಸೊ ಅವನಿಗೆಲ್ಲ ತೋರಿಸಿ ಅವನು ನನಗೆ ಎಷ್ಟು ಬಿಟ್ಟೆ. ಆದ್ರೆ ಅವನು ಪ್ರತಿಯೊಂದು ಪ್ಯಾಕೆಟ್ ಅಲ್ಲಿರೋ ಇಂಗ್ರೀಡಿಯೆಂಟ್ಸ್ ನ ಚೆಕ್ ಮಾಡಿ, ಅಮ್ಮ ಇದ್ರಲ್ಲಿ ಬೆಳ್ಳುಳ್ಳಿ ಪುಡಿ ಬಳಸಿದ್ದಾರೆ, ನೀನ್ ಯೂಸ್ ಮಾಡ್ಬೇಡ ಅಂತಾನೆ. ಆ ಲೆವೆಲ್ ಅಲ್ಲಿ ಇದ್ದಾನೆ ಚಿಕ್ಕವನು. ಚೆನ್ನಾಗಿ ಓದ್ಕೊಳ್ತಾನೆ, ಎಜುಕೇಶನ್ ಅಲ್ಲಿ ಟಾಪ್ ಕ್ಲಾಸ್ ಅಲ್ಲಿ ಇದ್ದಾನೆ, ತುಂಬಾ ಅವೇರ್ನೆಸ್ ಅಲ್ಲಿ ಇರ್ತಾನೆ. ಅವ್ರ ಅಣ್ಣಂಗೆ ಅವನೇ ಹೇಳ್ಕೊಳ್ತಾನೆ. ಏನೇ ಅವ್ನು ನೆಗೆಟಿವ್ ಹೇಳಿದ್ರು, ಏ ಅಣ್ಣ ನೆಗೆಟಿವ್ ಮಾತಾಡಬೇಡ, ಪಾಸಿಟಿವ್ ಆಗಿರು, ನಿನಗ್ ಬರಲ್ಲ ಅನ್ಕೋಬೇಡ, ಬರುತ್ತೆ ಅಂತ ಅನ್ಕೋ. ಇದು ಮಾಸ್ಟರ್ಸ್ ನನ್ನ ಮಕ್ಕಳ. ನಾನ್ ನೆಕ್ಸ್ಟ್ 1 ವರ್ಷ, 1 ತಿಂಗಳು 2 ತಿಂಗಳು ಆಗ್ತಿದಂಗೆ ನನ್ನ ಮನೆಯವ್ರಿಗೆಲ್ಲ ಹೇಳಿಕ್ ಶುರು ಮಾಡಿದೆ. ನನ್ನ ಅತ್ತೆ, ನನ್ನ ಓರ್ಗಿತಿ, ನನ್ನ ಆದ್ಮಿದಿರು, ನನ್ ಫಸ್ಟ್ ಫ್ಯಾಮಿಲಿ ಸರೌಂಡಿಂಗ್ಸ್. ಯಾಕಂದ್ರೆ ಈಚೆ ಹೋಗೋದೆಲ್ಲ ಗೊತ್ತಿಲ್ಲ ಅವಾಗಿನ್ನ, ನಾನೇ ಇನ್ನ ಕಲಿತಾ ಇದ್ನಲ್ಲ. ಸೊ ಇದರಿಂದ ಚೆನ್ನಾಗಿದೆ, ಅವ್ನಿಗಿರೋದ ತೊಂದ್ರೆ ಎಲ್ಲ ಕಮ್ಮಿ ಆಯ್ತು, ಚೆನ್ನಾಗ್ ಆಗ್ತಿದ್ದಾನೆ, ನೀವು ಮಾಡಿ, ಅದ್ರಲ್ಲಿ ಏನೋ ಒಂದ್ ಸಿಗುತ್ತೆ, ನಿಮ್ ಆರೋಗ್ಯ ಎಲ್ಲ. ನನ್ನ ಅಪ್ಪ ಅಮ್ಮ ಅಳವಡಿಸ್ಕೊಂಡ್ರು, ಅವ್ರ BP ಶುಗರ್ ಎಲ್ಲ ನಾರ್ಮಲಿಗೆ ಬಂತು. ನನ್ನ ಅತ್ತೆ ಅಳವಡಿಸ್ಕೊಂಡ್ರು, ದಿನಾ ರಾತ್ರಿ ಕನ್ಸಲ್ಲಿ ಕಿರ್ಚ್ತಾ ಇದ್ರು, ಎದಳ್ ಬಿಡ್ತಾ ಇದ್ರು, ನಿದ್ದೆ ಸರಿಯಾಗಿ ಬರ್ತಿರ್ಲಿಲ್ಲ, ಅಕ್ಷರಗಳನ್ನ ಓದ್ಲಿಕ್ ಬರ್ತಿರ್ಲಿಲ್ಲ. ಈಗ 1 ದಿನದಲ್ಲಿ 2 ದಿನದಲ್ಲಿ ಒಂದೊಂದು ಬುಕ್ ಓದ್ ಮುಗಿಸ್ಬಿಡ್ತಾರೆ ಮಾಸ್ಟರ್ಸ್. ಆತ್ಮಾಯಣ ಮತ್ತೆ ಯಾವ್ದೇ ಬುಕ್ ನನ್ನ ಹತ್ರ ಇದೆ, ಕೊಡ್ತಾ ಇರ್ತೀನಿ ನಮ್ಮ ಮನೆಗ್ ಬಂದ್ರೆ. ಅಕ್ಷರಗಳನ್ನ ಜೋಡಿಸ್ಕೊಂಡು ಒತ್ತು ದೀರ್ಘನ ಓದಕ್ಕೆ ತುಂಬಾ ಕಷ್ಟ ಪಡ್ತಿದ್ರು. 4th ಸ್ಟ್ಯಾಂಡರ್ಡ್ ಅಷ್ಟೇ ಅವ್ರದ್ದು ಆಗಿದ್ದು. ಬಟ್ ಈಗ ಒಂದು ಬುಕ್ ನ 2 ದಿನದಲ್ಲಿ ಮುಗಿಸ್ತಾರೆ. ಅದು 200 ಪೇಜಸ್ ಇರ್ಲಿ, 300 ಪೇಜಸ್ ಇರ್ಲಿ, ಓದಿದ್ದೇ ಓದಿ 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 ಈ ಧ್ಯಾನ ಅನ್ನೋದು ಅವ್ರಿಗೆ ಚೆನ್ನಾಗ್ ಓದೋದನ್ನ ಅರ್ಥ ಮಾಡಿಸ್ಕೊಟ್ಟಿದೆ. ನಮ್ಮ ಅತ್ತೆ ಇದು ಆದ್ರೆ ನಮ್ಮ ಅಪ್ಪ ಅಮ್ಮ ಧ್ಯಾನ ಮಾಡಿದ್ರು ಸ್ಟಾರ್ಟಿಂಗ್ 3 ಮಂತ್ಸ್, ಹೆಲ್ತ್ ಎಲ್ಲ ಚೆನ್ನಾಗಾಯ್ತು. ಯಾವಾಗ ನಾನ್ ನಾನ್ ವೆಜ್ ಬಿಟ್ಟೆ, ಅವ್ರು ಧ್ಯಾನ ಬಿಟ್ಬಿಟ್ರು ಮಾಸ್ಟರ್. ಅಯ್ಯೋ. ಅವ್ರಿಗೆ ಅಷ್ಟು ಪಂಚಪ್ರಾಣ. ಆಮೇಲೆ ನನ್ನ ಮಾತಾಡ್ಸೋದು ಕಮ್ಮಿ ಆಗೋಯ್ತು. ಏನು ಮಾಡಕ್ಕಾಗಲ್ಲ, ಅವ್ರ ಸ್ಥಿತಿ ಆ ತರ ಇದೆ. ನಾನು ಹೇಳೋಷ್ಟು ಹೇಳ್ದೆ, ಧ್ಯಾನದಿಂದ ತುಂಬಾ ಸಿಗುತ್ತೆ, ಹೆಲ್ತ್ ಎಲ್ಲ ಚೆನ್ನಾಗಿದೆ. ನಮ್ಮಪ್ಪ ಒಂಥರ ಹುಡ್ಗನ್ ತರ ಆಗೋಗಿದ್ರು. 72 ಇತ್ತು ಅವಾಗ ಏಜು. ತುಂಬಾ ಆಕ್ಟಿವ್, ಮೊದ್ಲೇ ಆಕ್ಟಿವ್. ಅವ್ರು 5 ಗಂಟೆಗೆ ಎದ್ದು ವಾಕ್ ಮಾಡೋದು ಎಲ್ಲ ಇತ್ತು, ಎಲ್ಲ ಚೆನ್ನಾಗಿದ್ರು. ಈ ಧ್ಯಾನ ಅಳವಡಿಸ್ಕೊಂಡ್ಮೇಲೆ ಇನ್ನೂ ಹುಡುಗ ತರ ಕಾಣಿಸ್ತಾ ಇದ್ರು, ಇನ್ನ ಹೆಂಗಾಗ್ ಕಾಣಿಸ್ತಾ ಇದ್ರು. ಯಾವಾಗ ಈ ಧ್ಯಾನನ ನಾನು ನಾನ್ ವೆಜ್ ಬಿಟ್ನೋ, ನನ್ ಮೇಲ್ ಬೇಜಾರ್ ಮಾಡ್ಕೊಂಡ್ರು. ಮತ್ತೆ ನಮ್ಮ ಅಮ್ಮನ್ ಮಾಡೋದನ್ನು ತುಂಬಾ ತಪ್ಸಿದ್ರು, ಬೈಕೊಂಡ್ ತಪ್ಸಿದ್ರು ಮಾಸ್ಟರ್ಸ್. ಯಾವ್ದೇ ಧ್ಯಾನಿಗಳಿಗೆ
ಧ್ಯಾನ ಮಾಡುವಾಗ ಬೊಯ್ಯೋದು ಕೂಡ ತುಂಬಾನೇ ಕೆಟ್ಟದು. ಅವ್ರಿಗೆ ಸ್ಕಿನ್ ಇನ್ಫೆಕ್ಷನ್ ಎಲ್ಲ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಒಬ್ಬ ಧ್ಯಾನ ಮಾಡೋದನ್ನ ಬಿಟ್ಟು ನೆಗೆಟಿವ್ ಅಲ್ಲಿ ಧ್ಯಾನದ ಬಗ್ಗೆ ಅಥವಾ ನೇಚರ್ ಬಗ್ಗೆ ಏನೇ ಮಾತಾಡಿದ್ರು ಅದ್ರ ಎಫೆಕ್ಟ್ ಗ್ಯಾರಂಟಿ ಇದೆ ಮಾಸ್ಟರ್ಸ್. ನಾವು ನಾನ್ ವೆಜ್ ತಿನ್ಕೊಂಡು ಇನ್ನೊಬ್ರು ಧ್ಯಾನ ಹೇಳ್ಕೊಡೋದು, ನಾನ್ ವೆಜ್ ತಿನ್ಕೊಂಡು ಧ್ಯಾನ ಮಾಡೋದು, ಅಥವಾ ನಾನ್ ವೆಜ್ ತಿನ್ಕೊಂಡು ಪಿರಮಿಡ್ ಕ್ಯಾಪ್ ಕೊಡೋದು, ಏನೇ ಮಾಡಿದ್ರಿ ಇದು ತುಂಬಾ ಎಫೆಕ್ಟ್ ಇದೆ. ಯಾಕಂದ್ರೆ ನಾನು 2 ಸಂಗತಿಗಳನ್ನ ನೋಡಿದೀನಿ. ನನ್ ತಂದೆ ಯಾವಾಗ ನಮ್ಮಮ್ಮನ್ನ ಅಷ್ಟ್ ಚೆನ್ನಾಗ್ ಮಾಡ್ತಿದ್ದವ್ರನ್ನ ಬೈದು ಧ್ಯಾನ ಬಿಡಿಸಿದ್ರು, ನಮ್ ತಂದೆಗೆ ಫುಲ್ 3 ಮಂತ್ಸ್ ತನಕ ಸ್ಕಿನ್ ಇನ್ಫೆಕ್ಷನ್ ಆಯ್ತು ಮಾಸ್ಟರ್ಸ್. ಮತ್ತೆ ನಾವೇ ಹೋಗಿ ನನ್ನ ಯಜಮಾನ್ರ ಮೂಲಕ ಟ್ರೀಟ್ಮೆಂಟ್ ಕೊಡ್ಸಿ ಸರಿ ಮಾಡಿದ್ದಾಯ್ತು. ಹಾಗೆ ನನ್ನ ಅತ್ತೆ ಒಂದಿನ ಅವ್ರು ಬಿಟ್ಟಿದ್ರು ನಾನ್ ವೆಜ್, ಬಟ್ ಮನೇಲಿ ನಡೀತಾ ಇತ್ತು ಅಲ್ಲಿ ಊರಿನಲ್ಲಿ. ಮನೆಗೆ ಹಬ್ಬಕ್ಕೆಲ್ಲ ಕರೆದು ಹಬ್ಬಕ್ ಬಂದವ್ರಿಗೆ ಧ್ಯಾನದ ಬಗ್ಗೆ ಮಾಹಿತಿ ಕೊಟ್ಟು ಪಿರಮಿಡ್ ಕೊಟ್ರು. ಹಂಗ್ ಕೊಟ್ಟಾಗ ಅವ್ರ ಕೈ ಮೇಲೆಲ್ಲ ಮಾಸ್ಟರ್, ನಿಮ್ಮ ಮಗನ ಹೆಸರೇನು? ಹೇಳ್ತಾರೆ ಮುಂದೆ ಹೆಸರು. ಅವನ ಹೆಸರು ತಕ್ಕನಾಗ ಆಗಿದಾನೀಗ. ಆಮೇಲೆ ಮಾತಾಡ್ತೇವೆ ಮುಂದೆ. ಯಾವ ಮಕ್ಕಳನ್ನ ನಾವ್ ಏನ್ ಹೆಸರಿಂದ ಕಟ್ಟಿರ್ತೀವಿ ಆ ಹೆಸರಲ್ಲಿ ಕರೀತಾ ಇದ್ರೆ ಅದೇ ಆಗ್ತಾರೆ ಮಾಸ್ಟರ್ಸ್. ಆ ಹಿರಿಯರು ಮೊದ್ಲೆಲ್ಲಾ ಅಂತ ಎಂತ ಹೆಸರುಗಳನ್ನೇ ಕಟ್ತಾ ಇದ್ವಿ. ಈಗ ಏನೇನೋ ಕಟ್ಕೊಂಡ್ಬಿಟ್ಟಿದೀವಿ ನಾವುಗಳು, ಗೊತ್ತಿದೆ ಇರೋದೆಲ್ಲ ಕರೀಲಿಕ್ಕೆ ಆಗೋದಿಲ್ಲ. ಆದ್ರೆ ಅರ್ಥ ಇರುವಂತಹ ಕೆಲವು ಹೆಸರುಗಳಿದಾವ್ ನೋಡಿ, ಯಶಸ್ಸು, ಶ್ರೇಯಸ್ಸು, ಇನ್ನ ಬೇರೆ ಬೇರೆ ಲಕ್ಷ್ಮಿ, ಸರಸ್ವತಿ, ಗಂಗಾ, ಪಾರ್ವತಿ, ಈ ಹೆಸರುಗಳನ್ನ ನಾವ್ ಎಷ್ಟು ಉಚ್ಚಾರ ಮಾಡ್ತೀವೋ ಆ ಒಂದು ಲಕ್ಷಣಗಳು ಆ ವ್ಯಕ್ತಿಗಳಲ್ಲಿ ಅಳವಡಿಕೆ ಆಗ್ತಾ ಇರತ್ತೆ. ಇದು ಮಾಸ್ಟರ್. ಅದಕ್ಕೆ ನಮ್ ಮಾಸ್ಟರು ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂತ ಕರೆದಿರೋದು. ಆ ಪದಗಳನ್ನ ಬಳಸಿದಷ್ಟು ನಮ್ಮಲ್ಲಿ ಚೇಂಜಸ್ ಅನ್ನೋದು ನಾವು ಅಳವಡಿಸ್ಕೊಂಡು ನಾವ್ ಅದೇ ತರ ಆಗ್ಲಿಕ್ಕೆ ಶುರು ಆಗ್ತೀವಿ. ಟೈಮ್ ಆಗೋಯ್ತಾ ಮ್ಯಾಮ್? ನಂದು ತುಂಬಾ ದೊಡ್ಡ ನಿಮ್ಮ ಒಂದು ಇದು ಹೇಗೆಲ್ಲ ನೀವು ವರ್ಕಿಂಗ್ ಯಾವ ತರ ಮಾಡ್ತಾ ಇದಾರೆ ಮೆಡಿಟೇಷನ್ ಬಗ್ಗೆ? ಓಕೆ, ನನ್ನ ಫ್ಯಾಮಿಲಿಲಿ ಧ್ಯಾನ ಹಂಚಿದೆ ಅಂತ ಹೇಳ್ದೆ. ನೆಕ್ಸ್ಟ್ ನಾನು ವಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ದೆ. ವಾಕ್ ಮಾಡ್ತಾ ಮಾಡ್ತಾ ಪಾರ್ಕ್ ಅಲ್ಲಿ 1 ವಾರ ವಾಕ್ ಮಾಡ್ಕೊಂಡು ಇಲ್ಲಿರೋರೆಲ್ಲ ಧ್ಯಾನಿಗಳಾಗ್ಲಿ, ಇಲ್ಲಿರೋರೆಲ್ಲ ಶಾಕಾರಿಗಳಾಗ್ಲಿ, ಇಲ್ಲಿರೋರೆಲ್ಲ ಪಿರಮಿಡ್ ನ ಮಹತ್ವನ ತಿಳ್ಕೊಳ್ಳಿ ಅಂತ 1 ವಾರ ಅದೇ ತರ ಹೇಳ್ಕೊಂಡು ವಾಕ್ ಮಾಡೋದು. 10 ನಿಮಿಷ ಒಂದು ಬೆಂಚ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡೋದು. ನೆಕ್ಸ್ಟ್ ಪಾಂಪ್ಲೆಟ್ಸ್ ಗಳನ್ನ ಹಂಚೋದು. ನೆಕ್ಸ್ಟ್ ಡೇಗೆನೆ ಅವ್ರಿಗೆ ಹೋಗಿ ವಾಕ್ ಮಾಡ್ತಾ ಇರೋರ್ನ ಫ್ರೆಂಡ್ ಮಾಡ್ಕೊಳ್ಳುವಾಗ್ಲೂ ನಾನು ಪತ್ರಿಜಿನ ನೆನ್ಸ್ಕೊಳ್ತಾ ಇದ್ದೆ. ಯಾಕಂದ್ರೆ ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳೋದು ಸುಲಭ ಅಲ್ಲ. ತುಂಬಾ ನಾಚಿಕೆ ಸ್ವಭಾವ, ತುಂಬಾ ಧೈರ್ಯ ಇರೋದಿಲ್ಲ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ. ಯಾಕಂದ್ರೆ ನಾನು 2 ಮಂತ್ಸ್ಗೆನೆ ಶುರು ಮಾಡಿದ್ದೆ ಹೇಳಕ್ಕೆ, 1 ತಿಂಗಳಿಗೆನೆ ಶುರು ಮಾಡಿದ್ದೆ. ಹಂಚ್ಬೇಕು ಅನ್ನೋದು ಒಳಗಿಂದ ಬರ್ತಿತ್ತು. ಎಲ್ರಿಗೂ ಹೇಳ್ಬೇಕು, ಎಲ್ರು ಚೆನ್ನಾಗಾಗ್ಬೇಕು. ನನ್ ಮಗನ್ ತರ ಎಷ್ಟೋ ಪೇರೆಂಟ್ಸ್ ಗಳಿದ್ದಾರೆ, ಅವ್ರಿಗೂ ತೊಂದ್ರೆ ಆಗ್ತಿರುತ್ತೆ, ಅವ್ರು ಚೆನ್ನಾಗ್ ಆಗ್ಬಿಡಿ, ಇದಿತ್ತು ಮನ್ಸೊಳಗೆ ತುಡಿತ. ಸೊ ಹೇಳ್ಲಿಕ್ ಶುರು ಮಾಡಿದ್ನಲ್ಲ, ಹೇಳ್ಬೇಕಂದಾಗ್ಲೂ ತುಂಬಾ ಗಲಿಬಿಲಿ ಭಯ ಇರೋದು. ಪತ್ರಿಜಿನ್ ನೆನ್ಸ್ಕೊಳವೆ, ನಾನು ಅವ್ರಿಗೆ ಹೇಳ್ಬೇಕು ಆದ್ರೆ ಧೈರ್ಯ ಇಲ್ಲ ಅಂತ. ಆಟೋಮೆಟಿಕ್ ಆಗಿ ಅವರೇ ನನ್ನ ಮಾತಾಡ್ಸೋ ತರ ಆಗೋದು. ಅಂದ್ರೆ ಮಳೆ ಬಂದು ಎಲ್ಲ ಒಂದ್ ಕಡೆ ಸೇರಿದ್ವಿ. ಅಲ್ಲಿ ಸೇರಿದಾಗ ನಾನು ನಂತರ ನಿಂತಿದ್ದಾರೆ. ಓಡಾಡುವಾಗ ಅವ್ರು ಸುತ್ತ 4-5 ರೌಂಡ್ ಓಡಾಡಿದೀನಿ, ಬಟ್ ಧೈರ್ಯ ಬರ್ಲಿಲ್ಲ. ಮತ್ತೆ ಮಳೆ ಬಂತು ಅಂತ ಎಲ್ಲ ಒಂದ್ ಕಡೆ ಸೇರಿದೀವಿ. ಅಲ್ಲೂ ನನ್ ಪಕ್ಕನೇ ಇದ್ರು ನನಗೆ ಮಾತಾಡ್ಸಕ್ ಧೈರ್ಯ ಬರ್ತಾ ಇಲ್ಲ. ಹೆಂಗ್ ಮಾತಾಡ್ಸ್ಲಿ ಗುರುಗಳೇ ಇದೇ ಕೇಳ್ತಾ ಇದೀನಿ. ಆಮೇಲೆ ಆಕೆನೆ ಬೆನ್ ತಟ್ಬಿಟ್ಟು, ನಿಮ್ ಫೋನ್ ಕೊಡ್ತೀರಾ, ನನ್ ಮಗನ್ ಫೋನ್ ಮಾಡ್ಬೇಕು ಅಂದ್ರು. ಹಬ್ಬಾ, ಆ ಫೋನ್ ಈಸ್ಕೊಂಡು ಅವ್ರು ಮಾತಾಡೋಷ್ಟರಲ್ಲಿ ನಾನ್ ಇಲ್ಲಿ ರೆಡಿ ಮಾಡಿದೆ ಅವ್ರಿಗೆ ಏನ್ ಹೇಳ್ಬೇಕಂತ ಹೇಳಿ. ಸೊ ಆಮೇಲೆ ಅವ್ರಿಗೆ ಧ್ಯಾನ ಪ್ರಚಾರ ಆಯ್ತು. ಹಾಗೆ ಧ್ಯಾನ ಪ್ರಚಾರ ಪಾಂಪ್ಲೆಟ್ಸ್ ಎಲ್ಲ ಮಾಡಿರೋದ್ರಿಂದ ನೆಕ್ಸ್ಟ್ ಅವ್ರಿಗೆ ಅಲ್ಲಿಗೆ ಸಜ್ಜನ ಸಾಂಗತ್ಯನು ಕೊಡ್ಲಿಕ್ಕೆ ಶುರು ಮಾಡಿದೆ. ನನ್ಗೆ ಎಷ್ಟು ತಿಳಿದಿದ್ಯೋ ABCD ಅದನ್ನೇ ಹೇಳ್ತಾ ಶುರು ಮಾಡಿದೆ. ಅರ್ಥ ಆಗ್ಲಿಕ್ಕೆ ಶುರು ಆಯ್ತು. ಅಲ್ಲಿ ಧ್ಯಾನ ಒಂದು ಪಾರ್ಕ್ ಅಲ್ಲಿ ಶುರು ಆಯ್ತು ಧ್ಯಾನ. ನೆಕ್ಸ್ಟ್ ನನ್ ಮಗ ಸ್ಕೇಟಿಂಗ್ ಸೇರ್ಕೊಂಡ, ಶಟಲ್ ಇಂದ ಸ್ಕೇಟಿಂಗ್. ಆ ಸ್ಕೇಟಿಂಗ್ ಪಾರ್ಕ್ ಅಲ್ಲಿ ಮತ್ತೆ ಅಲ್ಲೂ ಅದೇ ತರ 1 ವಾರ ಎಲ್ಲ ಧ್ಯಾನಿಗಳಾಗ್ಲಿ ಅಂತ ಅನ್ಕೊಳ್ಳೋದು. ಬೆಂಚ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡೋದು, ಪಾಂಪ್ಲೆಟ್ಸ್ ನಾನೇ ಜೆರಾಕ್ಸ್ ಮಾಡಿ ಹಂಚೋದು. ನೆಕ್ಸ್ಟ್ ಡೇಗೆ ಯಾರನ್ನಾದ್ರು ಫ್ರೆಂಡ್ ಮಾಡ್ಕೊಡೋದು, ಅವ್ರಿಗೆ ಧ್ಯಾನ ಹೇಳ್ಕೊಡೋದು. ಅವರಿಂದ ಇನ್ನೊಬ್ರು ಇದೇ ತರ 5 ಪಾರ್ಕ್ ಗಳಲ್ಲಿ 20ರಿಂದ 25 ಜನ ಶುರುವಾದ್ರು ಮಾಸ್ಟರ್ಸ್. 20 to 25 ಮೆಂಬರ್ಸ್ 5 ಪಾರ್ಕ್ಸ್ ಗಳಲ್ಲಿ ನಾನು ಧ್ಯಾನ ಹಂಚಿದೀನಿ. ಪ್ರತಿ ಹುಣ್ಣಿಮೆ ಧ್ಯಾನಗಳನ್ನ ದೇವಸ್ಥಾನಗಳಲ್ಲಿ ಕೊಡ್ತೀನಿ. ಎಲ್ಲಾ ಪಾರ್ಕ್ನವ್ರನ್ನ ಸೇರಿಸಿ ಒಂದು ದೇವಸ್ಥಾನದಲ್ಲಿ ಹುಣ್ಣಿಮೆ ಧ್ಯಾನನ ಕೊಡ್ತೀನಿ. ಅದಲ್ಲದೆ ನೆಕ್ಸ್ಟ್ ಸ್ಕೂಲ್ಗಳಿಗೆ ಧ್ಯಾನ ಹಂಚ್ಬೇಕು ಅಂತ ಬಂತು ಒಳಗಿಂದ. ಸೊ ಸ್ಕೂಲ್ಗಳಿಗೆ ಸ್ಟಾರ್ಟ್ ಮಾಡಿದೆ ಮಾಸ್ಟರ್ಸ್. ಅದ್ಭುತ. ಆ ಸ್ಕೂಲ್ಗಳಿಗೆ ಒಂದಿನ ಬಂದ್ಬಿಟ್ರೆ ನಿಜವಾಗ್ಲೂ ಅಳವಡಿಸ್ಕೊಳಲ್ಲ. ನಾವೇನ್ ಮಾಡಿದ್ವಿ, ಒಂದೊಂದ್ ವಾರ ಪ್ಲಾನ್ ಮಾಡ್ಕೊಂಡ್ವಿ. 1 ವಾರ ಧ್ಯಾನ ಹೇಳ್ಕೊಟ್ರೆ ಆ ಧ್ಯಾನ ಜೊತೆಗೇನೆ ಗೈಡ್ ಮಾಡ್ತಾ
ಏನ್ ಮಕ್ಳಿಗ್ ಬೇಕು ಟಿಪ್ಸ್ ಅಷ್ಟೇ ಹೇಳ್ತಿದ್ದೆ ಮಾಸ್ಟರ್ಸ್. ಎಷ್ಟು ಚೆನ್ನಾಗಿ ಕ್ಯಾಚ್ ಮಾಡ್ಕೊಂಡು ಈಗ್ಲೂ ಆ ಸ್ಕೂಲ್ಗಳಲ್ಲಿ 10 minutes ಕಂಪಲ್ಸರಿ ಧ್ಯಾನ ಮಾಡ್ಕೊಂಡಿದ್ದಾರೆ. ನಾನ್ ಎಲ್ಲೆಲ್ಲಿ ಒಂದು 5-6 ಸ್ಕೂಲ್ಗೆ ಹೇಳ್ಕೊಟ್ಟಿದೀನಿ ಒಂದ್ ವಾರ. ಆ ಒಂದ್ 5-6 ಸ್ಕೂಲಲ್ಲೂ ಕೂಡ ಕಂಪಲ್ಸರಿ 10 minutes ನಮ್ದೇ ಪತ್ರಿಜಿ ಮ್ಯೂಸಿಕ್ ಹಾಕಿ ಸ್ಪೀಕರ್ ಎಲ್ಲ ಇಟ್ಟು ಧ್ಯಾನ ಹೇಳ್ಕೊಡ್ತಾ ಇದಾರೆ. ನಾನ್ ಪಾರ್ಕ್ಗೆ ಹೋದ್ರೆ ಅಥವಾ ಬೇರೆ ಎಲ್ಲೇ ರೋಡಲ್ಲಿ ಸಿಕ್ಕರು ಎಲ್ಲಾ ಮಕ್ಳುಗಳು ಹಾಯ್ ಮ್ಯಾಮ್ ಅಂತಾರೆ. ನನಗ್ ಅವ್ರ ಪರಿಚಯ ಇಲ್ಲ ಅಂದ್ರೂ ಯಾವ್ದೋ ಸ್ಕೂಲ್ ಮಕ್ಳು ನಾನ್ ಧ್ಯಾನ ಹೇಳ್ಕೊಟ್ಟಿರೋ ಮಕ್ಳು ಅನ್ನೋದನ್ನ ಗೊತ್ತಾಗತ್ತೆ. ಅದಾದ್ಮೇಲೆ ನಾನೀಗ ಓಲ್ಡ್ ಏಜ್ ಹೋಮ್ ಗಳಿಗೆ ಹೋಗಿ ಧ್ಯಾನ ಹೇಳ್ಕೊಡ್ತಾ ಇದೀನಿ. ಅದು ಒಂದು 4-5 ಓಲ್ಡ್ ಏಜ್ ಹೋಮ್ಗೆ ಹೋದ್ವಿ. ಇದು ಬಂದು ನಾನ್ ಯಾವಾಗ ಸ್ಕೂಲಲ್ಲಿ ಧ್ಯಾನ ಹೇಳ್ಕೊಟ್ನೋ ಒಂದು ಹುಡ್ಗಂಗೆ ಧ್ಯಾನ ಮಾಡುವಾಗ ಈಶ್ವರ ಪಕ್ಕದಲ್ಲಿ ಕುತ್ಕೊಂಡು ಧ್ಯಾನ ಮಾಡೋ ಒಂದು ಅನುಭವ ಆಯ್ತು. ಮತ್ತೆ ಟಾಪ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡೋ ಅನುಭವ ಆಯ್ತು. ಆಂಜನೇಯನ ಸಂದೇಶ ಬಂದು ನೆಕ್ಸ್ಟ್ ಓಲ್ಡ್ ಏಜ್ ಹೋಮ್ ಗಳಿಗೆ ಧ್ಯಾನ ಹಂಚ್ಲಿಕ್ಕೆ ಹೇಳ್ಬೇಕು ನೀನು ಅವರಿಗೆ ಅಂತ. ಸೊ ನಾವು ಆಂಜನೇಯನ ಸಂದೇಶನ ಫಾಲೋ ಮಾಡ್ತಾ ಇದೀವಿ ಮಾಸ್ಟರ್ಸ್. ಆ ಹುಡುಗನ್ಗೆ ಪ್ರತಿ ಸಲಿ ಬರ್ತಾ ಇರತ್ತೆ. ಅವ್ರು ಇದನ್ನ ನಿಲ್ಲಿಸ್ಬಾರ್ದು. ಸ್ಕೂಲ್ಗಳಲ್ಲಾಯ್ತು, ಈಗ ಆಶ್ರಮಗಳಲ್ಲಿ ಓಲ್ಡ್ ಏಜ್ ಹೋಮ್ಗಳಲ್ಲಿ ಎಲ್ಲಾ ತರ ಕರ್ಮಗಳನ್ನ ಅನುಭವಿಸಿ ಇನ್ನೇನು ಸಾಯೋ ಸ್ಥಿತಿಲಿ ಇರ್ತಾರೆ. ಅಂತ ವ್ಯಕ್ತಿಗಳಿಗೆ ಧ್ಯಾನ ಹಂಚಿದ್ದೇ ಆದ್ರೆ ಸೀದಾ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ. ನೆಕ್ಸ್ಟ್ ಜನ್ಮಗಳಲ್ಲಿ ಅವರು ಯಾರು ನಮ್ನ ಧ್ಯಾನ ಹೇಳ್ಕೊಟ್ಟವ್ರು ಅವ್ರನ್ನ ನೆನೆಸ್ಕೊಳ್ತಾರೆ. ನಿಮಗೆ ಅದು ಪುಣ್ಯದ ಕೆಲಸ ಅಂತ ಹೇಳಿ ಆಂಜನೇಯ ಒಂದು ಸಂದೇಶ ಕೊಟ್ರಂತೆ. ಸೊ ಅವಾಗಿಂದ ನಾವು ಓಲ್ಡ್ ಏಜ್ ಹೋಮ್ ಗಳಿಗೆಲ್ಲ ಧ್ಯಾನ ಹಂಚ್ಲಿಕ್ಕೆ ಶುರು ಮಾಡಿದ್ವಿ. ಹೀಗೆ ನಡೀತಾ ಇದೆ ಮಾಸ್ಟರ್ಸ್ ಧ್ಯಾನ ಪ್ರಚಾರ ಸ್ಕೂಲಲ್ಲಿ, ಪಾರ್ಕ್ ಅಲ್ಲಿ, ಓಲ್ಡ್ ಏಜ್ ಹೋಮ್ಸ್. ನೆಕ್ಸ್ಟ್ ಪೌರ ಕಾರ್ಮಿಕರಿಗೆ ಅಂತ ಗೆಸ್ಟ್ ಮಾಡ್ಕೊಂಡಿದೀವಿ, ಅದೊಂದು ಶುರು ಮಾಡ್ಬೇಕು. ಇದು ನನ್ನ ಧ್ಯಾನದ ಅನುಭವ ಮಾಸ್ಟರ್ಸ್. ಇಷ್ಟು ಹೀಗೆ ಟೈಮಲ್ಲಿ ಎಷ್ಟು ಅಷ್ಟು ಪಿರಮಿಡ್ ಕಾಲ್ ಸರ್ವಿಸ್ ಅಲ್ಲೂ ಕೂಡ ಮಕ್ಕಳಿಗಾಗಿ ಧ್ಯಾನ ಶಿಬಿರ ಉಚಿತವಾಗಿ ನೀವು ಧ್ಯಾನನ ಹೇಳ್ಕೊಡ್ತಾ ಇದ್ದೀರಾ. ಹಾಗೆ ಕೂಡ PCSB ಇದೇ ತರ ನಾನ್ ಧ್ಯಾನಕ್ಕೆ ಸೇರ್ಕೊಂಡು ನನ್ ಮಗನಲ್ಲಿ ಬದಲಾವಣೆ ಆದ್ಮೇಲೆ ಒಂದಿನ ಅಯ್ಯಪ್ಪ ಸರ್ ಇಂಡಿಯನ್ ಚಾಲೆಂಜ್ ಅಂತ ಮಾಡಿದ್ರಲ್ಲ ಮಾಸ್ಟರ್ಸ್, ಆ ಚಾಲೆಂಜ್ ಅಲ್ಲಿ ಅವ್ರು ಏನ್ ಹೇಳಿದ್ರು, ನಿಮ್ಮ ಅನುಭವನ ಹೊಸಬ್ರಿಗೆ ಹಂಚ್ಬೇಕು ಅಂತ. ನಾನು ಹೊಸಬ್ರಿಗೆ ಹಂಚ್ಬೇಕಂದಾಗ ನಾನು ಅವತ್ತು ಧೈರ್ಯ ಮಾಡಿದೆ. PCSB ಸ್ಟಾರ್ಟಿಂಗ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ ನಾನು ಏನೋ ಒಂದ್ ಹೇಳೋಣ ಅಂತ. ಸೊ ನನ್ ಮಗನ್ ಬಗ್ಗೆನೆ ಒಂದ್ 5 ನಿಮಿಷ ಮಾತಾಡ್ದೆ. ಮ್ಯಾಮ್ ಇನ್ಸ್ಪೈರ್ ಆದ್ರು. ಒಂದಿನ ಸೆಷನ್ ಕೊಡ್ಬೇಕು ನೀವು ಧ್ಯಾನದ ಸೆಷನ್ PCSB ಅಂತ. ಆ ಸೆಷನ್ಸ್ ಕೊಟ್ಮೇಲೆ ತುಂಬಾನೇ ಆ ಸೆಷನ್ ಫೇಮಸ್ ಆಯ್ತು. ತುಂಬಾ ಜನ ಇಷ್ಟಪಟ್ರು. ಅದಾದ್ಮೇಲೆ ಮ್ಯಾಮ್ ನೀವ್ ಹೇಳಿರೋದು ಎಲ್ಲರಿಗೂ ಇಷ್ಟ ಆಗಿದೆ, ಸೊ ಕ್ಲಾಸಸ್ ಗಳನ್ನ ಶುರು ಮಾಡಿ. ನೀವು ಯಾವಾಗ ಟೈಮ್ ಆಗತ್ತೆ ನೀವು ಸ್ಪೀಕರ್ ಆಗಿನೂ ಒಂದೊಂದ್ ಸಬ್ಜೆಕ್ಟ್ ನ ತಗೊಂಡು ಹೇಳ್ತಾ ಬನ್ನಿ ಅಂತ. ಸೊ ಈಗ ನಾನು ಅನುಭವ ಹಂಚ್ಲಿಕ್ಕೆ ಶುರು ಮಾಡಿದವಳು ಈಗ ಸ್ಪೀಕರ್ ಆಗಿ, ಆಂಕರ್ ಆಗಿ, ಮತ್ತೆ ಈಗೆಲ್ಲ ಯಾವ್ಯಾವ ಚಾನಲ್ ಅಲ್ಲಿ ಈ ತರ ಹಂಚ್ಕೊಡಿ ಅಂತಾರೆ, ಯಾವ ಕ್ಲಾಸ್ ಕೊಡಿ ಅಂತಾರೆ, ಕೊಡ್ತಾ ಬರ್ತಾ ಇದೀನಿ ಮಾಸ್ಟರ್ಸ್. ಒಂದ್ ಹೇಳ್ತೀನಿ ಮಾಸ್ಟರ್ಸ್, ಮಕ್ಕಳಿಗೆ ಯಾವ ಪೇರೆಂಟ್ಸ್ ಕೂಡ ಹೊಡಿಬೇಡಿ, ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡಿ. ಅವರಲ್ಲಿ ಅಧಿಕವಾದ ಶಕ್ತಿ ಇದೆ. ಯಾವ ಟೈಮಿಗೆ ಬರ್ಬೇಕು ಆ ಟೈಮಿಗೆ ಬರುತ್ತೆ. ತಾಳ್ಮೆಯಿಂದ ಒಂದು ಹಾಳೆಲಿ ಒಂದು ಡಾಟ್ ಬರ್ದಾಗ, ಕಪ್ಪು ಚುಕ್ಕೆ ಬರ್ದಾಗ ನಾವು ಗುರ್ತಿಡೋದು ಕಪ್ಪು ಚುಕ್ಕೆನ. ಏನಿದೆ ಇಲ್ಲಿ ಅಂತ ಹೇಳಿದ್ರೆ ಆ ಕಪ್ಪು ಚುಕ್ಕೆನ ಗುರ್ತಿಸ್ತೀವಿ, ಆ ಬಿಳಿ ಹಾಳೆನ ಮರ್ತೋಗ್ಬಿಡ್ತೀವಿ. ನಿಮ್ಮ ಮಕ್ಕಳಲ್ಲಿ ಆ ಶಾಂತತೆ, ಆ ಪವಿತ್ರತೆ, ದೈವಿಕ ಗುಣಗಳು ಆ ಬಿಳಿ ಹಾಳೆ ಎಷ್ಟಗ್ಲ ಇದೆಯೋ ಅಷ್ಟು ಇರುತ್ತೆ ಮಾಸ್ಟರ್ಸ್. ಒಂದೇ ಒಂದು ಡಾಟ್ ನ ಇಟ್ಕೊಂಡು ಪದೇ 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 ನೀವು ಅದನ್ನ ಅಂತ ಇದ್ರೆ ಅವ್ರಿಗೆ ಕಷ್ಟ ಆಗತ್ತೆ ಓದ್ಲಿಕ್ಕೆ. ನನ್ ಮಗನ್ಗಾಗಿದ್ದು ಅದೇ. ನಾವ್ ಏನು ಧ್ಯಾನಕ್ ಬರೋಕ್ ಮುಂಚೆ ನಿನಗ್ ಆಗಲ್ಲ, ನಿನಗ್ ಸ್ಕೋರ್ ಬರಲ್ಲ, ನಿನಗ್ ಕಷ್ಟ ಆಗತ್ತೆ, ನೀನು ಪಾಸು ಆಗಲ್ಲ, ನೀನ್ ಫಿಟ್ ಫಾರ್ ನಥಿಂಗ್, ಯು ಕಾಂಟ್ ಡೂ ಎನಿಥಿಂಗ್, ಈ ತರ ವರ್ಡ್ಸ್ ಗಳು, ನಿಂಗ್ ಯೋಗ್ಯತೆ ಇಲ್ಲ, ಅವ್ರ್ ನೋಡು ಇವ್ರ್ ನೋಡು, ನೀನ್ ಎಲ್ಲಾದ್ರಲ್ಲೂ ವೇಸ್ಟ್, ಈ ತರ ಎಲ್ಲ ಮಾತಾಡಿದ್ವಲ್ಲ ಮಾಸ್ಟರ್. ಈ ಮಾತುಗಳು ಅವ್ನ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿತ್ತು ಮಾಸ್ಟರ್ಸ್. ಯಾವಾಗ ಓದ್ಬೇಕು ಅಂದ್ರೆ ಅವ್ನ್ ಹಂಚ್ಕೊಂಡಿದ್ದ ನೋಡಿ ಟೀಚರ್ಸ್ ಹತ್ರ, ನನ್ಗೆ ಓದ್ಬೇಕು ಅನ್ನೋ ಆಸೆ ಇದೆ ಆದ್ರೆ ಓದಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ನ್ ಯಾವಾಗ ಬುಕ್ ತೆಗಿತಾನೋ ನಾವ್ ಹೇಳಿದ ವರ್ಡ್ಸ್ ಗಳು ರಿಪೀಟ್ ಆಗ್ತಿತ್ತಂತೆ. ಯು ಕಾಂಟ್ ಡೂ, ಫಿಟ್ ಫಾರ್ ನಥಿಂಗ್, ನಿನ್ಗಾಗಲ್ಲ, ನೀನ್ ಪಾಸ್ ಆಗಲ್ಲ, ನೀನ್ ಸ್ಕೋರ್ ಮಾಡಕ್ ಆಗಲ್ಲ, ಅವ್ರ ಹೆಚ್ಚು ನೀನ್ ಕಮ್ಮಿ, ಈ ತರ ಹೇಳಿರೋ ಮಾತುಗಳು ಪುಸ್ತಕದಲ್ಲೆಲ್ಲ ಅವ್ನಿಗೆ ಕೇಳಿಸೋದಂತೆ. ಆತರ ಕಾನ್ಸಂಟ್ರೇಟ್ ಮಾಡಕ್ಕಾಗದೆ ಅವ್ನ ಸ್ಕೋರ್ ಕಮ್ಮಿ ಆಗ್ತಿತ್ತು ಮಾಸ್ಟರ್ಸ್. ಅದಕ್ಕೋಸ್ಕರ ಹೇಳ್ತೀನಿ, ಮಕ್ಕಳಿಗೆ ಒಂದು ಟೈಮ್, ಈಗ ನಾವೆಲ್ಲ ಧ್ಯಾನಕ್ ಬಂದಿದೀವಿ ಅಂತ ಹೇಳದ್ಮೇಲೆ ನಮ್ಗೆ ಇಷ್ಟು ವಯಸ್ಸಾದ್ಮೇಲೆ ಧ್ಯಾನ ಸಿಕ್ಕಿದೆ, ಮಕ್ಳಿಗೂ ಒಂದು ವಯಸ್ಸು ಅಂತ ಬರ್ಕೊಂಡ್ ಬಂದಿರ್ತಾರೆ. ನೀವೆಲ್ಲ ಬಂದಿದ್ದೀರಾ ಅಂದ್ರೆ ಅವರು ಅದೇ ಮೂಲದವ್ರು ಆಗಿರ್ತಾರೆ ಮಾಸ್ಟರ್ಸ್. ಅವರು ಯಾರು ಧ್ಯಾನಿಗಳಾಗಿರ್ತಾರೆ. ಒಂದು ಸಮಯ ಬೇಕು,
ಆ ಸಮಯನ ನಾವು ಕೊಡೋಣ, ಪ್ರೀತಿಯಿಂದ ಅವರ ನೆಗೆಟಿವ್ ನ ಈಚೆ ತೆಗಿಯೋಣ. ನಾನ್ ಮಾಡಿದ ಪ್ರಯತ್ನ ಅಷ್ಟಿಷ್ಟಲ್ಲ ಮಾಸ್ಟರ್ಸ್. ಆ ಒಂದು ಬ್ಲಾಕೇಜ್ ನ ತೆಗಿಲಿಕ್ಕೆ ದಿನಾ ರಾತ್ರಿ ಜರ್ನಲ್ಸ್ ಬರೆಯೋದು, ಪಾಸಿಟಿವ್ ಆಗೇ ಮಾತಾಡೋದು. ಅವ್ನ್ ಮಲ್ಕೊಂಡ್ಮೇಲೆ ಅವ್ನ್ ಮಲ್ಕೊಳ್ಳೋದನ್ನ ಕಾಯ್ಕೊಂಡು ಕುತ್ಕೊಂಡು ಫುಲ್ ಇದ್ದೇ ಹೋದ್ಮೇಲೆ ಅವ್ನ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿರೋ ಬ್ಲಾಕ್ಸ್ ನ ತೆಗಿಲಿಕ್ಕೋಸ್ಕರ ಫುಲ್ ಪಾಸಿಟಿವ್ ತುಂಬೋದು. ನಿನ್ ಕೈಲೆಲ್ಲಾ ಸಾಧ್ಯ, ನಿನ್ಗೆ ಡಿವೈನ್ ಸೋಲ್, ನಿನ್ಗೆ ಅದ್ಭುತವಾದ ಶಕ್ತಿ ಇದೆ, ನೀನ್ ಚೆನ್ನಾಗ್ ಹೋಗ್ತೀಯಾ, ಔಟ್ ಆಫ್ ಔಟ್ ತಗೊಳ್ತೀಯಾ, ಪ್ರತಿ ಒಂದು ನಿನ್ಗೆ ಪಾಸಿಟಿವ್ ಆಲೋಚನೆಗಳೇ ಬರುತ್ತೆ. ನಿನ್ಗೆ ಆಧ್ಯಾತ್ಮಿಕ ಫ್ರೆಂಡ್ಸ್ ಗಳಾಗ್ತಾರೆ, ನಿನ್ಗೆ ಸಿಗೋರೆಲ್ಲ ಈ ಒಳ್ಳೆ ಫ್ರೆಂಡ್ಸ್ ಗಳು ನಿನ್ ಲೈಫ್ ಅಲ್ಲಿ. ಸ್ಟಕ್ ಆಯ್ತು ನೆಟ್ವರ್ಕ್. ನೆಟ್ವರ್ಕ್ ನೋಡಿ. ಥ್ಯಾಂಕ್ ಯು ಮೇಡಮ್, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸಕ್ಸಸ್ ಸಿಗುತ್ತೆ ಈ ವರ್ಡ್ಸ್. ಎಸ್ ಮ್ಯಾಮ್, ಇಷ್ಟು ಚೆನ್ನಾಗಿದೆ ಅಂತ ಹೇಳಿಕ್ಕೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಸೂಪರ್ ಸೂಪರ್. ಥ್ಯಾಂಕ್ ಯು. ನಿಮ್ಮ ಅನುಭವ ಸೂಪರ್ ಆಗಿತ್ತು. ಪ್ರತಿಯೊಬ್ಬರಿಗೂನು ಮನಮುಟ್ಟುವಾಗಿ ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಾ. ಸೂಪರ್ ಮೇಡಮ್. ಈ ವೇದಿಕೆ ಪರವಾಗಿ ಎಲ್ಲ ಗುಡಕೇಶ ದಾನಿಗಳ ಪರವಾಗಿ ಮತ್ತೊಮ್ಮೆ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ ತುಂಬಾ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಈಗ ಕೆಲವೊಂದು ಧ್ಯಾನಿಗಳಿಂದ ಅವರ ಒಂದು ಅಭಿಪ್ರಾಯಗಳನ್ನ ಕೇಳೋಣ. ಪ್ರತಿಯೊಬ್ಬರನ್ನು. ರತ್ನಮ್ಮ ಮೇಡಮ್ ನಮಸ್ತೆ. ರಾಜೇಶ್ ಸರ್ ನಮಸ್ತೆ ಸರ್. ಅರುಣ್ ನಮಸ್ತೆ ಸರ್. ಮೇಡಮ್. ನಮಸ್ತೆ ಮೇಡಮ್. ಅಮ್ಮ. ಓಕೆ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ ಸುಜಾತ ಮೇಡಮ್. ಹ ಅಮ್ಮ, ಗೌರಮ್ಮ ಮಾಸ್ಟರು ಅನುಭವ ಹಂಚಿಕೆ ಮಾಡ್ತಾರಂತೆ, ಇವತ್ತು ಜಾಯ್ನ್ ಆಗಿದ್ದಾರೆ. ಹೌದಾ? ಅದು ಅವ್ರು ಸರ್ ಮಾಡೋದು ಅದು 9 ಗಂಟೆ ಮೇಲೆ ಆಗುತ್ತಲ್ಲ, ಆದ್ಮೇಲೆ ಅದನ್ನ ಮಾಡಕ್ ಹೇಳಿದ್ದಾರೆ. ಮಾಡ್ಸೋಣ ಅವ್ರ ಕೈಲಿ. ಇವಾಗ ನಿಮ್ಮ ಅಭಿಪ್ರಾಯಗಳು ದೀಪಿಕಾ ಅವರು ಹೇಗೆ ಹೇಳಿದ್ರು, ಹೇಗೆ ನಿಮ್ಮ ಒಂದು ಮಕ್ಕಳಿಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಇದು ಬೇಕೇ ಬೇಕು. ನಿಮ್ಮ ಒಂದು ಕ್ವಶನ್ ಇದ್ರೆ ಕೇಳ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಭಿಪ್ರಾಯ ತಿಳಿಸಿ ಅಷ್ಟೇ. ರತ್ನ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮಾ. ಚೆನ್ನಾಗಿತ್ತು ಮೇಡಮ್ ನಿಮ್ದು. ಯಾಕಂದ್ರೆ ಎಷ್ಟೇ ನಾವು ರಿಚ್ ಆಗಿದ್ರು ಕೂಡ ನಾವು ಅಲ್ಲಿಂದ ಆ ಧ್ಯಾನಕ್ಕೆ ಬರ್ಬೇಕು ಅನ್ನೋದಿದ್ರೆ ಏನಾದ್ರೂ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿಭೂತವಾಗಿದೆ. ನಿಮ್ದು ಧ್ಯಾನದು ಅದ್ಭುತವಾಗಿ ಮೂಡಿ ಬಂತು. ಯಾಕಂದ್ರೆ ನಾವು ಚೆನ್ನಾಗಿದೆ, ನಮ್ಮ ಮಕ್ಳು ಏನ್ ಪ್ರಾಬ್ಲಮ್ ಇಲ್ಲ ಅಂದಾಗ, ಭಗವಂತನೇ ಅಲ್ಲಿಗೆ ಬರ್ಬೇಕು ಅಂದಾಗ ಏನಾದ್ರೂ ಒಂದು ದಾರಿ ತೋರಿಸಿ ಅಲ್ಲಿ ಅದನ್ನ ದೂರ ಮಾಡೋದಿಕ್ಕೆ ಮಾಡಿ. ಯಾಕಂದ್ರೆ ನಾವು ಅಜ್ಞಾನದಿಂದ ಎಲ್ಲ ತಿನ್ಕೊಂಡು ಗೊತ್ತಾಗ್ದಂತೆ ಏನೋ ಒಂದ್ ರೀತಿ ಜೀವನ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆ ಅಜ್ಞಾನದಿಂದ ದೂರ ಆದಾಗ ಅವುಗಳು ಏನು ಅನ್ನೋದು ಆಮೇಲೆ ಅರ್ಥ ಆಗುತ್ತೆ, ಅದ್ರದ್ದು ಅನುಭವ ಏನು ಅನ್ನೋದು. ತುಂಬಾ ಒಳ್ಳೆ ಇದನ್ನ ಮಕ್ಕಳಿಗೆ ಒಳ್ಳೆ ಧ್ಯಾನವನ್ನ ಕೊಟ್ಟಿದ್ದೀರಿ. ಹೌದು, ಮಕ್ಕಳಿಗೆ ಯಾರು ಬೈಯಕ್ ಹೋಗ್ಬಾರ್ದು ಅನ್ನೋದು ಗೊತ್ತಿದೆ. ಯಾರಿಗೂ ಬೈಬಾರ್ದು, ನೆಗೆಟಿವ್ ಅದನ್ನ ನಿನ್ ಬರಲ್ಲ ಅಂತಾನೆ ಹೇಳಕ್ಕೆ ಹೋಗ್ಬಾರ್ದು. ಬರುತ್ತೆ ಅದನ್ನ ಓದು ಅಂತಾನೆ ಅವಕ್ಕೆ ಗೈಡೆನ್ಸ್ ಮಾಡ್ಬೇಕಾಗತ್ತೆ. ಬರುತ್ತೆ, ನಾಳೆ ಬರ್ಕೋತೀಯ, ನಿನ್ಗೆ ಏನು ಡೌಟ್ ಇಲ್ಲ, ಕರೆಕ್ಟ್ ಆಗಿ ಓದ್ತೀಯ ಅಂತ ಮಕ್ಕಳಿಗೆ ಒಂದ್ ಸ್ವಲ್ಪ ನಾವು ಕೋಪರೇಷನ್ ಕೊಟ್ಟಾಗ ಮಕ್ಕಳು ಅದನ್ನ ಓದೋದಿಕ್ಕೆ ಇಂಟ್ರೆಸ್ಟ್ ಆಗುತ್ತೆ. ಆ ಮಕ್ಕಳ ನಾವೇ ಒಂದು ದಾರಿಗೆ ತರೋದಿಕ್ಕೆ ನಮ್ಮ ಮಾತುಗಳೇ ಕಾರಣ, ನಾವು ಮಾತಾಡೋಂತ ಮಾತುಗಳೇ ಕಾರಣ. ನಾವು ಮಾತಾಡೋದ್ರಲ್ಲಿ ತುಂಬಾನೇ ಒಂದು ಒಳ್ಳೆ ಒಂದು ಇದನ್ನ ಇಟ್ಕೊಂಡಾಗ, ಒಂದು ಪಾಸಿಟಿವ್ ಮೈಂಡ್ ಇಂದ ಮಾತಾಡಿದಾಗ ಮಕ್ಕಳಿಗೆ ಎಲ್ಲವೂ ದಾರಿ ತೋರಿಸ್ಬೋದು ಅನ್ನೋದು ಈ ಒಂದು ಧ್ಯಾನದಲ್ಲಿ ಮೂಡಿ ಬಂತು. ತುಂಬಾ ಚೆನ್ನಾಗಿ ಬಂತು. ವಂದನೆಗಳು ಮೇಡಮ್. ಥ್ಯಾಂಕ್ ಯು. ನೀವು ಒಳ್ಳೆ ಅನುಭವಗಳನ್ನ ಹಂಚ್ಕೊಂಡ್ರಿ. ನಿಮ್ಮ ಅನುಭವ ಎಲ್ಲರಿಗೂ ದಾರಿದೀಪವಾಗುತ್ತೆ. ಎಷ್ಟೋ ಜನ ನೋಡಿದವ್ರಿಗೆ ಧ್ಯಾನಕ್ಕೆ ಬರ್ಬೇಕು ಅನ್ನೋದಕ್ಕೆ ಅನುಕೂಲ ಆಗುತ್ತೆ. ಅವರು ನಿಮ್ಮನ್ನ ನೋಡಿ ಎಷ್ಟೋ ಜನ ಬರೋದಿಕ್ಕೆ ಇದಾಗುತ್ತೆ. ಕೆಲವರೆಲ್ಲ ನಾವು ರಿಚ್ ಇದೀವಿ, ನಮ್ಗೇನ್ ಬೇಡ ಧ್ಯಾನ ಅನ್ನೋಂಥವ್ರಿಗೂ ಕೂಡ ಇದಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿದೆ. ವಂದನೆಗಳು ಮೇಡಮ್. ಮಕ್ಕಳು ಯಾವಾಗ್ಲೂ ಏನ್ ಅನ್ಕೊಳ್ಬೇಕಂತ ಅಂದ್ರೆ, ಕ್ವಶನ್ ಪೇಪರ್ಸ್ ಗಳ ಬಗ್ಗೆ ಕಷ್ಟ, ನಾನ್ ಸರಿಯಾಗಿ ಓದಿಲ್ಲ, ಟೈಮ್ ಸಿಕ್ಲಿಲ್ಲ, ಈ ತರ ಎಲ್ಲ ಹೇಳ್ಕೊಡ್ಬಾರ್ದಂತೆ. ಎಕ್ಸಾಮ್ಸ್ ಪೇಪರ್ಸ್ ಆರ್ ಈಸಿ, ಐ ವಿಲ್ ಗೆಟ್ ಔಟ್ ಆಫ್ ಔಟ್. ಪೇಪರ್ಸ್ ಎಲ್ಲ ಈಸಿ ಆಗಿದೆ. ಬ್ಲೆಸ್ ಮಾಡ್ಬೇಕಂತೆ ಮಾಸ್ಟರ್ಸ್. ನಾನು ಈಗ ಸ್ವಲ್ಪ ದಿನದಿಂದ ಕೇಳ್ಕೊಂಡೆ ಇದನ್ನ. ಯಾವಾಗ್ಲೂ ನಾವು ಬ್ಲೆಸ್ ಮಾಡ್ಬೇಕಂತೆ ನಮ್ಮ ಸಬ್ಜೆಕ್ಟ್ಸ್ ಗಳು. ಮಕ್ಳಿಗೆ ಹೇಳ್ತಾ ಇದೀನಿ,
ಸೊ ನಮ್ ಪೇಪರ್ಸ್ ಏನ್ ಬರುತ್ತೆ ಕ್ವಶನ್ ಪೇಪರ್ಸ್ ಅದು ತುಂಬಾ ಈಸಿ ಆಗಿರುತ್ತೆ, ನಾನು ಅದ್ರಲ್ಲಿ ಔಟ್ ಆಫ್ ತಗೊಳ್ತೀನಿ. ಈ ಒಂದು ಪಾಸಿಟಿವಿಟಿ ಇದ್ರೆ ನಿಜವಾಗ್ಲೂ ಆ ರೀತಿ ಮೈಂಡ್ ಸೆಟ್ ನಮ್ದು ಬರುತ್ತೆ ಓದ್ಲಿಕ್ಕೋಸ್ಕರ. ಅದೇ Yes, ತರ ಸ್ಪೋರ್ಟ್ಸ್ ಬರುತ್ತೆ. ಯದ್ಭಾವಂ ತದ್ಭವತಿ ಎಲ್ಲ ಕೇಳಿರ್ತೀರ. yes, 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 ಥ್ಯಾಂಕ್ ಯು ಮೇಡಮ್, super. ಚೆನ್ನಾಗಿತ್ತು Super. ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಆ, ಮೇಡಮ್. ಮತ್ತೆ ಕಮಲಾ ಮೇಡಮ್ ಹಂಚ್ಕೋತೀರಾ? ಹೇಳಿ ಮೇಡಮ್, ಮಾತಾಡಿ ಮೇಡಮ್. ಕ್ವಶನ್ ಆನ್ಸರ್ ಕೇಳಿ ಇದ್ರೆ. ಮಾತಾಡಿ ಮೇಡಮ್, ಮಾತಾಡಿ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಿಮ್ದು ಅನುಭವ ಹಂಚಿಕೆ ಬಹಳ ಚೆನ್ನಾಗಿತ್ತು ಮೇಡಮ್. ನಿಮ್ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ, ನಿಮ್ ಮಕ್ಕಳ ಬಗ್ಗೆ ಬಹಳ ಇಂಪಾರ್ಟೆನ್ಸ್. ನಿಜ ಅದು ಎಲ್ರಿಗೂ ತುಂಬಾ ಅವಶ್ಯಕತೆ ಇದೆ ಮೇಡಮ್. ಹೌದೌದು, ಕೆಲವು ಟಿಪ್ಸ್ ಗಳಿದಾವೆ ಮಾಸ್ಟರ್ಸ್, ಆದ್ರೆ ಟೈಮ್ ಇಲ್ಲ. ಟೈಮ್ ಸ್ವಲ್ಪ ಇರೋದ್ರಿಂದ ಇನ್ನೊಂದ್ಸರಿ ಯಾವ ಮೇಡಮ್, ದೀಪಕ್ ಇನ್ನೂ ಒಂದ್ಸರಿ ಬಂದು ನೀವು ಇದ್ರ ಬಗ್ಗೆ ಮಾತಾಡಿ ಮೇಡಮ್. ಮೇಡಮ್ ಹೌದು ಮಾಡೋಣ. ಮೇಡಮ್. ನಿಮ್ಗೊಂದ್ ಪ್ರಶ್ನೆ ನನ್ನಿಂದ. ನೀವು ಹೇಳಿ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆತರ ಹೇಳ್ಬೇಕು ಅಂತ ಹೇಳಿದ್ರಲ್ವಾ, ದೊಡ್ಡ ಹ್ಮ್. ಮಕ್ಕಳಾದ್ರೆ ಅದನ್ನ ಹೆಂಗೆ ಇದ್ ಮಾಡೋದ್ ಮೇಡಮ್? ಅವ್ರು ನೆನ್ಪ್ ಮಾಡ್ಕೊಂಡು ಹೇಳದಾ ಹೆಂಗೆ ಮೇಡಮ್ ಅದು? ಕೇಳಿ, ನೀವು ಅವ್ನ ರೂಮ್ ಅಲ್ಲಿ ದೊಡ್ಡ ಮಕ್ಳಿಗೆ, ನನ್ ಮಗನು ದೊಡ್ಡವನೇ ಇದ್ದ ಅವಾಗ, ಒಂದು 15 ಇಯರ್ಸ್ ಅಂತ, 15-16 ಇಯರ್ಸ್ ಇಲ್ಲ ಈಗ ಅಲ್ವಾ, ಒಂದು 10th ಇದ್ದಾಗ ಅವ್ನಿಗೆ ಸಮಸ್ಯೆ ಶುರುವಾಗಿದ್ದು. ಸೊ ಪಿಯುಸಿಲಿ ಪಾಸ್ ಆದ. ಆಮೇಲೆ ಮತ್ತೆ ಅಪ್ಸ್ ಡೌನ್ಸ್ ಇದ್ದಾಗ ನಾವ್ ಏನು ಓದೋದು. ಕೇಳಿದೆ ಮೇಡಮ್, ನಿಮ್ ಮಗನ್ ನೀವ್ ಹೇಳಿದ್ದೆಲ್ಲ ಕೇಳ್ಕೊಂಡೆ, ನಿಮ್ ಮಗಂದೆಲ್ಲ ಫಸ್ಟ್ ಇಂದನು. 16+ ಇದ್ದ ಮ್ಯಾಮ್ ಅವಾಗ. ಏನು ಆಗಲ್ಲ, ದೊಡ್ಡೋರು ಚಿಕ್ಕೋರು ಅಂತ ಏನಿಲ್ಲ, ನಿದ್ದೆ ಬಂದೇ ಬರುತ್ತೆ ಮಕ್ಳಿಗೆ. ಚೆನ್ನಾಗಿ ನಿದ್ದೆ ಹೋದ್ಮೇಲೆ ನಾವು ನೋಡ್ಬೇಕು ಮಲ್ಕೊಂಡಿದಾನ, ಲೈಟ್ ಹಾಕಿದ ತಕ್ಷಣ ಎಚ್ಚರ ಆಗ್ತಾನ ಅಥವಾ ಲೈಟ್ ಹಾಕಿದ್ರು ಮಲ್ಗಿದಾನ ಅಂತ ಗಮನಿಸಿದ್ರೆ ಆಯ್ತು. ಅಲ್ಲ ಮೇಡಮ್, ಇವ್ ಕಣ್ಣು ಗುಡ್ಡೆ ಇದಾವಲ್ಲ, ಅವು ಮೂವ್ಮೆಂಟ್ಸ್ ಮಾಡ್ತಿರ್ಬೇಕಾ? ಇನ್ನ ಸ್ವಲ್ಪ ನಿದ್ದೆ ಪ್ರಶ್ನೆ ಕರೆಕ್ಟ್, ಹಾಗೇನು ಹೇಳ್ಬೋದು. ಇಲ್ಲ ಆ ಕಣ್ಣಿನ ಗುಡ್ಡೆಗಳು ಹಿಂಗ್ ಹೊರಳ್ತಾ ಇರತ್ತಂತೆ ಮಕ್ಳು ಮಲ್ಗಿದ್ರುನುವೆ. ಹಾ ಮೇಡಮ್. ಅದನ್ನ ನೋಡ್ಕೊಂಡು ನೀವು ಅವಾಗ ಪಾಸಿಟಿವಿಟಿ ಮಾತುಗಳನ್ನ ಹೇಳಿದ್ರೆ ಅದು ಬೇಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೇರ್ಕೊಳ್ಳುತ್ತಂತೆ. ನಿಮ್ಮ ನೆಗೆಟಿವ್ ನ ಬೇಗ ತೆಗೆದು ಪಾಸಿಟಿವ್ ನ ಸೇರ್ಸುತ್ತಂತೆ. ಮತ್ ದೂರದಲ್ಲಿದ್ರೆ ಹೆಂಗ್ ಹೇಳದ್ ಮೇಡಮ್? ದೂರದಲ್ಲಿದ್ರೆ ಮಕ್ಳು ದೂರದಲ್ಲಿದ್ರೆ ಅಂದ್ರೆ ಮಕ್ಳು ಬೇರೆ ಕಡೆ ಇದ್ರೆ ಅಂತ ಜಸ್ಟ್ ಕುತ್ಕೋಬೇಕು ಮ್ಯಾಮ್. ಅವಾಗ ಧ್ಯಾನ ಕುತ್ಕೊಂಡು ನಿಮ್ಮ ಎನರ್ಜಿನಲ್ಲ, ನಿಮ್ಮ ಮೆಸೇಜ್ ನ ಕಳ್ಸೋದು. ಹಾ ಮೇಡಮ್. ಅವನ ಹೆಸರು ನೆನ್ಸ್ಕೊಂಡು, ನಿಮ್ಮ ಮಗನ ಹೆಸರು ನೆನ್ಸ್ಕೊಂಡು. ಹಾ ಮ್ಯಾಮ್, ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಮಾಡೋದು ಅವ್ರಿಗೆ ಹತ್ರ ಇದ್ರೆ ಬೆಸ್ಟ್. ಯಾಕಂದ್ರೆ ಅವ್ನು ಮಲಗಿದಾರ ಅನ್ನೋದು ಗೊತ್ತಿರಲ್ವಲ್ಲ ದೂರ ಇದ್ದಾಗ. ಹೌದೌದು. ಹಾ ಮೇಡಮ್. ಈಗ ನೀವೇನ್ ಮಾಡಿ ಅಂದ್ರೆ, ಒಂದ್ ಕೆಲ್ಸ ಮಾಡಿ, ಜರ್ನಲ್ಸ್ ಗಳನ್ನ ಬರೀರಿ ಪಾಸಿಟಿವ್ ಆಗಿ. 21 days ನಿಮ್ ಮಗನ್ ಬಗ್ಗೆ ನಿಮ್ಗೆ ಏನ್ ಬೇಕನ್ಸ್ತಾ ಇದೆ, ಯಾವ ಗುಣಗಳು ಅವನಲ್ಲಿ ಚೇಂಜ್ ಆಗ್ಬೇಕು, ಯಾವ ತರ ನಿಮಗ್ ಬೇಕನ್ಸ್ತಾ ಇದೆ ಅದನ್ನೇ ಬರೀತಾರೆ. ಇಷ್ಟು ದಿನ ನೀವ್ ಏನೇನೋ ನೆಗೆಟಿವ್ ಹೇಳಿದ್ರಿ, ಅದನ್ನೆಲ್ಲ ಪಾಸಿಟಿವ್ ಆಗಿ ಅಂತ ಬರೀರಿ. 10 ಪಾಯಿಂಟ್ಸ್ ಆದ್ರೂ ಓಕೆ. ಅದನ್ನ ಯಾವಾಗಾದ್ರೂ ಒನ್ ಡೇ ಯಾವಾಗಾದ್ರೂ ಬರಿಬೋದಾ ಮೇಡಮ್ ಅದನ್ನ? ಯಾವ ಟೈಮಲ್ಲಿ ಆದ್ರೂ ಬರಿಬಹುದು. 21 days ಅಂತ ಹಾಕೊಳ್ಳಿ. ಮೇಡಮ್. ಧ್ಯಾನ ಮಾಡ್ಬಿಟ್ಟು ಬರೀರಿ, ರಾತ್ರಿ ಒಂದ್ಸಲಿ ಓದ್ಬಿಟ್ಟು ಎತ್ತೀವಿ ಅಷ್ಟೇ. ಇನ್ನೂ ಒಂದ್ ನಂಗೆ ಸರ್ ಹೇಳ್ಕೊಟ್ಟಿದ್ರು. ಹುಣ್ಣಿಮೆ ದಿನಗಳಲ್ಲಿ ಬಾಟಲಿಗೆ ನೀರ್ ಹಾಕಿ, ಒಂದು ವಾಟರ್ ಬಾಟ್ಲಿಗೆ ನೀರ್ ಹಾಕಿ ಧ್ಯಾನ ಮಾಡುವಾಗ ಅದನ್ನ ಇಟ್ಕೊಂಡು ಅಲ್ಲಿ ಪಾಸಿಟಿವ್ ಎಲ್ಲ ಏನ್ ಹೇಳ್ಬೇಕು ಪಾಸಿಟಿವಿಟಿ ಎಲ್ಲ ಹೇಳಿ, ಅದನ್ನ ರಾತ್ರಿ ಹೊತ್ತು ಟೆರೆಸ್ ಮೇಲೆ ಎಲ್ಲಾದ್ರೂ ಇಟ್ಟು, ಮತ್ತೆ ಸೂರ್ಯ ಉಡಕ್ ಮುಂಚೆ ಅದನ್ನ ಎತ್ಕೊಂಡ್ ಬಂದು ಮತ್ತೆ ಧ್ಯಾನ ಮಾಡುವಾಗ ಮತ್ತೆ ನಿಮ್ಮ ಪಾಸಿಟಿವ್ ಥಾಟ್ಸ್ ಗಳನ್ನ ಹಾಕಿ 3 days ಹುಣ್ಣಿಮೆ 5 ದಿನ 6 ದಿನ 6 ದಿನನೋ 7 ದಿನನೋ ಇರುತ್ತೆ. ಅದ್ರಲ್ಲಿ ಒಂದು 3 ದಿನ ಸೆಲೆಕ್ಟ್ ಮಾಡ್ಕೊಂಡು 3 days ಈ ತರ ಮಾಡಿ, ನಂತರ ಆ ನೀರನ್ನ ಅವ್ರಿಗೆ ಕುಡಿಸೋದು. ಕ್ಲೆನ್ಸ್ ಆಗ್ತಾರೆ, ಅವರ ನೆಗೆಟಿವಿಟಿ ಏನಿದೆ ಅದೆಲ್ಲ ಕ್ಲಿಯರ್ ಆಗತ್ತೆ. ಈ ತರ ಇದು ಮಾಡೋದು ಮ್ಯಾಮ್. ಜರ್ನಲ್ಸ್ ಬರೆಯೋದು ಗುಡಕೆಸ್ತಲ್ಲಿ ಮಾಡಿಸ್ತಾ ಇದಾರೆ ವಾಟರ್ದು, ಅದೇ ಆದ್ರೆ ಸಾಕು ಅನ್ಸುತ್ತೆ. ಹೌದು. ಹಾ, ವೀಣಾ ಶ್ರೀಧರ್ ಮೇಡಮ್ ಮಾತಾಡಿ ಮೇಡಮ್. ಒಳ್ಳೇದು. ನಮಸ್ತೆ ಮೇಡಮ್. ಸೂಪರ್ ಮೇಡಮ್, ಲವ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದೆಲ್ಲ ಬೇಕಾಗಿತ್ತು ಮೇಡಮ್ ಮಕ್ಕಳಿಗೆ. ನಿಜವಾಗ್ಲೂ ಇದು ಬಹಳ ಇಂಪಾರ್ಟೆಂಟ್ ಹೇಳಿದ್ರಿ ಮೇಡಮ್. ಬಹಳ ಖುಷಿ ಆಯ್ತ್ರಿ ಮೇಡಮ್ ನಿಮ್ದು ಎಕ್ಸ್ಪೀರಿಯನ್ಸ್ ಕೇಳಿರಿ. ನೀವ್ ಯಾವ ರೀತಿ ಮಕ್ಕಳಿಗೆ ಇದನ್ ಮಾಡ್ಕೊಂಬಂದ್ರಿ, ಈಚೆ ಕರ್ಕೊಂಡ್ ಬಂದ್ರಿ, ತುಂಬಾ ಅದ್ಭುತವಾಗಿತ್ತು ಮೇಡಮ್. ಬಹಳ ಖುಷಿ ಆಕಿತ್ತು. ಮೊಬೈಲ್ಗೆ ಎಷ್ಟ್ ಅಡಿಕ್ಟ್ ಆಗಿದ್ರು, ನಾವು ಸಂಖ್ಯೆ ಮೊಬೈಲ್ಗೆ ಕೊಡ್ಬೇಡ ಅಂತ ಎಷ್ಟು ಇದನ್ ಮಾಡಿದ್ರು ಸ್ವಾಮಿ, ಆ ರೀತಿ ನೋಡ್ತಾ ಇರ್ತಾರಿ. ಆದ್ರೂ ಸರಿ ಅದಾರ ಅಂತ ಪರ್ಮಿಷನ್ ಹೇಳ್ಕೊತಾ ಇರ್ತೀವ್ರಿ. ಆದ್ರೆ ನಮ್ಮ ಇಬ್ರು ಮಕ್ಕಳು ಬಿಟ್ಟಿದ್ದಾರಿ ಮೇಡಮ್, ಅವ್ರ ಧ್ಯಾನಕ್ ಬಂದಿದ್ದಾರೆ ಬಿಟ್ಟಿದ್ದಾರೆ ಮೇಡಮ್. ಅವನು
ಧ್ಯಾನಕ್ಕೂ ಕೂಡ ಬರ್ತಾ ಇಲ್ಲ ಅಂತ ಹೇಳ್ಬಾರ್ದು ಮೇಡಮ್, ನೆಗೆಟಿವ್ ಆಗಿ ಬಂದಿದ್ದಾನಂತ ನಾ ಹೇಳ್ಬಾರ್ದು ಮೇಡಮ್. ಪ್ರತಿದಿನ ನೀವ್ ಏನೇ ಊಟ ಅಡಿಗೆ ಮಾಡ್ಲಿ, ಏನೇ ನೀರ್ ಕೊಡ್ಲಿ, ಕಾಫಿ ಹಾ ಕೊಡ್ಲಿ, ರೀ. ನಿಮ್ಮ ಪೂರ್ತಿ ಹೇಳ್ತಾನೆ ಇರ್ಬೇಕು ಪಾಸಿಟಿವ್ ಆಗಿ. ನನ್ ಕುಟುಂಬ ಧ್ಯಾನ ಕುಟುಂಬ, ನನ್ ಕುಟುಂಬ ಶಾಕಾಹಾರಿ ಕುಟುಂಬ. ಯಾರು ನಾನ್ ವೆಜ್ ನ ಬಳಸ್ತಾ ಇದಾರೆ ಅವ್ರು ಬಿಡ್ಬೇಕು ಅಂದ್ರು ನಾನ್ ಮಾಡಿದ್ದು ಇದೆ. ಅಷ್ಟು ಬೇಗ ಒಂದು 8 months ಒಳಗೆ ನಾವೆಲ್ಲ ಶಾಕಾಹಾರಿಗಳಾಗಿದ್ದು ಈ ಒಂದು ಪಾಸಿಟಿವ್ ಅಫರ್ಮೇಶನ್ಸ್ ಗಳಿಂದ. ಜರ್ನಲ್ಸ್ ಅಲ್ಲಿ ಬರೆಯೋದು, ನನ್ ಕುಟುಂಬ ಧ್ಯಾನ ಮಾಡ್ತಿರ್ಲಿಲ್ಲ, ಆದ್ರೆ ಮಿರಾಕಲ್ ಆಗಿ ಹೇಳ್ಬೇಕು ಅಂತ ಏನ್ ಸರ್ ಹೇಳ್ತಾರೆ ನಾನು ಅದನ್ನೆಲ್ಲ ಅಳವಡಿಸ್ಕೊಂಡೆ ಮಾಸ್ಟರ್ಸ್. ಪ್ರತಿಯೊಂದು ವಿಡಿಯೋ ನೋಡೋದು, ಅದ್ರಲ್ಲಿ ಏನ್ ಹೇಳಿದಾರೆ ವಿಷಯ ನನ್ಗೆ ಯಾವ ಟಚ್ ಆಗುತ್ತೆ ಅದನ್ನ ನಾನು ಅಪ್ಲೈ ಮಾಡ್ಕೊಳ್ಳೋದು, ಅದನ್ನ ಒಂದು 21 days ಮಾಡೋದು. ಇದರಿಂದ ಒಳ್ಳೊಳ್ಳೆ ರಿಸಲ್ಟ್ ತಗೊಂಡ್ ಬಂದಿರೋದಕ್ಕೆ ಇವತ್ತು ನಾನು ಪ್ರತಿಯೊಂದು ಚಾನಲ್ ಅಲ್ಲೂ ಇದ್ದೀನಿ ಮಾಸ್ಟರ್. ಇಲ್ಲ ಮೇಡಮ್, ಅನುಭವ ಇದೆ ರೀ ಮೇಡಮ್. ಆ ರೀತಿ ಹೇಳ್ಕೊಂಡಾನು ನಮ್ಮ ಮನೆಯವರು ಧ್ಯಾನಕ್ಕೆ ಬಂದಿದ್ದಾರೆ ಮೇಡಮ್. ಅವನು ಕೂಡ ಅಪ್ಪಾಜಿ ನೋಡಿ ಧ್ಯಾನ ಮಾಡ್ತಿದ್ದೆ ಮೇಡಮ್. 1-2 ದಿನ ಮಾಡೋದು ಬಿಡೋದು ಈ ರೀತಿ ಮೇಡಮ್. ಈಗ ಅವನು 18 years ಮೇಡಮ್, 8 ವರ್ಷ ಮೇಡಮ್. ಅವು ಮೇಡಮ್ ಇದನ್ನ ನಾವ್ ಅವ್ರ ಮನೆಯವರು ಮೇಡಮ್. ಅದನ್ನ ನೋಡಿ ತಾನು ಅಡಿಕೆ ಚೀಲ ತಿಂತಾನೆ ಮೇಡಮ್. ಕೇಳಿಸ್ತಾ ಇಲ್ಲ ಮೇಡಮ್? ಕೇಳಿಸ್ತಾ ಇಲ್ಲ ಮೇಡಮ್? ಇವಾಗ ಮೇಡಮ್ ಕೇಳಿಸ್ತಾ ಇದೆ, ಹೇಳಿ. ಅವನು ಅಡಿಕೆ ಚೀಟ ತಿಂತಾ ಇದ್ದಾನೆ ಮೇಡಮ್. ಅಲ್ಲೆಲ್ಲ ಫುಲ್ ಕೆಂಪು ಮಾಡ್ಕೊಂಡು ರೆಡ್ ಆ ರೀತಿ ಮೇಡಮ್. ಎಷ್ಟು ಹೇಳಿದ್ರೆ ಕೇಳ್ತಾನೆ, ತುಂಬಾ ತಿಂತಾ ಇದ್ದಾನ್ರಿ ಮೇಡಮ್. ಅವ್ನಿಗೆ ಆರೋಗ್ಯದ ಮೇಲೆ ಬಹಳ ಎಫೆಕ್ಟ್ ಆಗಿದೆ ಮೇಡಮ್. ಆದ್ರೆ ನಮ್ಮ ಮನೆಯವ್ರು ಅವ್ರು ಹೇಳ್ತಾನ್ರಿ, ಅಪ್ಪಾಜಿನ ಗುಟ್ಕ ತಿಂತಾನ, ನಾನ್ ಯಾಕೆ ತಿನ್ಬಾರ್ದು, ಅದಕ್ಕಿಂತ ಬೇರೆ ಇದಲ್ಲಲ್ಲ ಅಂತಿದ್ದಾನ್ರಿ ಮೇಡಮ್. ನನಗ ಗೊತ್ತಾಗ್ತಿಲ್ಲ ಮೇಡಮ್ ಏನ್ ಮಾಡ್ಬೇಕಂತ. ಅದೇ ಮಾಸ್ಟರ್ಸ್ ಏನ್ ಗೊತ್ತಾ, ಮಕ್ಳು ನಾವ್ ಈಗ ಹೇಳಿದ್ರೆ ಕೇಳೋದಿಲ್ಲ, ನಾವ್ ಏನ್ ಮಾಡ್ತೀವಿ ಅದನ್ನ ನೋಡಿ ಮಾಡ್ತವೆ ಮಾಸ್ಟರ್ ಗಳು ಹೇಳ್ತಾರಲ್ಲ, ಸೇಮ್ ನಾವ್ ಏನ್ ಅಭ್ಯಾಸ ನಾವ್ ತೋರಿಸ್ತಾ ಇರ್ತೀವಿ ಅದನ್ನ ಕಲ್ತ್ಕೊಂತವೆ ಮಾಸ್ಟರ್ಸ್. ಅದಕ್ಕೆ ಫಸ್ಟ್ ನೀವು ನಿಮ್ ಮಗನ್ನ ಬಿಡ್ಸೋದಕ್ ಮುಂಚೆ ನಿಮ್ಮ ಹಸ್ಬೆಂಡ್ಗೆ ಅವ್ನ ಎದುರಿಗಾದ್ರೂ ಮಾಡ್ಬಾರ್ದು. ಅವ್ರಿಗೆ ಅಭ್ಯಾಸ ಶುರು ಆಗ್ಬಿಟ್ಟಿದೆ, ಅವ್ರನ್ನ ಬಿಡಿ ಅಂದ್ರೆ ಬಿಡೋ ಸ್ಥಿತಿಲಿ ಇರೋದಿಲ್ಲ. ಸೊ ಬಿಡಂದ್ರೆ ಜಾಸ್ತಿ ಮಾಡುದು. ಅವ್ರಿಗೆ ಹೇಳಿದ್ನೆ ಮೇಡಮ್, ನಮ್ಮ ಮನೆಯವ್ರಿಗೆ, ನಿಮ್ಮನ್ನ ನೋಡಿ ಈ ರೀತಿ ಮಾಡ್ತಾ ಇದ್ದಾನಂದ್ರ ಇನ್ನು ಜಾಸ್ತಿ ಮಾಡ್ತಾ ಇದಾರೆ ನಮ್ಮ ಮನೆಯವ್ರು. ಇನ್ನು ಆತನ ಕಡೆಯಿಂದ ತರಿಸ್ಕೊಂಡ್ ತಿಂತಿದಾರಿ ಅವ್ರು. ಅವತನ ಕಡೆಯಿಂದ ದುಡ್ಡು ಕೊಟ್ಟು ತರಿಸ್ಕೊಂಡ್ ತಿಂತಿದಾರಿ ಮೇಡಮ್. ಜಾಸ್ತಿ ರೀ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನ್ ಗೊತ್ತಾ ಮ್ಯಾಮ್, ಎಲ್ಲಾ ಒಂದು ಪಾಠ ಕಲೀಲಿಕ್ಕೆ ಬಂದಿರ್ತೀವಿ. ಮೋಸ್ಟ್ಲಿ ನೀವೇನಾದ್ರೂ ಅವ್ರಿಗೆ ಲಾಸ್ಟ್ ಇದ್ರಲ್ಲಿ ಆತರ ಕೊಟ್ಟಿದ್ರೇನೋ ತೊಂದ್ರೆ, ಅದಕ್ಕೆ ಅದನ್ನ ತೀರ್ಸ್ಕೊಳ್ತಾ ಇದಾರೆ ಅನ್ಕೊಳ್ಳೋಣ, ಅಥವಾ ಹೊಸ ಒಂದು ಕರ್ಮ ಮಾಡ್ತಾ ಇದಾರೆ ಅನ್ಕೊಳ್ಳೋಣ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನೀವ್ ಧ್ಯಾನ ಮಾಡುವಾಗ ಅವರು ಯಾವ್ದೂನು ಆ ರೀತಿಯಾದ ಕೆಟ್ಟ ಚಟಗಳಿಲ್ಲ, ಆರೋಗ್ಯವಾಗಿದ್ದಾರೆ, ಆರಾಮಾಗಿದ್ದಾರೆ, ನನ್ ಕುಟುಂಬ ಸಮೃದ್ಧಿ ಕುಟುಂಬ, ನನ್ ಮಕ್ಕಳು ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಾರೆ, ಈ ರೀತಿ ಪಾಸಿಟಿವ್ ಆಗಿ ಹೇಳ್ತಾ ಬನ್ನಿ. ಅದು ಒಂದಲ್ಲ ಒಂದಿನ ಸರಿಯಾಗಿ ಆಗತ್ತೆ ಮ್ಯಾಮ್. ಪಿರಮಿಡ್ ಜಾಸ್ತಿ ಅವ್ನ ರೂಮ್ ಗಳಲ್ಲಿ ಧ್ಯಾನ ಮಾಡಿ, ಅವನ ಹತ್ರ ಧ್ಯಾನ ಮಾಡಿ, ಹ್ಯಾಂಗಿಂಗ್ ಪಿರಮಿಡ್ಸ್ ಗಳನ್ನ. ಹಾ ಮೇಡಮ್, ಅವನ ಹತ್ರ ಕುತ್ಕೊಂಡ್ ಧ್ಯಾನ ಮಾಡ್ತೀನಿ ಮೇಡಮ್. ಆ ಪಿರಮಿಡ್ ತೊಳೆದ್ರೆ ಬೀಸಿ ಹೋಗದ್ ಬಿಡ್ತಾನೆ ಮೇಡಮ್. ಆ ಪಿರಮಿಡ್ ಆತನ ಹತ್ರ ಹೋದ್ರೆ ಮೇಲೆಲ್ಲ ಪಿರಮಿಡ್ ಇಡ್ರಿ, ಬೇಗ ಬೇಗ ಕ್ಲೆನ್ಸ್ ಆಗ್ಬೇಕು. ಬ್ಯಾಡ್ ಹ್ಯಾಬಿಟ್ಸ್ ಫಸ್ಟ್ ಹೋಗುತ್ತೆ ಮ್ಯಾಮ್. ಧ್ಯಾನ ಮಾಡಿಸ್ಬೇಕು ನೀವು ಒಂದ್ 10 ನಿಮಿಷ. ಮಾಡೋದಿಲ್ಲ ಮೇಡಮ್ ಹೇಳಿದ್ರೆ. ಅದು ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೇಳ್ಬೇಕಂದ್ರೆ ಅಲ್ರಿ, ಅದು ಹೆಂಗ್ ಹೇಳ್ಬೇಕ್ರಿ? ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೇಳ್ಬೇಕಂದ್ರೆ ಅಲ್ರಿ, ನಾ ಅಡಿಕೆ ಚೀಟ್ ತಿನ್ನೋದ್ ಬಿಡಿಸ್ಬೇಕಂದ್ರ, ನಮ್ ಮನೆಯವ್ರಿಗೆ ಗುಡ್ಗ ಬಿಡಿಸ್ಬೇಕಂದ್ರ ನಾ ಯಾವ ರೀತಿ ಅವ್ರಿಗೆ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೇಳ್ಬೇಕ್ರಿ? ಅವ್ರು ಮಲ್ಕೊಂಡ್ ಪೂರ್ತಿ ನಿದ್ದೆ ಹೋದ್ಮೇಲೆ ಅವ್ರ ರೂಮಲ್ಲಿ ಕುತ್ಕೊಂಡು ನೀವ್ ಒಂದ್ 10 ನಿಮಿಷ ಧ್ಯಾನ, ನಿಮ್ ಆಲೋಚನೆ ಎಲ್ಲ ಖಾಲಿ ಆದ್ಮೇಲೆ ನೀವು ಪಾಸಿಟಿವ್ ಥಾಟ್ಸ್ ಗಳನ್ನ ರಿಲೀಸ್ ಮಾಡ್ಬೇಕು. ಅವನಿಗೆ ಯಾವುದೇ ರೀತಿಯಾದಂತ ಕೆಟ್ಟ ಚಟಗಳಿಲ್ಲ, ಅವನ ಆರೋಗ್ಯವಾಗಿದ್ದಾನೆ, ಅಂದ್ರೆ ನಿಮ್ಗೆ ಏನ್ ಬೇಕು ಅವನ ಕಡೆಯಿಂದ ಅದನ್ನ ನೀವು ಪಾಸಿಟಿವ್ ಆಗಿ ಹೇಳ್ತಾ ಇರ್ಬೇಕು. ನಿದ್ದೆ ಹೋದ್ಮೇಲೆ ನೀವು ಧ್ಯಾನದಲ್ಲಿ ಕುತ್ಕೊಂಡು ಒಂದ್ 10 ನಿಮಿಷ ನಿಮ್ಮ ಆಲೋಚನೆ ಕ್ಲಿಯರ್ ಆದ್ಮೇಲೆ ಮಾತಾಡಿ, ಕೇಳ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸರ್, ಉಮೇಶ್ ಸರ್. ಭಾರತಿ ಮೇಡಮ್. ನಮಸ್ತೆ ಮ್ಯಾಮ್. ಮಾತಾಡಿ ಮೇಡಮ್. ನಮಸ್ತೆ ಮ್ಯಾಮ್. ಸಖತ್ತಾಗಿತ್ತು ಮ್ಯಾಮ್. ಉಮೇಶ್ ಸರ್ ಇವಾಗ ಬಂದ್ರು. ಕೇಳಿದ್ದೆ ಮ್ಯಾಮ್ ನಾನು. ಏನ್ರಿ ಮ್ಯಾಮ್, ಒಂದು ಭೂಮಿ ತಾಯಿಯಲ್ಲಿ ಒಂದು ಬೀಜ ಹಾಕಿರ್ತೀವಲ್ಲ. ಹಲೋ ಅಲ್ಲ, ನೀವು ವ್ಯಾಪಾರ ಮಾತಾಡ್ಬೇಕಾಯ್ತಲ್ಲ, ಮಾಡ್ದೆ. ಹಲೋ, ಅದಕ್ಕೆ ನೀವು ಮಾತಾಡ್ತಾ ಇದ್ರ. ಎಸ್ ಮ್ಯಾಮ್. ಉಮೇಶ್ ಸರ್ ಮ್ಯೂಟ್ ಮಾಡ್ಬೇಕಂತ ಲೈನ್ ಉಮೇಶ್ ಸರ್ಗ್ ಹೋಗಿದೆ. ಲೈನ್. ಹಾ, ಉಮೇಶ್ ಸರ್ಗ್ ಹೋಗಿದೆ.
ಹೌದೌದು ಈ ಸಖತ್ತಾಗಿತ್ರಿ ಮ್ಯಾಮ್ ನಿಮ್ದು. ಭೂಮಿ ತಾಯಿಯಲ್ಲಿ ಒಂದು ಬೀಜ ಹಾಕಿರ ಎಷ್ಟದ ಗಿಡ ಆಗಿ ಬೆಳೆದು ಅದು ಎಷ್ಟೊಂದು ಫಲಗಳನ್ನ ಕೊಡ್ತೈತಿಲ್ಲ ಮ್ಯಾಮ್, ಆ ರೀತಿ ಐತ್ರಿ ಮ್ಯಾಮ್ ನಿಮ್ದು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಿಜವಾಗ್ಲೂ ಮ್ಯಾಮ್ ನಾವು ಮೊನ್ನೆ ನೀವು PCS ಮೇಲೆ ಹೇಳಿದ ಎಲ್ಲರಿಗೂ ನಾನು ಶೇರ್ ಮಾಡೀನ್ರಿ ಮ್ಯಾಮ್ ನಾನು ವಿಡಿಯೋ ರೀ. ನಾನು ನಿಮ್ ಜೊತೆ ಮಾತಾಡ್ಬೇಕಂದೆ ಬಳ್ಳಾರಿಗೆ ಬಂದಿದ್ದೆ, ಇಲ್ಲ ಆಗ್ಲಿಲ್ಲ. ಫೋನ್ ನಂಬರ್ ನಿಮ್ದು ಇಟ್ಕೊಂಡೀನಿ. ಎಲ್ಲ ತಾಯಿಂದರಿಗೆ ಇದು ಮನಮುಟ್ಟುವಂತ ಮಾತ್ರ ಮ್ಯಾಮ್ ಇದು. ಎಲ್ಲಾ ಪ್ರತಿಯೊಬ್ಬರು ತಾಯಿಂದರಿಗೆ, ಚಿಕ್ಕವರಿದ್ರು ದೊಡ್ಡವ್ರ ತನೂ ಹೇಳುವಷ್ಟು ತಾಯಿಂದರಿಗೆ ಮನಮುಟ್ಟುವಂತ ಮಾತ್ರ ಮ್ಯಾಮ್ ಇದು. ನಿಮ್ಮ ಶ್ರಮ ರೀ, ನಿಮ್ದು ಇದು ಅದು ಬಹಳ ಇಷ್ಟ ಆಯ್ತ್ರಿ ಮ್ಯಾಮ್ ನನಗೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂಪರ್ ಸೂಪರ್ ಮ್ಯಾಮ್. ಪುಟ್ಟ ಮಕ್ಕಳಿಗೆ ಮೆಡಿಟೇಷನ್ ಮಾಡ್ಸತ್ತಿದ್ದೀರಲ್ಲ, ಅದು ನೋಡ್ತಾ ಇದ್ದೀನಿ ಮ್ಯಾಮ್ ನಾನು. ಹಲೋ, ಥ್ಯಾಂಕ್ ಯು ಮೇಡಮ್. ಕೇಳಿಸ್ತಾ ಇದೆ ಮಾತಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಉಮೇಶ್ ಸರ್ ಮಾತಾಡಿ ಸರ್. ಥ್ಯಾಂಕ್ ಯು ಉಮೇಶ್ ಸರ್. ಒಂದ್ ನಿಮಿಷ ಮ್ಯಾಮ್, ಇಲ್ಲಿ ಸಿಗ್ನಲ್ ಇಲ್ಲ ಅನ್ಸುತ್ತೆ, ಈ ಕಡೆ ಓಕೆ ಮೇಡಮ್. ಸರ್ ಮಾತಾಡಿ ಸರ್. ಮೇಡಮ್ ನವರೇ, ಮೇಡಮ್ ನಮಸ್ಕಾರ ಮೇಡಮ್ ನವರೇ. ದೀಪಾ ಮೇಡಮ್ ನಿಮ್ ಹೆಸರಲ್ಲೇ ಇದೆ ಮೇಡಮ್ ನವರೇ. ದೀಪಾ ಮೇಡಮ್ ಅಂತ ಅವ್ರ ಹೆಸರಲ್ಲೇ ಇದೆ. ದೀಪ ಬೆಳಗ್ತಾ ಇರ್ತಾರ ನೀವು, ದೀಪ ಬೆಳಗ್ತಾ ಇರ್ತಾರ. ದೀಪ ನಮಸ್ಕಾರ. ದೀಪಾ ಮೇಡಮ್ ನವರೇ, ನೀವು ಅದಕ್ಕೂ ತುಂಬಾ ಚೆನ್ನಾಗಿತ್ತು. ನೀವ್ ಯಾವ ರೀತಿ ನಂಗೆ ತುಂಬಾ ಖುಷಿ ಆಯ್ತು. ನಿಜವಾಗಿ ಮೇಡಮ್ ತುಂಬಾ ಖುಷಿ ಆಯ್ತು. ಅವ್ರ ಮಾತುನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೋಸ್ಕರವಾಗಿ ನಿಜವಾಗಿ ದೀಪಾ ಮೇಡಮ್ ಇವತ್ತು ನಮ್ಗೆಲ್ಲ ದೀಪ ಬೆಳೆಸಿದ್ರಿ. ಅವ್ರ ಹೆಸರಲ್ಲೇ ಇದೆ ದೀಪ ಅನ್ನೋದನ್ನ. ಅದಕ್ಕೋಸ್ಕರ ಮೇಡಮ್ ಅವರೇ ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್ ಅವರೇ. ಸ್ವಲ್ಪ ಕಸ್ಟಮರ್ ಇದ್ರು ಆಮೇಲೆ ಮತ್ತೆ ಥ್ಯಾಂಕ್ ಯು. ಉಮೇಶ್ ಸರ್ ಅಷ್ಟೇ ಮೇಡಮ್. ಥ್ಯಾಂಕ್ ಯು ಸರ್. ಇದಾಗಿತ್ತು ನೋಡಿ, ತಕ್ಷಣ ಹಿಂದೆನೆ ಹಾಕಿಸ್ಕೊಟ್ರು. ಈಗ ಅವರು ಕೂಡ ದೀಪ ಬೆಳಗ್ತಾರೆ ಮೇಡಮ್. ಎಲ್ರ ಮುಂದೆ ಯಾವಾಗೂ ಸರ್ ಬೇರೆಯವ್ರಿಗೂ ದೀಪ ಬೆಳಗ್ತಾರೆ, ಅವ್ರು ಬೆಳಗದ್ ಹೇಳ್ತಾ ಇಲ್ಲ. ಅವ್ರದ್ದೆಲ್ಲ ಹೇಳಿ ಬೇರೆಯವ್ರಿಗೆ ಹೇಳ್ತಾ ಇದಾರೆ. ಈಗ ನಂಗ್ ಕಟ್ಟಾಗಿತ್ತ ತಕ್ಷಣ ನೋಡಿ ಹೆಂಗ್ ರೀಚಾರ್ಜ್ ಮಾಡ್ಬಿಟ್ರು ಅತ್ತಾಗ. ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಸರ್. ಎಲ್ಲಾರ ಸೇವೆನೂ ಮಾಡ್ತಾರೆ ಅವರು. ಅಪ್ಪಕ್ ಬಂದವ ಕರುಣಾಮಯಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಅವ್ರಿಗೇನೆ ಸಲ್ಲುತ್ತೆ. ಓಕೆ, ರಾಜೇಶ್ ಸರ್. ರಾಜೇಶ್ ಸರ್, ಚಂದ್ರಶೇಖರ್ ಸರ್. ಚಂದ್ರಶೇಖರ್ ಸರ್, ರಾಜೇಶ್ ಸರ್. ಚಂದ್ರಶೇಖರ್ ಸರ್ ಮಾತಾಡ್ಬಿಡ್ತಾರೆ ಬಿಡಿ ಒಂದ್ ಸ್ವಲ್ಪ, ಆಮೇಲೆ ಇವ್ರು ಕೊಡೋಣ ರಾಜೇಶ್ ಸರ್ಗೆ. ಧಾರಾಳ ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ಬೇಕು. ಇಲ್ಲ, ಚಂದ್ರಶೇಖರ್ ಸರ್ ಮಾತಾಡ್ಬೇಕು. ನಾನು ಚಂದ್ರಶೇಖರ್ ಸರ್ ಪರಿಪೂರ್ಣವಾಗಿ ಪಾಲಿಸ್ತೇನೆ. ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಣ ರಾಜೇಶ್ ಸರ್ಗೆ. ಕೊಡ್ಬೇಕು. ಅಲ್ಲ, ಚಂದ್ರಶೇಖರ್ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ನಾರಿಯರಲ್ಲಿ ಸೇವೆ ತ್ಯಾಗ ಎಲ್ಲ ನಿಮ್ಮಲ್ಲಿ ಕಂಡೆ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ದೀಪು ಮೇಡಮ್ ಬಗ್ಗೆ ನಮಸ್ಕಾರ. ಮತ್ತೆ ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ ಮೇಡಮ್. ನಿಮ್ಮ ಧ್ಯಾನ ಪ್ರಚಾರ ಮತ್ತೆ ನಿಮ್ಮ ಪರಿವರ್ತನೆ, ನಿಮ್ಮ ಮಗನಲ್ಲಿ ನೀವು ತಂದ ಪರಿವರ್ತನೆ ತುಂಬಾ ಅದ್ಭುತವಾಗಿದೆ ಮೇಡಮ್. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಇದು ಮಾರ್ಗದರ್ಶನ ಧ್ಯಾನ ಮೇಡಮ್. ಇದು ಹೀಗೆ ಮುಂದುವರಿಯಲಿ. ಇನ್ನ ಹೆಚ್ಚು ಧ್ಯಾನ ಪ್ರಚಾರ ಮಾಡಿ ಮೇಡಮ್. ಇನ್ನ ವಿದ್ಯಾರ್ಥಿಗಳು ದುಶ್ಚಟಕ ದಾಸರು ಅಂತಾನೆ ನಾನು ಹೇಳ್ತೀನಿ, ಕಟ್ಟುನಿಟ್ಟಾಗಿ ಹೇಳ್ತೀನಿ. ಹೊರಗೆ ಬರಬೇಕು. ನಿಮ್ಮ ಒಂದು ಎಕ್ಸ್ಪೀರಿಯನ್ಸು ಸ್ಪ್ರೆಡ್ ಆಗ್ಬೇಕು ಮೇಡಮ್. ಈಗ ಮಾರ್ಗದರ್ಶನ ಆಗ್ಬೇಕು ವಿದ್ಯಾರ್ಥಿಗಳಿಗೆ, ಒಳ್ಳೆ ಮಾರ್ಗದರ್ಶನ ಆಗ್ಬೇಕಂತ ಹೇಳಿ ನಾನು ಈ ಅವಕಾಶ ಕೊಟ್ಟ ನಮ್ಮ ರತ್ನ ಮೇಡಮ್ ಅವ್ರಿಗೆ, ಅರುಣ್ ಸರ್ಗೆ, ಪದ್ಮ ಮೇಡಮ್ ಅವ್ರಿಗೆ ನಮಸ್ಕಾರ ತಿಳಿಸ್ತೀನಿ ಮೇಡಮ್. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಾಜೇಶ್ ಸರ್ ಮಾತಾಡಿ ಸರ್. ಇವಾಗ ನಿಮ್ ಚಾನ್ಸ್ ಇದೆ ಸರ್, ನಿಮ್ದಿದೆ ಇವಾಗ. ಅವೆಲ್ಲ ಮುಗಿಸ್ಬಿಟ್ಟು ನಿಮ್ಮನ್ನೇ ತಗೊಳ್ಳೋದು ಇವಾಗ. ನಮಸ್ತೆ. ಕೇಳ್ತಾ ಉಂಟಲ್ಲ? ಕೇಳಿಸುತ್ತೆ ಸರ್, ಕೇಳಿಸುತ್ತೆ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ಶಿರಸ ಸಾಷ್ಟಾಂಗ ಪ್ರಣಾಮ ವಹಿಸುತ್ತಾ, ಅಂತೆ ಹಿಮಾಲಯದ ತಪ್ಪಲ್ಲಿ ಅದೃಶ್ಯ ರೂಪದಲ್ಲಿ ಸಹಸ್ರಾರು ವರ್ಷಗಳಿಂದ ತಪಸ್ಸನ್ನು ಮಾಡುತ್ತಿರುವ ಮಹಾನ್ ಯೋಗಿಗಳ ಯೋಗಿರಾಜನಾದ ಮಹಾವತಾರ ಬಾಬಾಜಿಯ ಚರಣಗಳನ್ನು ಸ್ಮರಿಸುತ್ತಾ, ಹಾಗೆ 22 ವರ್ಷಗಳಿಂದ ನಿದ್ದೆಯನ್ನು ಜಯಿಸಿ ವಿರಾಜಮಾನರಾಗಿರುವ ಭಾರತದ
ವಿಶಿಷ್ಟ ಯೋಗಿಯಾಗಿರುವ ಪ್ರಬೋಧ ಚಿತ್ಸಾರನ್ನು ನೆನೆಸುತ್ತಾ, ಹಾಗೆ ಜನ್ಮ ಜನ್ಮಾಂತರದಿಂದ ಗುಡಾಕೇಶ ಸಾಧನೆಯನ್ನು ಮಾಡಿ ಬಾಲ್ಯ ಪ್ರಾಯದಲ್ಲೇ ಗುಡಾಕೇಶ ಧ್ಯಾನವನ್ನು ಇತರರಿಗೆ ಹಂಚುವ ಹಿರಿಯ ಪ್ರಾಯದ ಹಿರಿಯ ಯೌಗಿಕ ಶಕ್ತಿಯನ್ನು ಪಡೆದಿರುವ ಅರುಣ್ ಸರ್ನ ಚರಣವನ್ನು ಸ್ಮರಿಸುತ್ತಾ, ಆಂಜನೇಯನೇ ನಮ್ಮೊಳಗೆ ಬಂದು ಎರಡು ನುಡಿಗಳನ್ನು ಹೇಳಿಸಬೇಕೆಂಬ ಒಂದು ಪ್ರಾರ್ಥನೆಯನ್ನು ಹೇಳಿ ಕೇಳಿ ಆಂಜನೇಯ ಮಹಾನ್ ಗುಡಕೇಶ ಅಂತ ನನಗೆ ಮೊನ್ನೆ ಅರುಣ್ ಸರ್ ಇಂದ ಗೊತ್ತಾಯ್ತು. ಹಾಗಾಗಿ ಒಂದು ಶ್ಲೋಕವನ್ನು ಹೇಳುವ, ಯಾಕಂತ ಇವತ್ತು ಬಂದ ತಾಯಿಯ ಅನುಭವ ಅತಿ ಅದ್ಭುತ, ನನಗೆ ವಿವರಿಸಲು ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ. ಮನೋಜವಂ ಮಾರುತತುಲ್ಯವೇಗಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ವಾನರ ಯೂಥ ಮುಖ್ಯಂ ಶ್ರೀರಾಮ ದೂತಂ ಶರಣಂ ಪ್ರಪದ್ಯೆ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಶ್ರೀರಾಮ ದೂತಂ ಶರಣಂ ಪ್ರಪದ್ಯೆ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಹೆತ್ತತಾಗ ದೀಪಿಕಾಯಂ ಭುವಿಯೊಳು ಸಾಮಾನ್ಯ ಸ್ತ್ರೀಯಂತೆ ಜನಿಸಿ ಧ್ಯಾನದ ಬಗ್ಗೆ ಜ್ಞಾನವರಿಯದಂತಿರ್ಪ ಮಹಿಳೆಯ ಸತ್ಯ ಘಟನೆಯ ಪೇಳುವೆ. ಇಂದ್ರಿಯ ಬದುಕು ಶಾಶ್ವತವಲ್ಲ, ಮಗನಿಂದಲೇ ಅರಿತಾಗ ದೀಪಿಕಾಗ ಸೂಕ್ಷ್ಮಮತಿಯಂತಿದ್ದರೇನು ಹೇತ ಕರುಳು ಆಧ್ಯಾತ್ಮಿಕ ಪಥದಲ್ಲಿ ಹೊತ್ತು ಸಾಗಲು ಪಾರ್ಕೊಂದರಳು ಅತ್ತು ಹೊತ್ತ ಗೊತ್ತಾಗದೆ ಪ್ರಕೃತಿ ಮಡಿಲಿಂದಾಗ ಕೂಗೊಂದು ಬಂತು ಮಗನ ದೈನ್ಯತೆಯ ಸ್ಥಿತಿಯ ಕಂಡು ಮಮ್ಮಲ ಮರುಗಿತು
ಮರುಗಿತು ಅಕಟ 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 ಏನು ಆಡಲಿ ಎಂದು ಪರಿತಪಿಸುತ್ತಿರಲು ಬಂತು ಜ್ಯೋತಿ ರೂಪದಿ ಧ್ಯಾನ ವಿಶ್ವಾಸವ ಕಳೆಯದಿರು ನಿಶ್ವಾಸವ ಶ್ವಾಸ ಮಾರ್ಗದಿ ಪೋಗೆಂಬ ಬೆಳಕು ಬಂದಿತು ಶ್ರೇಯಸ್ಸೆಂದರೆ ಲೌಕಿಕ ಯಶಸ್ಸು ಅಲ್ಲವೆಂಬುದನರಿತಳು ಈ ದೀಪಿಕಾ ಧ್ಯಾನ ಮಾರ್ಗಕ್ಕೆ ತಂದ ನಿಮ್ಮ ಪ್ರಥಮ ಮಗು ಶ್ರೇಷ್ಠ ಕಂದನಲ್ಲಬೇಕೆ ಅಕ್ಷರ ಜ್ಞಾನವೇ ಶ್ರೇಷ್ಠವಲ್ಲ ಎಂದು ಬೋಧಿಸಿದ ಶ್ರೇಯಸ್ ಶ್ರೇಷ್ಠನಲ್ಲವೇ ನಿಜ ಬದುಕಿಗೆ ನಿಜ ದೀಪ ಧ್ಯಾನವಲ್ಲವೇ ಸರ್ವ ಕುಟುಂಬ ಮಾಂಸ ಭಕ್ಷಣೆಯಿಂದ ಹೊರತಂದ ಶ್ರೇಯಸ್ಸು ಪ್ರಥಮ ಮಗನಿಗೆ ಸಲ್ಲಬೇಕೇ ಇದು ಧ್ಯಾನಕ್ಕೆ ಗೌರವವೇ ಎಂದರೆ ಪಯಣ ತ್ರಿಯಂದರೆ ಗುರುದತ್ತಾತ್ರೇಯನ ಸಂಕೇತ ತ್ರಿಜಗದಳು ಪೂಜ್ಯನಾಗುವಾಗ ಜೀವಕ್ಕೆ ಧ್ಯಾನವ ಅಳವಡಿಸಿದರೆ ಆತ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿಯಾಗುವಾಗ ಶಹಬಾಸ್ ಎಂದು ಕರೆದುಕೊಳ್ಳುವ ನೀ ಜನ್ಮ ಇತ್ತ ಶ್ರೇಯಸ್ ಶ್ರೇಷ್ಠನಲ್ಲವೇ ಅತ್ತೆಗೆ ಅಕ್ಷರಾಭ್ಯಾಸವ ಧ್ಯಾನದಿಂದಲಿ ಸಿದ್ಧಿಸುವಂತೆ ಮಾಡಿದ ನಿಮ್ಮ ಮಗನ ದಾರಿ ಬಲು ಭಾರತಕ್ಕೆ ಭುವನ ದಾರಿ ಹೆದ್ದಾರಿ ನಿಜ ಸಿರಿದಾರಿ ದೀಪಿಕಾ ಬಲು ವಕೀಲೆಯಲ್ಲ ಆಧ್ಯಾತ್ಮದ ಕೀಲಿಕೈ ಸಹನಶೀಲೆಯೇ ಸೀತೆಯಾಗಿ ಆಂಜನೇಯನ ಹರಸಿದಂತೆ ಶ್ರೇಯಸ್ಸ ಕುಮಾರನನ್ನು ಬೆಳೆಸಿದ ಆಧುನಿಕ ಸೀತಮಾತೆ ನೀವು ಕುಟುಂಬ ಸಮೇತ ನಮ್ಮ ಗುಡಾಕೇಶ ಧ್ಯಾನಕ್ಕೆ ಬಂದರೆ ಭಾರತದ ಅಭ್ಯುದಯವಾದಿತು ಸಮಯದ ಭಾಗವನ್ನರಿತಿರ್ಪೆ ನಾನು ಸಮಯವೇ ಸಾಧನವೋ ಸಹನೆಯೇ ಪ್ರಗತಿ ಯೋಗಮತಿಯನ್ನು ತಂದಿರ್ಪೆ ಹೇ ದೀಪಿಕಾಗ ನಿಮಗೆ ನಮೋ ನಮೋ ಕುಡಾಕೇಶಕ್ಕೆ ಬನ್ನಿ ನಿಮ್ಮ ಮಕ್ಕಳ ಕರೆ ತನ್ನಿ ಅನಾಥನಾದವರು ಶಿವನ ಕಾಣುವರು ನಿಜ ಅರುಣೋದಯದ ಭಾಗ್ಯವಾಗುವುದು ಹಗಳಿರುಳು ಎನ್ನದೇ ನಮೋ ನಮೋ ನಮಸ್ತೆ ನಮಸ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ಭುತ ಹಾಡಲ್ಲಿ ಹೇಳ್ಬಿಟ್ರಿ ನನ್ನ ಅನುಭವ ಎಲ್ಲ. ಕರೆಕ್ಟ್. ನನ್ನ ಮಗನೇ ನನ್ನ ಕರ್ಕೊಂಡ್ ಬಂದಿದ್ದಾನೆ ಒಂದಷ್ಟು ಜನಕ್ಕೆ ಧ್ಯಾನ ಹೇಳ್ಕೊಡು ಅಂತ. ಹೌದು. ಥ್ಯಾಂಕ್ ಯು.
ನಾನೇ ಭಾಗ್ಯವಂತಳು ಅಂತ ಅನ್ಕೊಂಡು ಜೀವನ ಸೇರಿಸ್ತಾ ಇದ್ದೀನಿ ಸರ್. ದೀಪ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಅದ್ಭುತವಾದ ಆಡಳಿತ ಸರ್ ದೀಪಾ ಮೇಡಮ್ ನವರಿಗೆ. ತುಂಬಾ ಅವರ ಸೀತಾ ಮಾತೇನೆ ನಮ್ಗೆ. ಸೀತಾ ಮಾತೆ ಆಂಜನೇಯ ಮೇಡಮ್ ನವ್ರೆ. ನಿಜ ಸೀತಾ ಮಾತೇನೆ ಮೇಡಮ್ ನವ್ರೆ. ನಿಜವಾಗಿ ಮೇಡಮ್ ನವ್ರೆ ಅದ್ಭುತ ಮೇಡಮ್ ನವ್ರೆ. ಧನ್ಯವಾದಗಳು. ಎಂತ ಸೂಪರ್ ಮೇಡಮ್ ನವ್ರೆ. ನಿಜವಾಗಿ ಅದ್ಭುತವಾದ ಸೂಪರ್ ಅವಕಾಶ ಮೇಡಮ್. ಕೊಟ್ಟ ಗುಡಕೇಶ ತಂಡದವರಿಗೆ, ನಮ್ಮ ಪತ್ರಿಜಿ ಗುರುಗಳಿಗೆ, ಇಷ್ಟೊಂದು ತಾಳ್ಮೆಯಿಂದ ಎಲ್ಲ ಕೇಳಿಸ್ಕೊಂಡಂತಹ ನನ್ನ ಆತ್ಮ ಬಂಧುಗಳಿಗೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಈಗ ಅರುಣ್ ಸರ್ನ ಅರುಣ್ ಸರ್ ಇದ್ದಾರೆ ಸರ್, ಆ ಬುಡಕೇಶದ ಗುರುಗಳು ಅವರು, ಅವ್ರ ಹತ್ರ ಮಾತಾಡ್ಸೋಣ. ನಮಸ್ತೆ ಸರ್. So much with lots of gratitude. ಮಾತಾಡಿ ಸರ್. ನಮಸ್ತೆ ಸರ್. ಅರುಣ್ ಸರ್ ನಮಸ್ತೆ. ಮಾತಾಡಿ ಸರ್. ನಮಸ್ತೆ. ಮಾಡರ್ನ್ ಮದರ್ ಅಂತ ಹೇಳಿದೆ ನಾನು. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿದೆ, ಆದ್ರೆ ಇಂಪ್ಲಿಮೆಂಟ್ ಮಾಡೋದು ಯಾರು ರೆಡಿ ಇಲ್ಲ. ನಾವು ದಿನಾ ಕ್ಲಾಸಲ್ಲಿ ಹೇಳ್ತೀವಿ ಪಾಸಿಟಿವ್ ಆಗಿ ಹೇಳ್ಬೇಕು ಮಕ್ಕಳಿಗೆ. ನಿನ್ನೆ ರತ್ನಮ್ಮ ಮೇಡಮ್ ನಿನ್ನೆನ ಮೊನ್ನೆನ ಕೇಳಿದ್ರು, ಹಂಗಾಗೋಲ್ಲಲ್ಲ ನಾನು. ಹೌದು, ಮಾತೇ ಕೇಳಲ್ಲ ಮಕ್ಕಳು, ಹೇಗ್ ಮಾಡೋದು ಅಂತ ಹೇಳ್ತಿದ್ರು. ಅದು ಮಕ್ಕಳ ಸಮಸ್ಯೆ ಇಲ್ಲ, ನಮ್ದು ಸಮಸ್ಯೆ. ನಾವು ಅವರಿಗೆ ಅರ್ಥ ಆಗುವ ಹಾಗೆ ಹೇಳೋದ್ರಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಅದನ್ನ ಮಾಡಿಸ್ಬೇಕು, ಅದು ನಮ್ಮ ಜವಾಬ್ದಾರಿ. ಒಂದು ಸಾರಿ ಅಲ್ಲ, 2 ಸಾರಿ ಅಲ್ಲ, ನಿರಂತರವಾಗಿ ಹೇಳ್ತಾ ಹೇಳ್ತಾ. ಆಮೇಲೆ ಯೂನಿವರ್ಸಲ್ ಸೀಕ್ರೆಟ್ ಅದು. ನೀವೇನ್ ಕೊಡ್ತೀರಿ ಯೂನಿವರ್ಸ್ ಅದೇ ವಾಪಸ್ ಬರ್ತದೆ ಮಲ್ಟಿಪಲ್ ಟೈಮ್ಸ್ ಆಗಿ. ನೀವು ಅದು ಹೇಗಾಗ್ತದೆ, ಅದ್ರ ಅರ್ಥ ಏನಂದ್ರೆ, ನೀವು ನೆಗೆಟಿವ್ ಆಗಿ ಹೇಳ್ತಿದ್ರೆ ನಿಮಗೆ ಅದೇ ಬೇಕು ಅಂತ ಅರ್ಥ. ಅರ್ಥ ಆಯ್ತಿಲ್ಲ, ಅದಕ್ಕೆ ಪಾಸಿಟಿವ್. ಅದು ಮೇಡಮ್ ಅವರು ಆ ಸೀಕ್ರೆಟ್ ತಿಳ್ಕೊಂಡಿದ್ದಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದರ ರಿಸಲ್ಟ್ ಅನ್ನ ತಗೊಂಡಿದ್ದಾರೆ ಅಂತ. ಎಲ್ಲರೂ ಪ್ರತಿನಿತ್ಯ ನಾವು ವಾಟರ್ ಅಫರ್ಮೇಶನ್ ಮಾಡಿಸ್ತೀವಿ, ಸೇಮ್ ಇದೇ ತರ. ಅವಾಗ್ಲೂ ಅದೇ ಬಹಳಷ್ಟು ಚೇಂಜಸ್ ಇರ್ತದೆ. ಫಾಲೋ ಮಾಡ್ಬೇಕು, ಸೀರಿಯಸ್ ಆಗಿ ಶ್ರದ್ಧೆ ಇರ್ಬೇಕು ಅಷ್ಟೇ ಎಲ್ಲದರಲ್ಲೂ. ಸುಮ್ಮನೆ ವೆರಿ ಗುಡ್ ಮೇಡಮ್, ಬಹಳ ಗ್ರೇಟ್ ಜಾಬ್ ಮಾಡಿದ್ದೀರಿ. ಹೀಗೆ ಮುಂದುವರಿಲಿ ನಿಮ್ಮ ಆತ್ಮ ಸಾಧನೆ. ಥ್ಯಾಂಕ್ ಯು. ನಮ್ಮ ಪದ್ಮ ಮಾಸ್ಟರ್ ಮಾತಿಗೆ ನೀವು ಬಂದು ನಿಮ್ಮ ಅನುಭವವನ್ನು ತಿಳ್ಕೊಂಡಿದ್ದೀರಿ. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಅನಂತ ಕೋಟಿ ಧನ್ಯವಾದಗಳು. ನಿಮಗೂ ಅನಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅವಕಾಶಕ್ಕೆ. ಥ್ಯಾಂಕ್ ಯು ಮಾಸ್ಟರ್. ಒಂದೇ ಮಾತಂದ್ರೆ, ಮಕ್ಕಳನ್ನ ಪ್ರೀತಿಸಿ, ಗೌರವಿಸಿ, ಕಾಳಜಿ ವಹಿಸಿ ಮಾಸ್ಟರ್ಸ್. ಎಷ್ಟೇ ಇರ್ಲಿ, ಎಷ್ಟೇ ಸಮಸ್ಯೆ ನಿಮಗ್ ಕಾಣಿಸ್ತಾ ಇರ್ಲಿ, ಬಿ ಪಾಸಿಟಿವ್ ಮಾಸ್ಟರ್ಸ್. ಒಂದಲ್ಲ ಒಂದಿನ ಅದಾಗುತ್ತೆ ಅಷ್ಟೇ ನಾನು ಹೇಳೋದು. ಮಕ್ಕಳಿಗೆ ನೀವೆಷ್ಟು ಪ್ರೀತಿ ಕೊಡ್ತಿರೋ, ಅನ್ಕಂಡೀಷನಲ್ ಲವ್ ಕೊಡ್ತಿರೋ, ಅದು ನಿಮಗ್ ವಾಪಸ್ ಮತ್ತೆ ಸಿಗುತ್ತೆ ಮಾಸ್ಟರ್ಸ್. ಇಷ್ಟು ಹೇಳ್ತೀನಿ ನಾನು ಯಾವಾಗ್ಲೂ ಅಷ್ಟೇನೆ. ಮಕ್ಕಳು ದೇವ್ರ ಸಮಾನ. ನಾವು ದೇವರಿಂದ, ಮಾನವರಿಂದ ಮಾಧವ ಆಗಕ್ಕೆ ಹೊರಟಿದೀವಿ. ಬಟ್ ಅವ್ರು ಇದಾರೆ ಆಲ್ರೆಡಿ. ಅವರಲ್ಲಿ ನಮಗಿಂತ ಹೆಚ್ಚಿನ ನಾಲೆಡ್ಜ್ ಇದೆ, ನಾವು ಗುರ್ತಿಸ್ತಾ ಇಲ್ಲ. ನಮ್ಮ ಧೋರಣೆಗಳನ್ನ, ನಮ್ಮ ಆಸೆಗಳನ್ನ ಅವ್ರ ಮೇಲೆ ಏರ್ತಾ ಇದೀವಿ. ದಯವಿಟ್ಟು ಅದನ್ನ ನಿಲ್ಸಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಣ, ಅವರಂತೆ ನಾವಿರೋಣ. ಮಕ್ಕಳಾದವ್ರಿಗೆ ಮಾತ್ರ ಪರಮಾತ್ಮನ ಸಂಪರ್ಕ ಬೇಗ ಸಿಗೋದು ಮಾಸ್ಟರ್ಸ್. ಇಷ್ಟು ಹೇಳ್ತಾ, ಇಷ್ಟು ದೊಡ್ಡ ಅವಕಾಶ, ಎಂತೆಂತ ಮಾಸ್ಟರ್ಸ್ ಗಳು ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅರುಣ್ ಸರ್, ನಿಮ್ಮನ್ನ ನಾನು ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸ್ ನಲ್ಲಿ ಅಟೆಂಡ್ ಆಗುವಾಗ ನೋಡಿದ್ದೆ ಅಷ್ಟೇ. ಬಟ್ ಸ್ವಲ್ಪ ದಿನ ಆದ್ಮೇಲೆ ಕಾಣೆ ಆದ್ರಿ. ನೋಡಿದ್ರೆ ಇಲ್ಲಿ ಗೂಢಕೇಶದಲ್ಲಿ ನೀವು ಕ್ಲಾಸಸ್ ಅಂದ್ರೆ ನೀವೇ ನಡೆಸ್ತಾ ಇದೀರಾ ಅನ್ನೋ ಈ ಒಂದು ಟೀಮ್ ಅನ್ನ ಅಂದಾಗ ಖುಷಿ ಆಯ್ತು. ನಿಮ್ಮ ಬೆಳವಣಿಗೆನೂ ಅತಿ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ನಿಮ್ಮ ಪ್ರೀತಿ ಮಾತುಗಳಿಂದ ನಿಜವಾಗ್ಲೂ. ಮಾಸ್ಟರ್, ನೀವು ಗುಡಾಕೇಶಕ್ಕೆ ಬನ್ನಿ. ಎಸ್ ಸರ್, ಎಲ್ಲೆಲ್ಲಿ ಹೋಗ್ಲಿ ಸರ್ ನಾನು? ಎಲ್ಲಾ ಕಡೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆ. ಬೆಳಿಗ್ಗೆ ಎಲ್ಲಾ ಕಡೆಗೂ ಹೋಗಿ ಮೇಡಮ್, ಬೆಳಿಗ್ಗೆಯಿಂದ ಹೋಗ್ತೀರಾ. ಆದ್ರೆ ಇದು ನೈಟ್ ಬರೋ ಅಂತದ್ದಲ್ಲ, ಹಾಗಾಗಿ ನೈಟ್ ಬರ್ಬೋದು, ನಿಮ್ಗೆ ಅವಕಾಶ ಇದೆ. ನೀವು ಬೆಳಿಗ್ಗೆ ಅಂದ್ರೆ 10 ಗಂಟೆ, ಬೆಳಗ್ಗೆಯಿಂದ 10 ಗಂಟೆವರೆಗೂ ಎಲ್ಲಾ ಚಾನಲ್ ಹೋಗಿ ಅಟೆಂಡ್ ಮಾಡಿ. ಸಾಯಂಕಾಲ ಇರುತ್ತೆ, ನಮ್ದೇನು ನಿಮ್ಗೆ ಇಷ್ಟೇ ಟೈಮಿಂಗ್ಸ್ ಅಂತಿರಲ್ಲ, ಹಂಗಾಗಿ ಅಟೆಂಡ್ ಮಾಡ್ಬೋದು. ಇದನ್ನ ಸುಲಭವಾಗಿ ಉಪಯೋಗಿಸ್ಕೋಬಹುದು ಅನ್ನೋದಕ್ಕೆ ಬುಡಕೇಶ ಅದು ಒಂದು ಬೆಸ್ಟ್ ಒಂದು ಧ್ಯಾನದ ಕ್ಲಾಸ್. ಹಂಗಾಗಿ ನೀವು ಅಟೆಂಡ್ ಮಾಡಿ ಅಂತಾನೆ ನಾವು ನಿಮ್ಗೆ ಹೇಳ್ತಾ ಇದೀವಿ. ರಾತ್ರಿ ಜಾಯ್ನ್ ಆಗಿ, ಚೆನ್ನಾಗಿರ್ತದೆ. 100+ ಮಾಸ್ಟರ್ಸ್ ಇರ್ತಾರೆ, ಬೆಳಿಗ್ಗೆವರೆಗೂ ಮಾಡ್ತಾರೆ. ಬನ್ನಿ ಮೇಡಮ್. ನೀವು ಬಂದ್ರೆ ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಧ್ಯಾನ ಜಗತ್,
ಗುಡಕೇಶ ಜಗತ್ ಅದರ ಇನ್ನೊಂದು ಹೆಸರು ಸೇರಿಸುವ ಭಾರತದ ಆಧ್ಯಾತ್ಮಿಕ ನ್ಯಾಯಾಲಯ ಜಗತ್ ಅಂತ ನೀವು ರಚನೆ ಮಾಡಬಹುದು. ನೀವು ಬನ್ನಿ. ಬನ್ನಿ, ನಿಜವಾಗ್ಲು ಅವಾಗ ಬಂದ್ ಕ್ಲಾಸ್ ಕೊಡಿ ಮ್ಯಾಮ್. ನೀವು ಬಹಳ ಖುಷಿ ಆಯ್ತ್ರಿ ಮ್ಯಾಮ್ ನಮಗೆ. ನಿಜವಾಗ್ಲೂ ಬನ್ನಿ ಮ್ಯಾಮ್, ಬನ್ನಿ. ಒಂದಿನ ಬನ್ನಿ ಮೇಡಮ್ ನಾರೆ, ಒಂದಿನ ಗುಡಕೇಶಿಗೆ ಬನ್ನಿ. ನಿಮ್ಮ ತಾಳ್ಮೆಯಿಂದ ನಾವೆಲ್ಲ ಎಷ್ಟು ಚೆನ್ನಾಗಿ ನೀವು ಮಾಡ್ತೇವೆ ಮೇಡಮ್. ಇವತ್ತಿನ ಅಯ್ಯಪ್ಪ ಪಿಂಡಿ ಕ್ಲಾಸ್ ಅಲ್ಲಿ ನಿಮ್ ಮಾತು ಕೇಳ್ಬೇಕು ಅಂತ ನಾನು ಬರ್ತೀನಿ ಮೇಡಮ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ನಿಜವಾಗಿ. ಅಂದ್ರೆ ನಾವ್ ದೀಪ ಬೆಳಗ್ತಾ ಇದಾರೆ ಮೇಡಮ್ ಇವತ್ತಿನ ದಿನ. ಎಷ್ಟು ನಾವು ಮಾಸ್ಟರ್ಗಳ ಜಾಣಿದವ ನಿಮ್ಮ ಮಾತಿನಿಂದ ನಾವೆಲ್ಲ ಪತ್ರಿಜಿಸಿ ಬಂದ್ರುನು ನಿಮ್ಮ ಒಳಗಡೆ ಪತ್ರಿಜಿಸಿದ್ದಾರೆ. ನಿಮ್ಮ ಮಾತು ತಾಳ್ಮೆಯಿಂದ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ನಿಮ್ಮ ಅದ್ಭುತವಾದ ಅಮೂಲ್ಯವಾದ ಮಾತುಗಳು ಕೇಳ್ತಾ ಇದೀನಿ, ಕೇಳ್ಬೇಕು ಅನ್ಸುತ್ತೆ ಮೇಡಮ್ ಅವರೇ. ನಿಜವಾಗಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ. ಥ್ಯಾಂಕ್ ಯು, ಧನ್ಯವಾದಗಳು. ಗುಡಕೇಶಿಗೆ ಬನ್ನಿ ಮೇಡಮ್ ಅವರೇ, ನಿಮ್ಮ ಪಾದಾರ್ಪಣೆ ಮಾಡಿದ್ರೆ ನಮಗೂ ಅಂತ ಒಳ್ಳೇದಾಗತ್ತೆ. ಧನ್ಯವಾದಗಳು. ಜೈ ಓ ಪತ್ರಿಜಿ. ಎಲ್ಲರೂ 9 ಗಂಟೆಗೆ ಜಾಯ್ನ್ ಆಗಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.